ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ಓಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಗಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕಿ ಯಾರು ಅಂತ ಕೇಳೋದಾದ್ರೆ, ಇವರು ಸೂತ್ರಗಳು ಮತ್ತು ಸನ್ನೆಗಳ ಮುಖೇನವಾಗಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಪಾಠವನ್ನು ಹೇಳಿಕೊಡುವ ಶಿಕ್ಷಕಿ. ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಪೊಳಲಿ ಬಂಟ್ವಾಳ ತಾಲೂಕು ಇಲ್ಲಿ ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ರಂಜಿತಾ ರಾಜೀವ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಸೌಖ್ಯ ಸರ್, ಚೆನ್ನಾಗಿದ್ದೇವೆ. ಹೇಗೆ ನಡೀತಾ ಇದೆ ಜೀವನ? ಜೀವನ ಎಲ್ಲ ಭಾರಿ ಚೆನ್ನಾಗಿ ಆಗ್ತಾ ಇದೆ ಸರ್. ಶಿಕ್ಷಕ ವೃತ್ತಿ ದಿವಸಕ್ಕೊಂದು ಹೊಸದು ಕಲಿಯೋದು. ನಮಗೆ ನಾವು ಮಕ್ಕಳಿಗೆ ಹೇಳಿಕೊಡುವುದಲ್ಲ, ಮಕ್ಕಳಿಂದ ನಾವು ಎಷ್ಟೋ ವಿಷಯ ತಿಳ್ಕೊಳ್ತೇವೆ ಸರ್. ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ. ನಾವೊಂದು ಹೇಳಿಕೊಡ್ತೇವೆ, ಪ್ಲಸ್ ಮಕ್ಕಳಿಂದ ಬಹಳಷ್ಟನ್ನು ಕಲ್ತ್ಕೊಳ್ತೇವೆ ಸರ್. ಬಹಳ ಚೆನ್ನಾಗಿದೆ ವೃತ್ತಿ. ಅಂದ್ರೆ 18 ವರ್ಷಗಳ ಅನುಭವ ಒಮ್ಮೆ ಮೆಲುಕು ಹಾಕುವಾಗ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದು? 2007 ಜೂನ್ 21ಕ್ಕೆ ಪೊಳಲಿಗೆ ಬಂದೆ. ಮೂಲತಃ ಉಡುಪಿಯವಳು ನಾನು. ಕೇವಲ BEd ಮಾಡ್ಲಿಕ್ಕೆ ಹೋಗುವಾಗ, ಹಾಸನಕ್ಕೆ ಹೋಗುವಾಗ ಪೊಳಲಿ ರಾಜರಾಜೇಶ್ವರಿ ದ್ವಾರವನ್ನು ನೋಡಿಕೊಂಡು ಹೋದದ್ದು. ಪರಿಕಲ್ಪನೆ ಇಲ್ಲ, ಪೊಳಲಿಯಲ್ಲಿ ಏನು ಎತ್ತ ಪರಿಕಲ್ಪನೆ ಇಲ್ಲ. ಹಾಗಾಗಿ ಸಿಕ್ಕಿದಾಗ ಕೌನ್ಸಿಲಿಂಗ್ ಅಲ್ಲಿ ಹೇಳಿದ್ರು, ಪೊಳಲಿ ತಗೊಳ್ಳಿ, ಅಮ್ಮನವರ ದೇವಸ್ಥಾನ ಇದೆ, ಭಾರಿ ಒಳ್ಳೆ ಕ್ಷೇತ್ರ, ತಗೊಳ್ಳಿ, ಒಳ್ಳೆ ಆಗ್ತದೆ ನಿಮ್ಮ ಶಿಕ್ಷಕ ವೃತ್ತಿ ಜೀವನ ಅಂತೇಳಿ ಹೇಳಿದ್ರು. ಖಂಡಿತವಾಗಿ ಹೇಳ್ತೇನೆ ನಾನು. ಆ ಪುಣ್ಯಾತ್ಮ ಈಗಲೂ DDP ಆಫೀಸಲ್ಲಿ ಇದ್ದಾರೆ ನಮ್ಮ ಮಂಗಳೂರಲ್ಲಿ. ಅವರಿಗೊಂದು ನಾನು ಕೋಟಿ ನಮಸ್ಕಾರ ಹೇಳ್ತೇನೆ. ಯಾಕಂದ್ರೆ ಅಂತ ಒಂದು ಪುಣ್ಯ ನೆಲವನ್ನು ನನಗೆ ಚೂಸ್ ಮಾಡಲಿ ಅಥವಾ ಆಯ್ಕೆ ಮಾಡ್ಲಿಕ್ಕೆ ಹೇಳಿದವರಿಗೆ ತುಂಬ ಚಿರಋಣಿ ನಾನು. ಅಂತ ಒಂದು ಜಾಗದಲ್ಲಿ ಬಂದಿದ್ದೇನೆ. ಜೂನ್ 21, 2007ರಿಂದ ಇವತ್ತಿನವರೆಗೂ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಮ್ಮನ ಕಾಲ ಬುಡದಲ್ಲಿ ಸೇವೆಯನ್ನು ಸಲ್ಲಿಸುವ ಭಾಗ್ಯ ಯಾರಿಗಿದೆ ಹೇಳಿ ಸರ್? ಅಂತ ಒಂದು ಅಮ್ಮನ 1000 ಸೀಮೆ ಒಡತಿಯ ಕಾಲ ಅಡಿಯಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ಯಾರಿಗಿದೆ? ಮತ್ತಂತ ಒಳ್ಳೆ ಮಕ್ಕಳು ಕೂಡ ಇದ್ದಾರೆ, ಒಳ್ಳೆಯ ವಾತಾವರಣ, ಪ್ರೋತ್ಸಾಹ ಕೊಡುವಂಥ ನನ್ನ ಶಿಕ್ಷಕ ವೃಂದ, ಜೊತೆಗೆ ಊರಿನವರಿಗೆಲ್ಲ ಒಂಥರ ನಾನು ಚಿರಪರಿಚಿತ, ಮನೆಯವಳೇ ಆಗಿಬಿಟ್ಟಿದ್ದೇನೆ. ಅಂತ ಒಂದು ಭಾಗ್ಯ ಸರ್. ಉತ್ತಮವಾದ ಮಕ್ಕಳು. 2007ರಿಂದ ಒಂದು ಬಿಲ್ಡಿಂಗ್ ಇಲ್ಲದಂಥ ಅಥವಾ ಮೂಲಭೂತ ಸೌಕರ್ಯ ಇಲ್ಲದಂಥ ಒಂದು ಸಮಯ ಸರ್. 2006ರಲ್ಲಿ ನಮ್ಮ ಹೈಸ್ಕೂಲ್ ಪ್ರಾರಂಭವಾದದ್ದು. ದೇವಸ್ಥಾನದ ಗೋಪುರದ ಮೇಲೆ ಒಂದು ಕ್ಲಾಸ್, ಆಮೇಲೆ ಈಗ ಒಂದು ಅಂಚೆ ಕಚೇರಿ ಇದೆ, ಆ ಅಂಚೆ ಕಚೇರಿ ಮೇಲೆ ಒಂದು ಕ್ಲಾಸ್, ಆಮೇಲೆ ಸೋಡಾ ಆನಂದಣ್ಣನ ಅಂಗಡಿ ಅಂತ ಇದೆ, ಅದರ ಹಿಂದೆ ಒಂದು ಕ್ಲಾಸ್ ಸರ್. ಹಾಗೆ 3 ಕಡೆಗಳಲ್ಲಿ ಒಂದೊಂದು ಕ್ಲಾಸ್ ಇತ್ತು. ಏನೋ ಒಂಥರ ಸರ್ ಉತ್ಸಾಹ. ನಾವು ಕೂಡ ಒಂದು ಏನು ಹೇಳ್ತೇವೆ, ಬ್ಯಾಟಲ್ ಫೀಲ್ಡಿಗೆ ಇಳಿದವರು ತರ ಸರ್, ಹೊಸತಾಗಿ ಒಂದು ರಣರಂಗಕ್ಕೆ ಇಳಿದವರ ತರ. ಒಂದು ಅದ್ಭುತವಾದ ಒಂದು ಅನುಭವದೊಂದಿಗೆ ಪ್ರಾರಂಭವಾದಂಥದ್ದು. ಇವತ್ತಿಗೆ ಕೂಡ ಸೇಮ್ ಅದೇ ಹುರುಪು ಇದೆ. 18 ವರ್ಷ ಆಗಿರ್ಬೋದು ಸರ್ ವಯಸ್ಸಿಗೆ, ದೇಹಕ್ಕೆ 18 ವರ್ಷ ಆಗಿದೆ ಶಿಕ್ಷಕ ಇದರಲ್ಲಿ. ಆದರೆ ಈಗಲೂ ಕೂಡ ಏನಿದೆ ಕೇಳಿದ್ರೆ ಈಗಷ್ಟೇ ಜಾಯ್ನ್ ಆದವರ ಥರ ಅದೇ ಒಂದು ಉತ್ಸಾಹ, ಅದೇ ಒಂದು ಏನು ಹೇಳ್ತೇವೆ ಸರ್, ಪ್ರತಿ ಒಂದು ಸ್ಪೋರ್ಟಿವ್ನೆಸ್ ಅಲ್ಲಿ ನಾವೀಗ ಸಾಕ್ತಾ ಇದ್ದೇವೆ ಸರ್. ಮ್ಯಾಮ್, ಈಗ ಬಾಲ್ಯದ ಉದ್ಯಾನವನ ಮರಳಿ ಕಟ್ಟೋಣ ಅನ್ನುವ ಹಾಗೆ ನಿಮ್ಮ ಒಂದು ಬಾಲ್ಯದ ನೆನಪನ್ನ ಮತ್ತೆ ಮಾಡುದಾದ್ರೆ? ನಾನು ಕುಂದಾಪುರದಲ್ಲಿ ಹುಟ್ಟಿದ್ದು ಶಿರ್ಷಿಯಲ್ಲಿ ಸರ್. ತ್ರಾಸಿ ನೀವು ಕೇಳಿರ್ಬೋದು, ಬೀಚ್ಗೆ ಫೇಮಸ್. ಅದರ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಮನೆ ನಂದು. ಫಸ್ಟ್ ಪ್ರೈಮರಿ ಎಲ್ಲ ಪ್ರಾಥಮಿಕ ಶಾಲೆ ಎಲ್ಲ ಕಲ್ಯಾಣಿ ಶಾಲೆ ಅಂತೇಳಿ, ಅಲ್ಲಿ ಕೂಡ ಒಂದು ಅತ್ಯದ್ಭುತ ಒಂದು ಟೀಚರ್ಸ್ ಇದ್ರು ಸರ್ ನಮಗೆ. ಆಮೇಲೆ ಅದರ ನೆಕ್ಸ್ಟ್ ನವೋದಯ ಎಕ್ಸಾಮ್ ಬರೆದೆವು ನಾವು. ಜವಾಹರ್ ನವೋದಯ ವಿದ್ಯಾಲಯ ಚಾರ, ಹೆಬ್ರಿ, ಉಡುಪಿ ಜಿಲ್ಲೆಯಲ್ಲಿ. ಆಗ ಅವಿಭಜಿತ ದಕ್ಷಿಣ ಕನ್ನಡ, ಈ ಎರಡಕ್ಕೂ ಸೇರಿ ಚಾರದಲ್ಲಿ ಮಾತ್ರ ಇತ್ತು. ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ ನಾನು. ಪ್ರಥಮವಾಗಿ ಪ್ರಾರಂಭವಾದದ್ದು. ಕುಮಾರ್ ಸರ್ ನನ್ನ ಪ್ರಿನ್ಸಿಪಲ್. ಮೊದಲನೇ ಬ್ಯಾಚ್ ವಿದ್ಯಾರ್ಥಿ. ಅಡ್ಮಿಷನ್ ನಂಬರ್ 1. ಪ್ರತಿಯೊಂದು ಕೂಡ ಅಡ್ಮಿಷನ್ ನಂಬರ್ ಓಪನ್ ಆಗುವಾಗ ಫಸ್ಟ್ ಹೆಸರು ರಂಜಿತಾ ರಾಜೀವ್ ಟಿ. ನಂಗೆ ತುಂಬಾ ಖುಷಿ ಇದೆ ಸರ್. ಆ ಶಾಲೆಯಲ್ಲಿ ಈಗ 1000 ಮಕ್ಕಳು ಕಲಿಬಹುದು, ಲಕ್ಷಗಟ್ಟಲೆ ಮಕ್ಕಳು ಕಲಿಬಹುದು. ಬಟ್ ಅಡ್ಮಿಷನ್ ನಂಬರ್ 1 ಯಾವತ್ತೂ ಚೇಂಜ್ ಆಗೋದಿಲ್ಲ. ಅಡ್ಮಿಷನ್ ನಂಬರ್ 1 ನಾನೇ ಸರ್, ರಂಜಿತಾ ರಾಜೀವ್ ಟಿ. ಹಾಗೆ ಅದರ ನೆಕ್ಸ್ಟ್ ಸರ್ PUCಗೆ ನಾನು ಗಾಳಿಬೀಡು ನವೋದಯಕ್ಕೆ ಮಿನಿ ಮೈಗ್ರೇಷನ್ ತಗೊಂಡೆ, ಮಡಿಕೇರಿಯಲ್ಲಿ. ಅಲ್ಲಿ ಮಿನಿ ಮೈಗ್ರೇಷನ್ ತಗೊಂಡೆ. ನವೋದಯಕ್ಕೆ ಸೇರಿದಾಗ ಬಹಳಷ್ಟು ಗೊತ್ತಿದೆಯಲ್ಲ ಸರ್, ಹಾಸ್ಟೆಲ್ ಜೀವನಕ್ಕೆ ಹೋಗುವಾಗ ಮನೆ ನೆನಪಾಗೋದು, ಅಮ್ಮನ ನೆನಪಾಗೋದು, ಊಟದ ನೆನಪಾಗೋದು, ಬೆಳಿಗ್ಗೆ ಏಳಲಿಕ್ಕೆ ಆಗೋದಿಲ್ಲ. ಆದರೆ ಅದೆಲ್ಲ ಕೂಡ ಒಂದು ಹೊಸ ಅನುಭವ ಕಲಿಸಿತು. ಸಡನ್ನಾಗಿ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದೆವು. ಅಲ್ಲಿ ಕೂಡ ನಂಗೆ ಈಗಲೂ ನೆನಪು ಮಾಡ್ಕೊಳ್ತೇವೆ. ನಾವು ಒಂದು ಸರಿಯಾಗಿ ಇವತ್ತೊಂದು ಇಂಗ್ಲೀಷಲ್ಲಿ
ಒಂದು ಸ್ವಲ್ಪ ತುಂಬ ದೊಡ್ಡ ಪಾಂಡಿತ್ಯ ಅಲ್ಲ, ಸಾಧಾರಣ ಒಂದು ಪಾಂಡಿತ್ಯವನ್ನು ಪಡೆದಿದ್ದೇವೆ ಹೇಳಿದರೆ ಅದು ನಮ್ಮ ನವೋದಯ ವಿದ್ಯಾಲಯ ಕಾರಣ ಸರ್ ಅದಕ್ಕೆ. ಯಾಕಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ಆ ಸಮಯದಲ್ಲಿ ಇದ್ದಾಗೆ ಕಲ್ತಿದ್ರೆ ಇಷ್ಟೊಂದು ರೀತಿಯಾಗಿ ಒಂದು ಎಲ್ಲರನ್ನ ಫೇಸ್ ಮಾಡುವಂಥದ್ದು ಅಥವಾ ಪ್ರತಿಯೊಂದು ಕ್ಷಣವನ್ನು ಎದುರಿಸುವಂಥದ್ದು ಧೈರ್ಯ ತುಂಬಿದೆ ನನಗೆ ನವೋದಯ ವಿದ್ಯಾಲಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರ್. ನಾನೀಗ ಶಾಲಾ ದಿನಗಳಲ್ಲಿ ನಿಮ್ಗೆ ಏನಾಗ್ಬೇಕಂತ ಆವಾಗಿನ ಸಮಯದಲ್ಲಿ ಒಂದು ಆಸೆ ಇತ್ತು? ಆವಾಗಿನ ಸಮಯದಲ್ಲಿ ಆಸೆ ಇದ್ದದ್ದು ಸರ್ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ಹೇಳಿ. ಯಾಕಾಗಿ ಮ್ಯಾಮ್ ಅದೊಂದು? ಯಾಕಂತ ಹೇಳಿದ್ರೆ ನನ್ನ ಅಪ್ಪನಿಗೆ ಸರ್ ನನಗೆ ಬಾಲ್ಯದಿಂದಲೂ ಕೂಡ ಪೊಲೀಸರೊಟ್ಟಿಗೆ ಒಂದು ಒಡನಾಟ, ಅಪ್ಪನಿಗೆ ತುಂಬಾ ಒಡನಾಟ ಇತ್ತು. ಹಾಗಾಗಿ ನಾನು ಆದ್ರೆ ಪೊಲೀಸೇ ಆಗೋದಂತ ಒಂದು ತುಂಬಾ ನಿರ್ಧಾರ ಮಾಡಿದ್ದೆ. ಈವನ್ ನಂಬಲಿಕ್ಕಿಲ್ಲ, ಡಿಗ್ರಿ ಆಯ್ತು, ಡಿಗ್ರಿ ಆದ್ಮೇಲೆ BEd ಎಕ್ಸಾಮ್ ಆಯ್ತು. BEd ಎಕ್ಸಾಮ್ ಆದ ಮೇಲೂ ಸರ್ ನಾನು ಪೊಲೀಸ್ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿದ್ದೇನೆ, PSI ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೇನೆ. ಸುಬ್ರಹ್ಮಣ್ಯೇಶ್ವರ ರಾವ್ ಡಾಕ್ಟರ್ SP ಆಗ ನಮ್ಮ ಉಡುಪಿ ಜಿಲ್ಲೆದು 3 ಸೆಂಟಿಮೀಟರ್ಗೆ ಕಡಿಮೆ ಇತ್ತು ಸರ್ ಹೈಟ್, 3 ಸೆಂಟಿಮೀಟರ್ಗೆ. ಅದೇ ಟೈಮಲ್ಲಿ ಕೂಡ ನನಗೆ BEd ಗೌರ್ಮೆಂಟ್ ಜಾಬ್ ಸೆಲೆಕ್ಷನ್ ಆಯಿತು. ಇಲ್ಲದಿದ್ದರೆ ಮೋಸ್ಟ್ಲಿ 3 ಸೆಂಟಿಮೀಟರ್ ಇದ್ದಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಿದ್ದೆ ನಾನು ಇಷ್ಟೊತ್ತಿಗೆ. ಅಲ್ಲಿಗೆ ತಿರುಪತಿ ಅಂದ್ರೆ BEd ನಾನು ಚೂಸ್ ಮಾಡಿದ್ದಲ್ಲ ಸರ್, ಅಕಸ್ಮಾತ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರು, ನನ್ನ ಇಂಟೆನ್ಷನ್ ಇದ್ದಿದ್ದು ಪೊಲೀಸೇ. ಅಕಸ್ಮಾತಾಗಿ ಫ್ರೆಂಡ್ಸ್ ಎಲ್ಲ BEd ಎಕ್ಸಾಮ್ ಬರೆದ್ರು, ಹಾಗೆ ನಾನು BEd ಎಕ್ಸಾಮ್ ಬರೆದೆ. ಪಾಪ ತುಂಬ ಎಲ್ಲ ಕಷ್ಟಪಟ್ಟು ಅದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾರೆ ಸರ್. ನಾನು ತುಂಬ ಸ್ಟ್ರಗಲ್ ಮಾಡಲಿಲ್ಲ BEd ಎಕ್ಸಾಮಿಗೆ ಅಂತೇಳಿ. ಆ ಸೆಲೆಕ್ಷನ್ ಆಯಿತು, ಆಮೇಲೆ ಎಕ್ಸಾಮ್ ಬರೆದೆ. BEd ಆದಮೇಲೆ ಅದರ ನೆಕ್ಸ್ಟ್ ವೃತ್ತಿ ಇದೆ ಅಲ್ವಾ ಸರ್, ಏನು ಟೀಚರ್ ವೃತ್ತಿ, ಅದನ್ನು ಬರೆದೆ, ಅದಕ್ಕೂ ಸೆಲೆಕ್ಷನ್ ಆಯಿತು ಸರ್. ಅದಕ್ಕೂ ಮೋಸ್ಟ್ಲಿ ನನಗೆ ಕಾನ್ಫಿಡೆನ್ಸ್ ಇತ್ತು, ಒಂದು ವೇಳೆ ನಾನು 3 ಸೆಂಟಿಮೀಟರ್ ಗೆದ್ದಿದ್ರೆ ನಾನು ಮೋಸ್ಟ್ಲಿ ಇಷ್ಟೊತ್ತಿಗೆ PSI ಆಗಿರ್ತಾ ಇದ್ನೋ ಅಥವಾ ಇನ್ಸ್ಪೆಕ್ಟರ್ ಲೆವೆಲ್ಗೆ ಬಂದು ತಲುಪ್ತಾ ಇದ್ನೋ ಅಂತೇಳಿ ಒಂದಿದಿತ್ತು ಸರ್. ತೊಂದರೆ ಇಲ್ಲ, ಪಾಲಿಗೆ ಬಂದದ್ದು ಪಂಚಾಮೃತ, ಬಂದದ್ದನ್ನೆಲ್ಲ ಸ್ವೀಕರಿಸಬೇಕು ಖುಷಿಯಾಗಿ. ಆಗ್ಲೇ ಮಾತಾಡ್ತಿರುವಾಗ ತಂದೆ ಬಗ್ಗೆ ಹೇಳಿದ್ರು ನಾನು, ತಂದೆ ತಾಯಿ ಏನ್ ಮಾಡ್ತಾರೆ? ಅವ್ರಿಗೆ ಕೂಡ ಈ ಶಿಕ್ಷಣ ವೃತ್ತಿಯಲ್ಲಿ ಇದ್ರ, ಹಾಗಾಗಿ ನಿಮ್ಗೆ ಆಸಕ್ತಿ ಬಂತ? ಅಮ್ಮ ಅಂಗನವಾಡಿ ಟೀಚರ್ ಆಗಿದ್ರು ಸರ್, ಅಪ್ಪ ಬಿಸ್ನೆಸ್ ಮ್ಯಾನ್, ನಮ್ಮದು ಲಾರಿ ಇತ್ತು, ಬಿಸ್ನೆಸ್ ಮ್ಯಾನ್. ಹಾಗಾಗಿ ಆ ವೃತ್ತಿಗಂತೇಳಿ ಇದಿಟ್ಕೊಂಡು ಬಂದವಳಲ್ಲ ಸರ್, ಗುರಿ ಇಟ್ಕೊಂಡು ಬಂದವಳಲ್ಲ. ಗುರಿ ಇದ್ದದ್ದು ನಂದು ಪೊಲೀಸ್. ಈಗ ಏನು ಕೇಳಿದ್ರೆ ಪೊಲೀಸನ ಹೆಂಡತಿ ಆಗಿದ್ದೇನೆ. ನಾನು ಪೊಲೀಸ್ ಆಗಲಿಲ್ಲ, ನನ್ನ ಹಸ್ಬೆಂಡ್ ಪೊಲೀಸ್ ಸರ್. ನಾನು ಪೊಲೀಸ್ ಆಗಬೇಕಿತ್ತು, ಪೊಲೀಸನ ಹೆಂಡತಿ ಆಗಿದ್ದೇನೆ. ಒಟ್ಟಾರೆ ಪೊಲೀಸ್ ನನ್ನ ಮನೆಯಲ್ಲಿದೆ ಸರ್. ಪೊಲೀಸ್ ಅನ್ನುವಂಥ ಹೆಸರು ಮನೆಯಲ್ಲಿದೆ, ನಾನಾಗಲಿಲ್ಲ, ಅವರನ್ನು ಮದುವೆ ಆಗಿದ್ದೇನೆ ಸರ್. ನೀವು ಈ ಒಂದು ಶಿಕ್ಷಣ ವೃತ್ತಿಯನ್ನು ಆಯ್ಕೆ ಮಾಡುವಾಗ ನಿಮ್ಮ ಮನೆಯವರ ಒಪ್ಪಿಗೆ ಇತ್ತು ಇದಕ್ಕೆ? ಒಪ್ಪಿಗೆ ಇತ್ತು ಸರ್, ಒಪ್ಪಿಗೆ ಇತ್ತು. ಅವರದ್ದು ಅದೇನಿಲ್ಲ, ಒಳ್ಳೆದೊಂದು ಗೌರ್ಮೆಂಟ್ ಜಾಬ್. ಹಾಗೆ ಯಾಕಂದರೆ ಸರ್ಕಾರಿ ಉದ್ಯೋಗ ಸಿಗುವಂಥದ್ದು ಬಹಳ ಕಷ್ಟ ಅಲ್ವಾ, ಅಂತರದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ತುಂಬ ಕಂಗ್ರ್ಯಾಚುಲೇಟ್ ಮಾಡಿದರು ಸರ್. ಖುಷಿಯಾಗಿದೆ ಎಲ್ಲರಿಗೂ ಕೂಡ. ಯಾವುದೇ ಫೀಲ್ಡಿಗೆ ಹೋಗಿದ್ದೇನೆ ಆ ಫೀಲ್ಡಿಗೆ ನನಗೆ ಇಷ್ಟ ಇದ್ದು ಬಂದ, ಇಷ್ಟ ಇಲ್ಲದೆ ಬಂದು ಗೊತ್ತಿಲ್ಲ, ಬಂದ ಮೇಲಂತೂ ನಾನು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೇನೆ ಸರ್. ಮ್ಯಾಮ್, ಈಗ ಸರ್ಕಾರಿ ವೃತ್ತಿ ಅನ್ನುವಂಥದ್ದು ಅದಕ್ಕೆ ಅದರದ್ದೇ ಆದಂತಹ ಒಂದು ಪರಿಶ್ರಮ ಬೇಕು, ನಿರಂತರವಾದಂತಹ ಶ್ರಮ ಬೇಕು. ನೀವು ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಿದ್ರೆ ಅದಕ್ಕೆ ಅನ್ನುವಂಥದ್ದು? ಆ ಸಮಯದಲ್ಲಿ ಸರ್, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಮೇನ್ ನಮಗೆ CET ಅಂತ ಹೇಳಿದರೆ ಕಾಂಪಿಟೇಟಿವ್. ಈಗ ನಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪೇಪರ್ ಇದ್ದರೂ ಕೂಡ ಇನ್ನೊಂದು ಪೇಪರ್ ಇರ್ತದೆ ನಮಗೆ, ಕಾಂಪಿಟೇಟಿವ್ ಎಕ್ಸಾಮಿನ ಪೇಪರ್ ಇರ್ತದೆ. ಅದಕ್ಕೆ ಆ ಸಮಯದಲ್ಲಿ ಸ್ಪರ್ಧಾ ಸ್ಫೂರ್ತಿ, ಈಗೆಲ್ಲ ಆನ್ಲೈನ್ ಆಗಿ ಸರ್, ಅಂತ ಯಾವುದೇ ಕಾಂಪಿಟೇಟಿವ್ ಬುಕ್ಸ್ ಇಲ್ಲ ಸರ್. ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಚೈತನ್ಯ, ಮತ್ತು ಕಾಂಪಿಟೇಷನ್ ಸಕ್ಸಸ್ ಅಥವಾ ಆ ಥರದ್ದೆಲ್ಲ ಬುಕ್ ಇತ್ತು ಸರ್. ಅದನ್ನೆಲ್ಲ ಓದ್ತಾ ಇದ್ದೆವು. ಆ ಸಮಯದಲ್ಲಿ ನಾನು ಫಸ್ಟಿಗೆ ಶಿಕ್ಷಕ ವೃತ್ತಿ ಮಾಡಿದ್ದು ಸರ್ 1 ವರ್ಷಗಳ ಕಾಲ ಪ್ರೈವೇಟ್ ಸ್ಕೂಲಲ್ಲಿ ಮಾಡಿದ್ದೇನೆ, ಕುಂದಾಪುರದಲ್ಲಿ ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತೇಳಿ. ಆ ಸಮಯದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಬೃಂದಾವನ್ ಕೋಚಿಂಗ್ ಸೆಂಟರ್ ಅಂತ ಇತ್ತು. ಆ ಬೃಂದಾವನ್ ಕೋಚಿಂಗ್ ಸೆಂಟ್ರಿಗೆ ಸರ್ ನಾನು ಸಂಜೆ ಮೇಲೆ ಟ್ಯೂಷನ್ ಕೂಡ ಹೇಳಿಕೊಡ್ಲಿಕ್ಕೆ ಹೋಗ್ತಾ ಇದ್ದೆ. ಅದ್ರ ಜೊತೆಗೆ FSL ಇಂಡಿಯಾ ಅಂತ ಒಂದು ಫಾರಿನರ್ಸ್ಗೆ ಇಂಡಿಯನ್ ಕಲ್ಚರ್ ಅನ್ನ ಹೇಳಿಕೊಡುವಂಥ ಒಂದು ಸಂಸ್ಥೆ ಇತ್ತು ಸರ್. ಕಡಲಾಮೆಗಳ ರಕ್ಷಣೆ, ಆಮೇಲೆ ನಮ್ಮ ಇಂಡಿಯನ್ ಕಲ್ಚರನ್ನು ಹೇಳಿಕೊಡುವಂಥದ್ದು, ಅದರಲ್ಲಿ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಆ ಸಮಯದಲ್ಲಿ ಬೃಂದಾವನ್ ಕೋಚಿಂಗ್ ಅಕಾಡೆಮಿ ಕುಂದಾಪುರದಲ್ಲಿ ಇತ್ತಲ್ವಾ, ಅದರಲ್ಲಿ ಟ್ಯೂಷನ್ ಕೊಡ್ತಾ ಆ ಸಮಯದಲ್ಲಿ ಅವರು PSIಗೆ ಒಂದು ಕೋಚಿಂಗ್ ಕೊಡುವ ಅಂತೇಳಿ ಅವರು ಒಂದು ಮಾತಾಡ್ಕೊಂಡಿದ್ರು. ಶ್ರೀಯಾರ ಗೋಪಾಲಕೃಷ್ಣ ಶೆಟ್ಟಿ ಅಡ್ವೊಕೇಟ್ ಅವರು. ಆ ಸಮಯದಲ್ಲಿ ನಾನೆಂತ ಮಾಡಿದೆ, ಕೋಚಿಂಗ್ ಕೊಡ್ತಾ ಇದ್ದೆ 10th ಅವ್ರಿಗೆ. ಪ್ಲಸ್ ಆ ಸಮಯದಲ್ಲಿ ಆ ಕಾಂಪಿಟೇಷನ್ ಅದ್ರ ಬಗ್ಗೆ ಎಲ್ಲ ಹೇಳಿಕೊಡ್ತಾರಲ್ಲ ಸರ್, ಕಾಂಪಿಟೇಟಿವ್ ಎಕ್ಸಾಮನ್ನು ಹೇಗೆ ಫೇಸ್ ಮಾಡೋದು. ನನ್ನ ಇಂಟೆನ್ಷನ್ ಇದ್ದದ್ದು PSI ಅಲ್ವಾ, ಹಾಗಾಗಿ ಅದಕ್ಕೆ ಹೋದೆ ಸರ್. ನನಗೆ ಆ ಜನರಲ್ ನಾಲೆಜ್ಗಳೆಲ್ಲ ಅದರದ್ದು ಹೆಲ್ಪ್ ಆಯಿತು. ಪ್ಲಸ್ ನನ್ನ ಎಜುಕೇಷನ್ ಏನಿದೆ, ನನ್ನ ಪೇಪರ್ಗಳು ನಾನು ಓದ್ಕೊಂಡಿದ್ದೆ, ಅದು ಹೆಲ್ಪ್ ಆಯ್ತು ಸರ್. ಹಾಗಾಗಿ ಹೋದೆ. ಕೆಲವು ಪಾಯಿಂಟ್ 003ಇಂದ ನನಗೆ ಸಿಗುವಂಥ ಉಡುಪಿ ಜಿಲ್ಲೆ ಮಿಸ್ ಆಗಿ ಸೆಕೆಂಡ್ ಆಪ್ಷನ್ ಇದ್ದದ್ದು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸಿಕ್ಕಿತ್ತು ಸರ್. ಮೋಸ್ಟ್ಲಿ 0.003% ಜಾಸ್ತಿ ಕಲ್ತಿದ್ರೆ, ಜಾಸ್ತಿ ಮಾರ್ಕ್ ತಗೊಂಡಿದ್ರೆ ಇಷ್ಟೊತ್ತಿಗೆ ನಾನು ಉಡುಪಿ ಜಿಲ್ಲೆಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ.
ಗೊತ್ತಿಲ್ಲ. ಅಮ್ಮನ ಭಾಗ್ಯ ಸರ್, ಅನ್ನದ ಋಣ, ನೀರಿನ ಋಣ, ನೆಲದ ಋಣ ಎಲ್ಲೆಲ್ಲಿರ್ತದೆಯೋ ಅಲ್ಲಲ್ಲೇ ಬರಬೇಕು. ಹಾಗಾಗಿ ನನ್ನ ನೀರಿನ ಋಣ ಇದ್ದದ್ದು ಪೊಳಲಿಯಲ್ಲಿ, ನನ್ನ ಸೇವೆ ಮಾಡೋ ಭಾಗ್ಯ ಇದ್ದದ್ದು ಪೊಳಲಿಯಲ್ಲಿ. ಹಾಗಾಗಿ ನನಗೆ ಮೋಸ್ಟ್ಲಿ ಆ ಸಮಯದಲ್ಲಿ ಆ ಮಾರ್ಕ್ ಕಡಿಮೆ ಆಯಿತು, ಪೊಳಲಿ ಎಲ್ಲಿ ಸೇವೆ ಸಲ್ಲಿಸುವಂಥ ಭಾಗ್ಯ ಸಿಕ್ಕಿತ್ತು. ನೀವು ಈ ಒಂದು ಶಿಕ್ಷಣ ವೃತ್ತಿಗೆ ಬರುವಾಗ ಮೊದಲ ಒಂದು ಅನುಭವ ಹೇಗಿತ್ತು ಮ್ಯಾಮ್, ಒಂದು ತರಗತಿಗೆ ಹೋಗುವಾಗ? ಭಾರಿ ಒಳ್ಳೆ ಅನುಭವ ಸರ್. 36 ಮಕ್ಕಳು, ಖಾಲಿ 36 ಮಕ್ಕಳು, ಒಂದೇ ಒಂದು ಬ್ಯಾಚ್ ಇದ್ದದ್ದು. 36 ಮಕ್ಕಳನ್ನು ಹೋದ್ವಿ ನಾವು, 36 ಮಕ್ಕಳು. ಆ ಮಕ್ಕಳನ್ನು ಕೂಡ ಏನು ಮಾಡಿದ್ರು ಕೇಳಿದ್ರೆ, ಪ್ರಾರಂಭ ಆದದಲ್ಲ ಶಾಲೆ, ಎಲ್ಲೆಲ್ಲೇ ಇರುವಂಥ ಶಾಲೆಗಳ ಮಕ್ಕಳನ್ನು ತಗೊಂಡು ಬಂದು, ಪೊಳಲಿ ಆಸುಪಾಸಿನ ಮಕ್ಕಳನ್ನು ತಗೊಂಡು ಬಂದು ನಮ್ಮ ಶಾಲೆಗೆ ಹಾಕಿದ್ರು. ತುಂಬ ಒಳ್ಳೆ ಅನುಭವ. ಅವ್ರ ಜೊತೆಗೆ ನನಗೂ ಅವರಿಗೂ ಸಾಧಾರಣ ಒಂದು 10 ವರ್ಷ ಡಿಫ್ರೆನ್ಸ್ ಅಂತ ಸರ್. ನಾನು 25, ಅವರೆಲ್ಲ ಮೋಸ್ಟ್ಲಿ 12-13 ವರ್ಷದ ಮಕ್ಕಳು, ಅಷ್ಟೇ ಸಣ್ಣ, ತುಂಬ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಮಕ್ಕಳ ಜೊತೆಗೆ ಮಕ್ಕಳಾಗಿದ್ವಿ ನಾವು. ಅವ್ರಿಗೇನು ಮೂಲಭೂತ ಸೌಕರ್ಯ ಇಲ್ಲ ಸರ್. ಆಗ ಒಂದು ಬರೀಲಿಕ್ಕೆ ಏನು ನಿಮ್ಮ ಬೋರ್ಡ್ಗಳು ಕೂಡ ಪಕ್ಕದಲ್ಲಿ ವಿದ್ಯಾವಿಲಾಸ ಅಂತ ಇತ್ತು. ಆ ಶಾಲೆಯಿಂದ ತಂದಂಥ ಮೂಲಭೂತ ನಿಮ್ಮ ಕುರ್ಚಿ, ಬೆಂಚ್ಗಳು, ಆಮೇಲೆ ಬ್ಲ್ಯಾಕ್ ಬೋರ್ಡ್ಗಳು ಕೂಡ ಅಲ್ಲಿಂದ ತಂದಿರುವಂಥದ್ದು. ಹಾಗಾಗಿ ಆ ಮಕ್ಕಳೊಟ್ಟಿಗೆ ಅಲ್ಲೇ ಇದ್ಕೊಂಡು ಸಂಜೆ ನಾನು ಅಲ್ಲೇ ರೂಮ್ ಮಾಡಿದ್ದೆ ಸರ್. ಸಂಜೆ ಕೂಡ ಮಕ್ಕಳು ನನ್ನೊಟ್ಟಿಗೆ, ಆ ಹುಡುಗರಿದ್ರು, ಗ್ರಾಮರ್ ಹೇಳಿಕೊಡೋದು, ಮತ್ತೊಂದು ಹೇಳಿಕೊಡೋದು, ಅರಳಿ ಮರದ ಕಟ್ಟೆಯಲ್ಲಿ ಕೂತ್ಕೊಳ್ಳೋದು, ಸೆಕೆ ಅಲ್ವ ತುಂಬ. ಹಾಗೆ ಅಲ್ಲಿ ಮರ ಇದೆ ಸರ್, ಒಂದು ಮರದ ಕಟ್ಟೆಯಲ್ಲಿ ಕೂತ್ಕೊಳ್ಳೋದು, ಮಕ್ಕಳ ಜೊತೆಗೆ ನಮ್ಮ ಒಟ್ಟಿಗೆ ಒಂಥರ ಏನು ಕೇಳಿದರೆ ಗುರು ಶಿಕ್ಷಕರ ಬಾಂಧವ್ಯ, ಮಕ್ಕಳು ಮತ್ತು ಗುರುಗಳ ಬಾಂಧವ್ಯಕ್ಕಿಂತ ಫ್ರೆಂಡ್ಸ್ ಥರ ಇದ್ವಿ ನಾವು. ಡಾನ್ಸ್ ಮಾಡೋದು ನನ್ನ ರೂಮಲ್ಲಿ, ಆ ಥರ ಒಂಥರ ಒಂದು ಏನೋ ಒಂಥರ ಅನುಭವ ಸರ್. ಬಟ್ ಅದರ ನೆಕ್ಸ್ಟಿಗೆ ಬರಬೇಕಾದ್ರೆ ಯಾವಾಗ ಒಂದು ಪರಿಪಕ್ವವಾದ ಒಂದು ಬಿಲ್ಡಿಂಗಿಗೆ ನಾವು ಬಂದ್ವಿ, ಅದರ ಮೇಲೆ ಕರೆಕ್ಟಾದ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೆ ಪಾಠಗಳು ಮಾಡ್ತಿದ್ದೆವು, ಎಲ್ಲವೂ ಮಾಡ್ತಿದ್ದೆವು, ಬಟ್ ತುಂಬ ಫ್ರೆಂಡ್ಲಿ ಆಗಿದ್ದೆವು ಸರ್ ನಾವು. ನಮಗೆ ಕೂಡ ಚಿಕ್ಕ ವಯಸ್ಸು, ಫ್ರೆಂಡ್ಲಿ ಆಗಿದ್ದೆವು. ಈಗಲೂ ಕೂಡ ಮಕ್ಕಳು ಹೇಳ್ತಾರೆ ನಾವು ಫ್ರೆಂಡ್ಸ್ ಟೀಚರ್ ಅಂತ ಹೇಳ್ತಾರೆ. ಫಸ್ಟ್ ಬ್ಯಾಚ್, ಸೆಕೆಂಡ್ ಮಕ್ಕಳ ಜೊತೆಗೆ ಮಕ್ಕಳಾಗುವಂಥದ್ದು, ಪ್ಲಸ್ ಸ್ನೇಹಿತರ ಥರ, ದೊಡ್ಡ ಅಕ್ಕ ಆ ಥರ ಹೇಳ್ಬೋದು. ಈಗಿನವರಿಗೆ ನಾವು ಅಮ್ಮ ಅಂತ ಹೇಳ್ತೇವೆ, ಅವರ ಅಮ್ಮನ ಪ್ರಾಯಕ್ಕೆ ಬಂದಿದ್ದೇವೆ. ಆಗೆಲ್ಲ ನಾವು ಒಂಥರ ಮನೆಯಲ್ಲಿ ಹಿರಿಯ ಅಕ್ಕ ಇದ್ದಿದ್ರೆ ಮೋಸ್ಟ್ಲಿ ಅವರು ನಮ್ಮದೇ ಪ್ರಾಯದವರು ಇರ್ತಾ ಇದ್ದಿರ್ಬೋದು. ಹಾಗಾಗಿ ಹಿರಿಯಕ್ಕನ ಥರ ಅಂತ ಹೇಳಿ. ಅಂದರೆ ನೀವು ಮೊದಲು ಯಾವ ವಿಷಯದಲ್ಲಿ ಬೋಧನೆ ಮಾಡ್ತಿದ್ರಿ? ನಾನು ಮೊದಲು ಟೀಚರ್ಸ್ ಇರಲಿಲ್ಲ, ಸಮಾಜ ವಿಜ್ಞಾನ, ಇಂಗ್ಲೀಷ್ ಪ್ಲಸ್ ಹಿಂದಿ ಕೂಡ ತಗೊಂಡಿದ್ದೇವೆ. 3 ಕೂಡ ಬೋಧನೆ ಮಾಡ್ತಿದ್ದೆವು. ಸಮಾಜ ವಿಜ್ಞಾನದಲ್ಲಿ ನನ್ನ ಸಬ್ಜೆಕ್ಟ್, ಇಂಗ್ಲೀಷ್ ನನ್ನ ಆಸಕ್ತಿ ಸಬ್ಜೆಕ್ಟ್, ಆಮೇಲೆ ಹಿಂದಿ ಟೀಚರ್ಸ್ ಇರಲಿಲ್ಲ, ಹಾಗಾಗಿ ಹಿಂದಿಯನ್ನು ಬೋಧಿಸಲೇಬೇಕಾಯಿತು. ಹಾಗೆ 3 ಕೂಡ ಬೋಧಿಸ್ತಾ ಇದ್ದೆ. ಇದರಲ್ಲಿ ಯಾವ ರೀತಿಯ ವಿಶೇಷತೆಯನ್ನು ಕಂಡುಕೊಂಡ್ರೆ ಮ್ಯಾಮ್ ನೀವು ಪಾಠವನ್ನು ಮಾಡುವಾಗ ವಿದ್ಯಾರ್ಥಿಗಳಿಗೆ ಬೇಗ ಮನಮುಟ್ಟುವ ಥರ? ಬೇಗ ಮನಮುಟ್ಟೋ ಸರ್, ಒಂದು ಗ್ರಾಮೀಣ ವಿದ್ಯಾರ್ಥಿಗಳು ಹೇಳಿದರೆ ಅವರಿಗೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಬೇಕು. ಯಾಕಂದರೆ ಸ್ವಲ್ಪ ಇಂಗ್ಲೀಷ್ ಅಥವಾ ಬೇರೆ ಏನಾದರೂ ಅಥವಾ ನಮ್ಮ ಟೆಕ್ನಾಲಜಿಗಳಿಗೆ ತುಂಬ ಹಿಂದಿರ್ತಾರೆ. ಮಕ್ಕಳನ್ನು ಒಂದು ಅಟ್ರಾಕ್ಟ್ ಮಾಡುವಂಥ ಸರ್ ಟೆಕ್ನಾಲಜಿ ಖಂಡಿತ ಅಲ್ವಾ. ಆ ಸಮಯದಲ್ಲಿ ನಾವೇನು ಮಾಡ್ತೀವಿ, PPTಗಳಿಗೆ ಜಾಸ್ತಿ ನಾನೇ PPT ಮಾಡುವಂಥದ್ದು, PPTಗಳನ್ನು ಮಾಡಿಕೊಂಡು ಮಕ್ಕಳಿಗೆ ಬೋಧಿಸುವಂಥದ್ದು. ಆಮೇಲೆ ವಿಡಿಯೋಗಳನ್ನು ಹೆಚ್ಚಾಗಿ ಏನಿದೆ ಸರ್ ನಿದರ್ಶನ. ನಾನೊಂದು ಭೂಕಂಪ ಅಂತ ಹೇಳಿದರೆ ಮಕ್ಕಳಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಎಂಥ ಭೂಕಂಪನ, ಭೂಮಿ ಕಂಪಿಸೋದು. ಅದೇ ನೀವೊಂದು ಗೂಗಲಲ್ಲಿಯೋ ಅಥವಾ ಇದರಲ್ಲಿಯೋ ಯೂಟ್ಯೂಬಲ್ಲಿ ಒಂದು ಭೂಕಂಪದ ಒಂದು ಕರೆಕ್ಟಾದ ಒಂದು ವಿಡಿಯೋವನ್ನು ತೋರಿಸಿದ್ರೆ ಸರ್ ಮಕ್ಕಳಿಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಭೂಕಂಪ ಏನು ಅಂತೇಳಿ ಅವರಿಗೆ ಗೊತ್ತಾಗ್ತದೆ. ಆ ರೀತಿಯ ಬೋಧನೆ ಸರ್. ಅಂದರೆ ಮಕ್ಕಳ ಲೆವೆಲಿಗೆ ನಾವು ಇಳಿಬೇಕು, ನಮ್ಮ ಲೆವೆಲಿಗೆ ಮಕ್ಕಳು ಇಳಿಯೋದಲ್ಲ. ನಾನು ನಿಂತ್ಕೊಂಡು ಭೂಕಂಪ ಅಂತ ಹೇಳಿದರೆ ಭೂಮಿ ಗಡಗಡ ಅಲ್ಗಾಡೋದು, ಮರಗಳು ಬೀಳ್ತದೆ, ಬಿಲ್ಡಿಂಗ್ಗಳು ಬೀಳ್ತದೆ ಅಂತ ಹೇಳಿದರೆ ಮಕ್ಕಳಿಗೆ ಅನಿಸೋದಿಲ್ಲ ಎಂತ ಇರ್ಬೋದು ಅದು ಅಂತ ಹೇಳ್ಕೊಂಡು. ಒಂದು ನಾಟಕ ಥರ ಇರ್ಬೋದು ಅಥವಾ ಅವ್ರಿಗೆ ಯಾವುದೋ ಒಂದು ಫಿಲ್ಮ್ ನೋಡಿದಾಗ ಇರ್ತದೆ. ಅಂದರೆ ಫಿಲ್ಮಿಗೆ ಕರೆಕ್ಟ್ ಪರಿಕಲ್ಪನೆ ಸಿಗೋದಿಲ್ಲ ಸರ್. ಒಂದು ವಿಡಿಯೋವನ್ನು ಕರೆಕ್ಟಾಗಿ ತೋರಿಸಿದಾಗ ಆ ಥರ ನಾವು ಮಕ್ಕಳ ಲೆವೆಲಿಗೆ ಇಳಿದು ಅವರಿಗೆ ಸರಿಯಾದಂಥ ಒಂದು ಬೋಧನೆಯನ್ನು ಮಾಡಬೇಕಾಗ್ತದೆ. ಅಂದರೆ ಮ್ಯಾಮ್ ಈಗ ಟೆಕ್ನಾಲಜಿ ಇಲ್ಲದಂತಹ ಕಾಲದಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಗೆ ಮಾಡ್ತಾ ಇದ್ರು ಅನ್ನುವಂಥ? ಓಕೆ, ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಸರ್ ಚಾರ್ಟ್ ಪೇಪರ್ಗಳು, ಚಿತ್ರಪಟಗಳು, ವೃತ್ತಪತ್ರಿಕೆ ಸಂಗ್ರಹಗಳು ನಮಗೆ ಕೂಡ ಇತ್ತು ಸರ್. ಮೊದಲು ಅಸೈನ್ಮೆಂಟ್, ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ಇತ್ತಲ್ವ ಸರ್. ಆಗ ನಾವೇನು ಮಾಡ್ತಿದ್ದೆವು, ನಮ್ಮ ಮನೆಯಲ್ಲೆಲ್ಲ ಆಗ ನ್ಯೂಸ್ ಪೇಪರ್ ತಗೊಳ್ತಾ ಇರಲಿಲ್ಲ. ಯಾರೋ ಒಂದು ಊರಿನಲ್ಲಿ ಒಂದು 4 ಜನರ ಮನೇಲಿ ನ್ಯೂಸ್ ಪೇಪರ್ ಇತ್ತಲ್ಲ, ಅವರ ಮನೆಗೆ ಹೋಗಿ ನ್ಯೂಸ್ ಪೇಪರ್ ತಗೊಂಡು ಅದರಲ್ಲಿ ಪ್ರವಾಹದ ಕಟ್ಟಿಂಗ್, ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳ ಕಟ್ಟಿಂಗ್, ಬೇರೆ ಬೇರೆ ಸ್ಪೋರ್ಟ್ಸ್ ಮ್ಯಾನ್ಗಳ ಕಟ್ಟಿಂಗ್, ಅದೊಂದು ಒಳ್ಳೆಯ ಅನುಭವ ಸರ್. ನಾವು ಸ್ವ್ಯಾಪ್ ಬುಕ್ ಅಂತ ಮಾಡ್ತಿದ್ದೆ ಒಂದು. ಆ ಬುಕ್ಕನ್ನು ಮಾಡುವಂಥ ಒಂದು ಅಭ್ಯಾಸ ಇತ್ತು ಸರ್. ಅದು ಪ್ರಾಯಶಃ ಈಗಲೂ ನನ್ನ ಹತ್ರ ಇದೆ. ನಾನು ಆ ಸಮಯದಲ್ಲಿ ಸಂಗ್ರಹ ಮಾಡಿದ್ದು ಈಗಲೂ ನನ್ನ ಹತ್ರ ಇದೆ. ಅದನ್ನು ನೋಡಿಕೊಂಡು ಸರ್ ಆ ಥರವಾಗಿ ನಾವೇನು ಮಾಡೋದು, ಇದು ಭೂಕಂಪದ ಚಿತ್ರ, ಇದು ಪ್ರವಾಹದ ಚಿತ್ರ. ಈಗಲೂ ಕೂಡ ನನ್ನ ಮಕ್ಕಳಿಗೆ ಹೇಳ್ತೇನೆ, ಪ್ರಾಜೆಕ್ಟ್ ವರ್ಕ್ ಕೊಡಬೇಕಾದ್ರೆ
ಇಂಟರ್ನೆಟ್ಗೆ ಹೋಗಬೇಡಿ, ಸೈಬರ್ಗೆ ಹೋಗಬೇಡಿ, ಯಾರೋ ಒಂದು ಅಪ್ಲೋಡ್ ಮಾಡಿದ್ ನೀವು ಇದು ಮಾಡಬೇಡಿ, ನೀವೇ ಹುಡುಕಿ ಪ್ರವಾಹದ ಚಿತ್ರ. ಆ ಪ್ರವಾಹದ ಚಿತ್ರ ಅನ್ನುವಾಗ ನಿಮ್ಗೆ ಅದರಲ್ಲಿ ಕೆಲವು ರಿಪೋರ್ಟ್ ಇರ್ತದೆ, ಎಷ್ಟು ಜನ ಸತ್ರು, ಎಷ್ಟು ಸಾವು ನೋವುಗಳಾಯ್ತು, ಅದವರಿಗೆ ಕರೆಕ್ಟಾದ ಐಡಿಯಾ ಕೊಡ್ತದೆ. ಹೋಗೋದು ಅಂಗಡಿ ಹೋಗಿ ಇಂಕೊಂಜಿ ಪ್ರವಾಹದ ಚಿತ್ರ ಕೊರ್ಲೆ, ಫ್ಲಡ್ದ ಚಿತ್ರ ಕೊರ್ಲಿ ಅಂತ ಹೇಳಿದಾಗ ಉಂಟಲ್ಲ, ಅದರ ಪರಿಕಲ್ಪನೆ ಇಲ್ಲ, ಅದು ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಅವನು ತೆಗೆದುಕೊಟ್ಟ, ತಗೊಂಡು ಬಂದ್ರಿ, ನಿಮ್ಗೆ ಅವ್ನ ಪ್ರವಾಹದ ಬದಲಿಗೆ ಇನ್ಯಾವುದೇ ಚಿತ್ರವನ್ನು ತಗೊಂಡು ಕೊಟ್ಟರು ಕೂಡ ನೀವು ಮೋಸ್ಟ್ಲಿ ಅದೇ ಪ್ರವಾಹ ಅಂತ ತಿಳ್ಕೊಳ್ತಿದ್ರೇನು. ಆದರೆ ನೀವೇ ವರ್ಕೌಟ್ ಮಾಡಿದಾಗ, ನ್ಯೂಸ್ ಪೇಪರಲ್ಲಿ ಹುಡುಕಿದಾಗ ನಿಮಗೆ ಅದ್ಭುತವಾದ ಅನುಭವ ಆಗ್ತದೆ. ಖಾಲಿ ಪ್ರವಾಹ ಮಾತ್ರ ಅಲ್ಲ, ಅದರ ಜೊತೆಗಿರುವಂಥ ಬೇರೆ ಬೇರೆ ವಿಷಯಗಳನ್ನ ನೀವು ತಿಳ್ಕೊಳ್ತೀರಿ. ಈಗಲೂ ಕೂಡ ನಾನು ಚಪಾತಿ ಲಟ್ಟಿಸುವಾಗ ಅಡಿಗೊಂದು ನ್ಯೂಸ್ ಪೇಪರ್ ಹಾಕೊಳ್ತೇನೆ. ಈಗಲೂ ಕೂಡ ಅದು ಓದಿದ್ದಿದ್ರು ಕೂಡ ಚಪಾತಿ ಲಟ್ಟಿಸುವಾಗ ಅದೆಷ್ಟೋ ಹೊಸ ವಿಷಯಗಳು ನನಗೆ ಕಣ್ಣಿಗೆ ಕಾಣ್ತದೆ ಪುನಃ. ಆ ಥರದ ಒಂದು ವಿಷಯಗಳನ್ನ ನಾವು ಆ ಮಕ್ಕಳಿಗೆ ಹೇಳ್ತಾ ಇದ್ವಿ ಆಗ. ನ್ಯೂಸ್ ಪೇಪರ್ ಓದಿ, ಬೆಸ್ಟ್ ಕಂಪ್ಯಾನಿಯನ್, ತುಂಬ ವಿಷಯಗಳು ಸಿಗ್ತದೆ ನಿಮಗೆ ನ್ಯೂಸ್ ಪೇಪರಲ್ಲಿ. ಆ ಪ್ರವಾಹ ಅಂತ ಹೇಳಿದ ಕೂಡಲೇ ಪ್ರವಾಹದ ಪ್ರತಿಯೊಂದು ಇಮೇಜ್ ಸಿಗ್ತದೆ ನಿಮಗೆ ಅಂಥೇಳಿ ಆ ಥರ ಹೇಳ್ತಾ ಇದ್ವಿ ಸರ್. ಮತ್ತು ನೀವೊಂದು ವಿಧಾನಸಭೆ ಒಂದು ಅಧಿವೇಶನದ ಚಿತ್ರ ಇದ್ದರೆ ಹೇಳ್ತೇನೆ ಅದನ್ನು ಕೂಡ, ಯಾಕಂದ್ರೆ ನಮ್ಗೆ ರಾಜ್ಯಸಭೆ ಲೋಕಸಭೆ ಪಾಠ ಮಾಡ್ಲಿಕ್ಕೆ ಇರ್ತದೆ. ವಿಧಾನಸಭೆ ಅಧಿವೇಶನ ಆಗ್ತದೆ, ಅದರ ಚಿತ್ರಗಳನ್ನು ಸಂಗ್ರಹಿಸುವಾಗ ಅಲ್ಲಿ ಸ್ಪೀಕರ್ ಯಾರು ಅಂತ ಬರ್ತದೆ, ಪ್ರತಿಪಕ್ಷದ ನಾಯಕ ಯಾರು ಅಂತ ಬರ್ತದೆ, ಅದೇ ರೀತಿಯಾಗಿ ಆಡಳಿತ ಪಕ್ಷದ ನಾಯಕ ಯಾರು, ಎಷ್ಟೊಂದು ವಿಷಯಗಳು ಮಾಹಿತಿಗಳು ಸಿಗ್ತಾ ಇತ್ತು ಸರ್ ಆ ಸಮಯದಲ್ಲಿ. ಈಗಿನ ಮಕ್ಕಳಿಗೆ ನ್ಯೂಸ್ ಪೇಪರ್ಗಳು ತುಂಬ ವಿರಳ, ಅವರು ಓದುವುದಿಲ್ಲ. ಮೊನ್ನೆ ರಾಧಾಕೃಷ್ಣನ್ ನಮ್ಮ ಉಪರಾಷ್ಟ್ರಪತಿ ಚುನಾವಣೆ ಆಯಿತು. ಮಕ್ಕಳ ರಾಧಾಕೃಷ್ಣನ್ ಗೊತ್ತಿದೆಯಾ ಅಂತ ಕೇಳಿದಾಗ 5ನೇ ತಾರೀಕಿಗೆ ಏನೋ ಸೆಲೆಬ್ರೇಟ್ ಮಾಡಿದ್ದೇವಲ್ಲ ಅಂತೇಳಿ ಹೇಳ್ತಾರೆ. ಅದಲ್ಲ ವಿದ್ಯೆ ಏನಂತ ಕೇಳಿದರೆ ನ್ಯೂಸ್ ಪೇಪರ್ ನೋಡಿ ಬನ್ನಿ ಅಂತ ಹೇಳಿದೆ. ಓಡಿದ್ರು, ದುರು ಓಡಿದ್ರು ನ್ಯೂಸ್ ಪೇಪರಿಗೆ. ಟೀಚರ್ ಇವತ್ತು ಫೋಟೋದಲ್ಲಿ ಉಂಟು ಟೀಚರ್, ಅಲ್ಲಿ ಮೋದಿ ಅವರು ಒಂದು ಹೂಗುಚ್ಛ ಕೊಟ್ರ ಯಾಕೆ ಕೊಟ್ರು ಅವರಿಗೆ, ಅವರು ಉಪರಾಷ್ಟ್ರಪತಿ. ಇಂಥ ವಿಷಯಗಳನ್ನ ನೀವು ಕಲ್ತ್ಕೊಳ್ಬೇಕು. ಮೊಬೈಲಲ್ಲಿ ಇದ್ರ ಬಗ್ಗೆ ಬಂದಿರ್ತದೆ, ನೀವೇನು ಮಾಡಿದ್ದೀರಿ, ಖಾಲಿ ರೀಲ್ಸ್ ನೋಡ್ಸ್ ಕೂತ್ಕೊಂಡ್ರಿ ಅಲ್ವಾ, ಇದನ್ನು ನೋಡ್ಲಿಲ್ಲ ನೀವು. ಇಂಥದೆಲ್ಲ ನೋಡಿ, ಮೊಬೈಲನ್ನು ಖಾಲಿ ರೀಲ್ಸ್ ಮತ್ತೊಂದು ಇನ್ನೊಂದು ಮಾಡಿದ ಯಾರ್ಯಾರೋ ಮಾಡಿದ್ದಕ್ಕೆ ನೀವು ನೀವು ವ್ಯೂಸ್ ಕೊಡೋದಲ್ಲ. ಇಂಥ ಒಂದು ವಿಷಯಗಳನ್ನು ನೀವು ನೋಡಿ ಅದರ ಬಗ್ಗೆ ಬಂದು ನನಗೆ ಹೇಳಿ ಅಂತೇಳಿ ಹೇಳ್ತೇನೆ ನಾನು ಅವರಿಗೆ. ನಾನೀಗ ಮೊಬೈಲ್ ಅನ್ನುವಂಥದ್ದು ಕೊರೋನಾ ಆದ್ಮೇಲೆ ಬಂದದ್ದು, ಇದರ ಪ್ರಭಾವ ಹೇಗೆ ಬೀರಿತು ವಿದ್ಯಾರ್ಥಿಗಳಿಗೆ ಅನ್ನುವಂಥ? ಕೊರೋನಾದ ನಂತರ ಮೊಬೈಲ್ ಬಂದಿದೆ ಸರ್. ಮೊಬೈಲಿಂದ ಕೆಲವು ಕಡೆಯಲ್ಲಿ ಅದರ ಒಳ್ಳೆ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ನಿಮಗೆ ಅಪ್ ಟು ಡೇಟ್ ನ್ಯೂಸ್ಗಳನ್ನು ನೋಡುವಂಥದ್ದು, ಕೌನ್ ಬನೆ ಕರೋಡ್ಪತಿ ಅಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನೋಡ್ಕೊಳ್ಳುವಂಥದ್ದು ಕೆಲವು ಮಕ್ಕಳು ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಕೆಲವು ಮಕ್ಕಳು ಅದನ್ನು ಅಷ್ಟೇ ಅಡ್ಡ ಪರಿಣಾಮವಾಗಿ ಕೂಡ ಮಾಡ್ಕೊಂಡಿದ್ದಾರೆ. ಬೇಡದಂತಹ ವೆಬ್ಸೈಟ್ಗಳಿಗೆ ಹೋಗುವಂಥದ್ದು. ಯಾಕೆ ಸರ್ ನಾನು ಕೇಳೋದು, ಮೊಬೈಲಲ್ಲಿ ತುಂಬ ಒಳ್ಳೆದಿದೆ, ತುಂಬ ಒಂದು ನಿಮ್ಮ ಬೇರೆ ಬೇರೆ ಕಡೆಗೆ ಪ್ರವಾಸ ಕಥನಗಳನ್ನು ಮೊದಲು ಓದ್ತಾ ಇದ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಈಗ ಕಥನ ಅವರು ಏನು ಮಾಡ್ತಾರೆ, ಅವರೇ ಟೂರ್ಗೆ ಹೋಗ್ತಾರೆ, ಅದರ ಬಗ್ಗೆ ಒಂದು ಏನು ಮಾಡ್ತಾರೆ ಕೇಳಿ ವಿಡಿಯೋಗಳನ್ನು ಮಾಡ್ತಾರೆ. ಅಂಥದ್ದನ್ನು ಓದಿ, ಅಂಥದ್ದನ್ನು ನೋಡಿ, ಸೊಡಕುಗಳನ್ನು ನೋಡಿ, ಕ್ವಿಜ್ಗಳನ್ನು ನೋಡಿ, ಹೌ ಟು ಲರ್ನ್ ಇಂಗ್ಲೀಷ್ ಇದೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಬೇಕಾದಂತಿದೆ, ಅದನ್ನು ನೋಡಿ ಅಂತ ಹೇಳಿದ್ರು ಕೂಡ ಕೆಲವರು ಏನು ಮಾಡ್ತಿದ್ದಾರೆ ಕೇಳಿದರೆ ಅದನ್ನು ನೋಡದೆ ಹೇಳಿದಾಗ ನಮಗೆ ಟೀಚರ್ ನೋಡ್ಲಿಕ್ಕೆ ಹೇಳಿದ್ದಾರೆ ಅಂಥೇಳಿ ನೋಡೋದು ಯಾವುದನ್ನು, ರೀಲ್ಸ್ಗಳನ್ನು, ಅದು ಇದು ಬೇಡ ದನಗಳನ್ನು ನೋಡ್ತಾರೆ ಸರ್. ಅದನ್ನು ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಆಗ ಟೀಚರ್ ಈರ್ ಪಂಡಿನತ್ತ ಮೊಬೈಲ್ ತೂಯರೆ, ಲಾಸ್ಟಿಗೆ ಯಾರಿಗೆ ಬಂತು, ಟೀಚರಿಗೆ ಬಂತು. ಈರ್ ಪಂಡಿನತ್ತ ಮೊಬೈಲ್ ತೂರೆ. ನಾವು ಮೊಬೈಲಲ್ಲಿ ಏನು ನೋಡ್ಲಿಕ್ಕೆ ಹೇಳಿದ್ದೆವು, ಮೊಬೈಲ್ ನೋಡ್ಬೋದು, ಒಳ್ಳೆದನ್ನ ನೋಡಿ, ಅದನ್ನು ಕಂಟಿನ್ಯೂಸ್ ಆಗಿ ನೋಡಿದ್ಬೇಡಿ. ಏನೋ ಒಂದು ನೋಡಿದ್ರಪ್ಪ, ಒಳ್ಳೆದನ್ನ ಗ್ರಾಸ್ ಮಾಡಿದ್ರಿ, ಲೈಟ್ ಮ್ಯೂಸಿಕ್ ಮಾಡಿ. 10th ಮಕ್ಕಳಿಗೆ ಹೇಳ್ತೇವೆ, ಕಂಟಿನ್ಯೂಸ್ ಆಗಿ ಓದಬೇಡಿ ಮಕ್ಕಳೇ, ಒಂದು 5 ನಿಮಿಷ ಒಳ್ಳೆದಾದೊಂದೊಂದು ಫ್ಲೂಟ್ ಮ್ಯೂಸಿಕ್ ನೋಡಿ, ಮ್ಯೂಸಿಕ್ ಕೇಳಿ, ನಿಮ್ಗೆ ಎಷ್ಟು ರಿಫ್ರೆಶ್ನೆಸ್ ಕೊಡ್ತದೆ ಅಂತ ಹೇಳಿದ್ರೆ ಪಾಸಿಟಿವ್ ವೈಬ್ಸ್ ಬರ್ತದೆ ನಿಮ್ಮಲ್ಲಿ. ಕಲಿಯುವಂಥ ಏನಿದೆ ಅಲ್ವಾ ನಿಮ್ಮಲ್ಲಿ ಅದು ನೆನಪಿಗುಳಿತದೆ ಅಂತೇಳಿ ನಾವು ಪ್ರತಿ ಸಲ ಅವ್ರಿಗೆ ಹೇಳ್ತೇವೆ. ಆದರೆ ಅವ್ರೇನು ಮಾಡ್ತಾರೆ, ಮೊಬೈಲ್ ನೋಡೋದು ಅಂತ ಹೇಳ್ಕೊಂಡು ಬೇರೆ ಏನೇನೋ ನೋಡ್ತಾರೆ. ಅಂದರೆ ಮ್ಯಾಮ್, ಇದು ವಿದ್ಯಾರ್ಥಿಗಳು ಬಳಕೆ ಮಾಡ್ತಾರ ಅನ್ನುವಂಥದ್ದು ನೀವೀಗ ಹೇಳಿದರೆ ಫ್ಲೂಟು ಮೆಡಿಟೇಷನ್ ಇಂದ ಒಂದು ಜ್ಞಾನ ಕಾನ್ಸಂಟ್ರೇಟ್ ಅನ್ನುವಂಥದ್ದು ಬರ್ತದೆ. ಹೌದು ಸರ್, ಖಂಡಿತವಾಗಿ ಬರ್ತದೆ ನಿಮ್ಗೆ. ಯಾಕಂದ್ರೆ ನೀವು ಈಗ ಫಿಲ್ಮ್ ನೋಡ್ತೀರಿ, ಫಿಲ್ಮ್ ಮಿಡ್ಲ್ ನಿಮ್ಗೆ ಯಾಕೆ ಅಡ್ವರ್ಟೈಸ್ ಆಗ್ತಾರೆ, ತುಂಬ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಒಂದು TRP, ಇನ್ನೊಂದು TRP ಅಂತ ಕೇಳಿದ್ರೆ ನಿಮಗೆ ಆ ಫಿಲ್ಮ್ ನೋಡ್ತಾ ಸರ್ ಒಂದು ಮೊನೋಟನ್ಸಿಗೆ ಒಂದು ಸಣ್ಣ ಬ್ರೇಕ್ ಬೇಕಿರ್ತದೆ ನಿಮಗೆ ಅಲ್ವಾ. ಅದಕ್ಕೋಸ್ಕರ ಅದು ಬಂದದ್ದು ಕಾನ್ಸೆಪ್ಟ್ ಯಾವುದು, ಅಡ್ವರ್ಟೈಸ್ಮೆಂಟ್. ಈಗ ಏನಾಗಿದೆ ಕೇಳಿದ್ರೆ, ಒಳ್ಳೆ ಶೋ ಆಗಿದ್ರೆ ಅಥವಾ ಒಳ್ಳೆ ಸೀರಿಯಲ್ ಆಗಿದ್ರೆ TRPಗೋಸ್ಕರ ಅಡ್ವರ್ಟೈಸ್ಮೆಂಟ್ಗಳು ಬಂದಿದೆ. ಆದರೆ ಅದರ ಮೊದಲಿದ್ದು ಸರ್ ಯಾವುದೇ ಒಂದಿರಲಿ, ಏಕಾಗ್ರತೆಯಿಂದ ಒಂದು ಸ್ವಲ್ಪ ನೋಡ್ತಾ ಇದ್ದಾಗ ಅದಕ್ಕೊಂದು ಬ್ರೇಕ್ ಬೇಕಾಗ್ತದೆ ಸರ್ ನಮ್ಮ. ಯಾಕಂದ್ರೆ ಮೆದುಳು ಸರ್ ನಮ್ಮದು ಕಂಪ್ಯೂಟರ್ ಅಲ್ಲ, ಅದಕ್ಕೆ ಸ್ವಲ್ಪ ಒಂದು ಬ್ರೇಕ್ ಬೇಕಾಗ್ತದೆ. ಅದಕ್ಕೋಸ್ಕರ ಸರ್ ಅದು ಬಂದಂಥ ಒಂದು ಕಾನ್ಸೆಪ್ಟ್ ಯಾವುದು, ನಮ್ಮ
ಅಡ್ವರ್ಟೈಸ್ಮೆಂಟ್ ಅಥವಾ ಬ್ರೇಕ್ ಅನ್ನೋಂಥದ್ದು. ಆ ಬ್ರೇಕನ್ನು ನಾವೇನು ಮಾಡ್ಬೋದು, ರಿಫ್ರೆಶ್ ಕಂಪ್ಯೂಟರ್ ಕೊಡ್ತೇವೆ. ನಾವು ಸುಮಾರು ವರ್ಕ್ ಮಾಡ್ತಾ ಅದಕ್ಕೂ ಸುಸ್ತಾಗ್ತದೆ, ರಿಫ್ರೆಶ್ ಕೊಡ್ತೇವೆ. ಸೊ ನಮ್ಮ ಮೈಂಡ್ ಕೂಡ ನೀಡ್ಸ್ ರಿಫ್ರೆಶ್. ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಬ್ರೇಕ್ ಅನ್ನುವಂಥದ್ದು ಅದಕ್ಕೆ ಕಾನ್ಸೆಪ್ಟ್. ಆ ಟೈಮಲ್ಲಿ ಒಂದು ಸ್ವಲ್ಪ ಹೊರಗಡೆ ತಿರುಗಾಡಿ ಬರಲಿ, ಒಂದು ಸ್ವಲ್ಪ ವಾಶ್ರೂಮ್ಗಳಿಗೆ ಹೋಗಿ ಬರಲಿ, ಸ್ವಲ್ಪ ಫ್ರೆಶ್ ಆಗಿ ಬರಲಿ ಅಂತ ಹೇಳುವಂಥದ್ದು. ಈಗ ಮಕ್ಕಳು ಏನು ಕೇಳಿದರೆ, ಮಕ್ಕಳು ವಾಶ್ರೂಮ್ಸ್ಗಳಿಗೆ ಹೋಗೋದು ತುಂಬ ಕಡಿಮೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ಕುಸ್ತಿ ಮಾಡುವಂಥದ್ದು, ಸ್ವಲ್ಪ ಕಬಡ್ಡಿ ಆಡುವಂಥದ್ದು, ಸ್ವಲ್ಪ ಗರ ವರಾಂಡದಲ್ಲಿ ತಿರುಗುವಂಥದ್ದು, ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಮಕ್ಕಳುಗಳು. ಅಂದ್ರೆ ನಾವು ಈಗ ಕಲಿತಂತ ವಿಷಯಗಳನ್ನ ಮನವರಿಕೆ ಮಾಡುವಂಥದ್ದು ಇಲ್ಲ ಈಗಿನ. ಇಲ್ಲ ಅದನ್ನ ಶೇರ್ ಮಾಡುವಂಥದ್ದಿಲ್ಲ. ಮೊದಲು ಏನಾಗಿತ್ತು ಕೇಳಿದರೆ, ತುಂಬ ಈಗ ನೀವು ಕೂಡ ಶಾಲೆಗೆ ಹೋಗ್ತಾ ಇರೋ ಸಮಯದಲ್ಲಿ ಅಮ್ಮ ಟೀಚರ್ ಹೀಗೆ ಹೇಳಿದ್ರು, ಇದನ್ನು ಹೇಳಿದ್ರು, ಅದನ್ನು ಹೇಳಿದ್ರು, 5 ಪೈಸೆ ಬಗ್ಗೆ ಮಾತಾಡಿದ್ರು, 5 ಪೈಸೆಗೆ ನಿಮ್ಮ ಕಾಲದಲ್ಲಿ ಚಾಕ್ಲೇಟ್ ಸಿಕ್ತಿತ್ತಂತೆ, ಐಸ್ ಕ್ಯಾಂಡಿ ಸಿಕ್ತಿತ್ತಂತಲ್ಲ ಅಂತೇಳಿ ನಾವು ಕೇಳ್ತೇವೆ ಮಕ್ಕಳಿಗೆ. ನೀವು ಕೇಳ್ತಿದ್ರಿರ್ಬೋದು, ಯಾಕಂದ್ರೆ ನಾನು ಸಾಧಾರಣ ಒಂದು ಸ್ಟೂಡೆಂಟ್ ಏಜ್ ಇದೆ ನಿಮಗೆ. ಆದರೆ ಈಗಿನ ಮಕ್ಕಳಿಗೆ ಅದು ಏನಿಲ್ಲ, ಪೇರೆಂಟ್ಸ್ ಜೊತೆ ಶೇರ್ ಮಾಡೋದಿಲ್ಲ. ಮನೆಗೆ ಹೋಗೋದು, ಮೊಬೈಲ್ ನೋಡುವಂಥದ್ದು. ಅಮ್ಮನಿಗೆ ಹುಷಾರಿದೆಯಾ, ಅಮ್ಮನಿಗಿದೆಯಾ, ಅಪ್ಪನಿಗೆ ಹುಷಾರಿಲ್ವೋ ಅಥವಾ ಏನು ಕೂಡ ಅವರಿಗೆ ಹೆಚ್ಚಾಗಿ ಬಿದ್ದೋಗಿರೋದಿಲ್ಲ. ಯಾಕಂದ್ರೆ ಅವ್ರು ಮನೆಗೆ ಹೋಗೋದು, ಬ್ಯಾಗ್ ಬಿಸಾಕ್ತಾರೆ, ಮೊಬೈಲ್ ನೋಡ್ತಾರೆ. ಮನೆಯವರ ಟಚ್ ಅನ್ನುವಂಥದ್ದು, ಆತ್ಮೀಯತೆ ಅನ್ನುವಂಥದ್ದು, ಪರಸ್ಪರ ಬಾಂಡಿಂಗ್ ಅನ್ನುವಂಥದ್ದು ಏನಾಗಿದೆ ಕೇಳಿದರೆ ಈ ಮೊಬೈಲಿಂದ ಕಡಿಮೆ ಆಗಿದೆ. ಅಂದ್ರೆ ಬೆಳಗಿನಿಂದ ಸಂಜೆವರೆಗೆ ಶಾಲೆಯಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ಪೇರೆಂಟ್ಸ್ ಗಳಿಗೆ ಹೇಳುವಂಥದ್ದಿಲ್ಲ ಈಗ. ಯಾಕಂದ್ರೆ ಅವ್ರು ಹೋಗ್ತಾ ಇದ್ದ ಕೂಡಲೇ ಮೊಬೈಲ್ ಕೊರ್ಲೆ ಅಷ್ಟೇ. ಅಮ್ಮ ನನ್ನ ಶಾಲೆಯಲ್ಲಿ ಹೀಗೆ, ನಿಮ್ಗೆ 100ಕ್ಕೆ 25 ಮಕ್ಕಳು ಹೇಳ್ಬೋದು, ಅಮ್ಮ ನನ್ನ ಶಾಲೆಯಲ್ಲಿ ಹೀಗಾಯ್ತು, ಅಮ್ಮ ನನ್ನ ಶಾಲೆಯಲ್ಲಿ ಹಾಗೆ ಮಾಡಿದೆ, ಅಮ್ಮ ನನ್ನ ಶಾಲೆಯಲ್ಲಿ ಹೀಗೆ ಮಾಡಿದೆ. 25% ಇರ್ಬೋದು ಮಕ್ಕಳು ಹಾಗೆ ಹೇಳುವಂಥದ್ದು. ಈಗಿನ ಪೇರೆಂಟ್ಸ್ಗಳಿಗೂ ಕೂಡ ಸರ್, ಅವರು ಕೂಡ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದರೆ, ಬಂದ್ಯಾ ತಿಂಡಿ ತಿನ್ನು, ಹೋಮ್ವರ್ಕ್ ಮಾಡು, ಮಗ ಇವಾಗ ಶಾಲೆಯಲ್ಲಿ ಏನಾಯಿತು ಅಂತ ಕೇಳಿದ್ದಿದ್ರೆ ಸರ್, ನಮ್ಮ ಎಜುಕೇಷನ್ ಅನ್ನುವಂಥದ್ದು ಇನ್ಯಾವುದೋ ಮಟ್ಟಕ್ಕೆ ಹೋಗ್ತಾ ಇತ್ತು. ಕೇಳೋದಿಲ್ಲ ಮನೆಗೆ ಬಂದ ಕೂಡಲೇ ಪೇರೆಂಟ್ಸ್ಗಳು, ಏನು ಮಾಡಿದ್ರು ಇವತ್ತು, ಏನು ಕಲಿಸಿದ್ರು, ಏನಾರು ಬಯಸ್ಕೊಂಡ್ಯಾ, ನಿಂಗೆ ಯಾರಾದರೂ ಗುಡ್ ಹೇಳಿದ್ರಾ. ಸಣ್ಣದಿರೋಗಿದೆ, ಬಾಲ್ಯದಲ್ಲಿ LKG UKG ಮಕ್ಕಳು ಹೇಳ್ತಾರೆ. ಯಾಕಂದರೆ ಸಣ್ಣ ಮಕ್ಕಳ ಮನಸ್ಸು ತುಂಬ ಮುಗ್ಧ ಇರ್ತದೆ, ಬಂದು ಶೇರ್ ಮಾಡ್ತಾರೆ. ದೊಡ್ಡದಾದ್ಮೇಲೆ ಮಕ್ಕಳು ಶೇರ್ ಮಾಡೋದಿಲ್ಲ ಸರ್. ಇದು ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆತ್ಮಹತ್ಯೆ ಹೆಚ್ಚಳಕ್ಕೆ ಒಂದು ಕಾರಣ. ಚಿಕ್ಕ ವಿಷಯಕ್ಕೆ ಮೊಬೈಲ್ ಕೊಡ್ಲಿಲ್ಲ ಅಂತ ಆತ್ಮಹತ್ಯೆ, ನೀನು ಓದಂತ ಹೇಳಿದಕ್ಕೆ ಆತ್ಮಹತ್ಯೆ. ನೀವು ಪೇರೆಂಟ್ಸ್ ಮಕ್ಕಳೊಟ್ಟಿಗೆ ಒಂದು ಉತ್ತಮವಾದೊಂದು ಬಾಂಡಿಂಗ್ ಇಟ್ಕೊಂಡಿದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗ್ತಿರ್ಲಿಲ್ಲ, ತುಂಬ ಕಡಿಮೆ ಆಗ್ತಾ ಇತ್ತು. ಯಾಕಂದ್ರೆ ಅಮ್ಮನ ಹತ್ರ ಶೇರ್ ಮಾಡ್ತಾ ಇದ್ರು, ಅಪ್ಪನ ಹತ್ರ ಶೇರ್ ಮಾಡ್ತಾ ಇದ್ರು, ಒಡ ಹುಟ್ಟಿದ ಹತ್ರ ಶೇರ್ ಮಾಡ್ತಾ ಇದ್ರು. ಅಮ್ಮನ ಹತ್ರ ಒಂದು ಮೊಬೈಲ್, ಅಪ್ಪನ ಹತ್ರ ಒಂದು ಮೊಬೈಲ್, ಅಣ್ಣನ ಹತ್ರ ಒಂದು ಮೊಬೈಲ್, ಅಕ್ಕನ ಹತ್ರ ಒಂದು ಮೊಬೈಲ್. ಈ ಮಗುಗೊಂದು ಏನೋ ಸಮಸ್ಯೆ ಇದೆ, ಆ ಮಗು ಯಾರ ಹತ್ರ ಹೇಳ್ಬೇಕು ಹೇಳಿ ಅಲ್ವಾ? ಎಲ್ಲ ಅವ್ರವ್ರ ಲೋಕದಲ್ಲಿ ಬ್ಯುಸಿ. ಒಂದು ವೇಳೆ ಶೇರ್ ಮಾಡಿದ್ದಿದ್ರೆ ಎಷ್ಟೋ ಮಕ್ಕಳು ಜೀವ ಕಳ್ಕೊಳ್ಳೋದನ್ನು ನಾವು ತಪ್ಪಿಸಬಹುದಿತ್ತು. ಅಥವಾ ಮಕ್ಕಳಿಗೇನೋ ಓದ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೋ ಒಂದು ಪಾಠ ಅರ್ಥ ಆಗ್ತಾ ಇಲ್ಲ, ಏನೋ ಒಂದು ಇದಾಗ್ತಾ ಇಲ್ಲ ಅಂತ ಹೇಳಿದಾಗ ಅಮ್ಮನ ಹತ್ರ ಯಾರ ಹತ್ರ ಶೇರ್ ಮಾಡಿದ್ದಿದ್ರೆ ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚುತ್ತಾ ಇತ್ತು. ಕೆಲವೊಮ್ಮೆ ನಮ್ಮ ಮಕ್ಕಳು ಏನು ಹೇಳ್ತದೆ, ಅಮ್ಮ ನನಗೆ ಆ ವಿಷಯ ಅರ್ಥ ಆಗ್ತಾ ಇರಲಿಲ್ಲ ಅಂತ ಹೇಳಿದರೆ ನಾನು ಹೇಳೋದು, ಮಗ ನೀನು ಫಸ್ಟ್ ಆ ಟೀಚರನ್ನು ಪ್ರೀತಿಸು. ಯಾವ ವಿಷಯ ನಿಂಗೆ ಅರ್ಥ ಆಗಲಿಲ್ಲ ಅಲ್ಲ, ಆ ಟೀಚರನ್ನು ಫಸ್ಟ್ ಪ್ರೀತಿಸು. ನೀನು ಪ್ರೀತಿಸಿ ಅವರು ಒಂದು ಪಾಠ ಮಾಡಬೇಕಾದ್ರೆ ಏನೆಲ್ಲ ತಯಾರಿ ಮಾಡ್ಕೊಂಡು ಬರ್ತಾರಲ್ಲ, ಅದನ್ನು ನೀನು ಸ್ವಲ್ಪ ಆಲೋಚನೆ ಮಾಡು. ಆಟೋಮ್ಯಾಟಿಕಲಿ ನಿನಗೆ ಆ ಪಾಠ ಅರ್ಥ ಆಗ್ತದೆ. ನೀನು ಆ ಟೀಚರನ್ನು ಹೇಟ್ ಮಾಡ್ತಾ ಹೋಗು, ನಿನಗೆ ಎಲ್ಲಿಂದ ಪಾಠ ಅರ್ಥ ಆಗೋದು, ಆ ಟೀಚರ್ ಬಗ್ಗೆ ನಿಂಗೆ ಎಲ್ಲಿಂದ ಪ್ರೀತಿ ಬರುವಂಥದ್ದು, ಆ ಪಾಠ ಹೇಗೆ ಅರ್ಥ ಆಗೋದು, ಆ ಸಬ್ಜೆಕ್ಟಾ ಆ ಟೀಚರಾ ಅನ್ನೋದೇ ನಿನ್ನ ಮೈಂಡಲ್ಲಿ ಸೆಟ್ ಆಗಿರಬೇಕಾದ್ರೆ ನಿನ್ಗೆ ಅವ್ರು ಮಾಡಿದಂಥ ಪಾಠ, ಅವ್ರು ಎಷ್ಟೇ ಚಂದ ಮಾಡಿ ಪಾಠ ಮಾಡಲಿ, ಅವ್ರು ಮಾಡಿದಂಥ ಪಾಠ ನಿಂಗೆ ಹೇಗೆ ಅರ್ಥ ಆಗ್ತದೆ ಅಲ್ವಾ? ಇದೆಲ್ಲ ಏನು ಕೇಳಿದರೆ ಮೊಬೈಲಿಂದ. ನೀವು ಪೇರೆಂಟ್ಸ್, ನನಗೆ ತಾಯಿ, ನನ್ನ ಮಕ್ಕಳ ಹತ್ರ ನಾನು ಫಸ್ಟ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಕು, ಮೊಬೈಲನ್ನು ಆದಷ್ಟು ಕಡಿಮೆ ಮಾಡಬೇಕು. ಆಟೋಮ್ಯಾಟಿಕಲಿ ನಿಮ್ಮ ಮಕ್ಕಳು ಅಥವಾ ಆ ಮಕ್ಕಳು ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳ್ಕೊಳ್ತಾರೆ. ಪ್ರತಿ ಒಂದು ವಿಷಯ ಇಂಪ್ರೂವ್ ಆಗ್ತದೆ. ಮೇ ಬಿ ಎಜುಕೇಷನ್ ಆಗಿರ್ಬೋದು, ಮನೆಯ ವಿಷಯ ಆಗಿರ್ಬೋದು, ಅವಳ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿ ಒಂದು ಕೂಡ ಇಂಪ್ರೂವ್ ಆಗ್ತದೆ. ಒಂದು ಸ್ವಲ್ಪ ಮೊಬೈಲನ್ನು ಸೈಡಿಗಿಡಿ, ಎಲ್ಲ ಕೂಡ ಇಂಪ್ರೂವ್ ಆಗ್ತದೆ. ನೀವು ಹೇಳಿದ್ರಿ ಈಗ ಮಕ್ಕಳು ಎಡಿಕ್ಟ್ ಆಗುವಂತದ್ದು ಮೊಬೈಲ್ಗೆ. ಹೌದು. ಇದು ಯಾವ ರೀತಿಯಾಗಿ ಕಡಿಮೆ ಮಾಡಬಹುದು? ಮಕ್ಕಳನ್ನ ಫಸ್ಟ್ ಆಗಿ ಉಂಟಲ್ಲ, ಒಂದು ಏಜಿಗೆ ಬಂದ ಮೇಲೆ ಮಕ್ಕಳನ್ನು ನಾವು ಸ್ನೇಹಿತರಂತ ನೋಡಬೇಕು. ಫ್ರೆಂಡ್ಸ್, ಅಪ್ಪ ಅಮ್ಮ ಆಗಿದ್ರು ಕೂಡ ಸ್ನೇಹಿತರಂತ ನೋಡಬೇಕು. ಆ ಸ್ನೇಹಿತರಂತ ನೋಡಿದಾಗ ಉಂಟಲ್ಲ, ಆಟೋಮೆಟಿಕಲಿ ಅವರಿಗೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬರ್ತದೆ. ನೋಡಬೇಡ ಅಂತ ಹೇಳಿದ್ರೆ, ಮೊಬೈಲ್ ನೋಡಬೇಡ ಅಂತ ಹೇಳಿದ್ರೆ ನೋಡುದಿಲ್ಲ ಆಗ ಅವರು. ನಾನು ಈಗ ಯಾವ ರೀತಿಯಾಗಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವರು ಸುಮ್ಮನೆ ಇರ್ಲಿಕ್ಕೆ ಅದೊಂದು ಮಾಡಬಾರ್ದಿತ್ತು. ಯಾಕಂತ ಹೇಳಿದ್ರೆ ಅದಲ್ಲದೆ ಬೇರೆ ತುಂಬಗಳಿದೆ.
ನೀವು ಸಣ್ಣದ 1 ನಿಮಿಷ ಮೊಬೈಲ್ ಅನ್ನು ತೋರಿಸಿ, ಒಳ್ಳೆದೊಂದು ರೈಮ್ಸ್ ಅನ್ನು ತೋರಿಸಿ, ಯಾಕಂದ್ರೆ ಮಗು ಕೂಡ ರೈಮ್ಸ್ ಅನ್ನು ಕಲಿತದೆ. ಒಂದು ಇಂಗ್ಲಿಷ್ ಕಾರ್ಟೂನ್ ಅನ್ನು ತೋರಿಸಿ, ಮಗು ಸ್ವಲ್ಪ ಇಂಗ್ಲಿಷ್ ಅಥವಾ ಬೇರೆ ಬೇರೆ ಭಾಷೆಗಳನ್ನು ಕಲಿತದೆ ಅಂತೇಳಿ ಅದಕ್ಕೆ ಕೊಡುವಂಥದ್ದಲ್ಲ. ಅದರ ಬದಲಿಗೆ ನೀವು ಅವಳ ಜೊತೆ ಮಾತಾಡಿ, ನೀವು ಸ್ವಲ್ಪ ಮಗುವಿನ ಜೊತೆ ಆಟ ಆಡಿ, ಆ ರೀತಿಯಾಗಿ ಮಾಡಿದಾಗ ಮಗು ಮೊಬೈಲ್ ಕೇಳುವುದಿಲ್ಲ. ಗಾರ್ಡನಿಂಗಿಗೆ ಮಾತಾಡಿ, ನಮಗೆ ಶ್ರೀರಾಮಕೃಷ್ಣ ತಪೋವನ ಪೊಳಲಲ್ಲಿದೆ, ಸ್ವಾಮೀಜಿಯವರು ಹೇಳ್ತಾರೆ 5 ನಿಮಿಷ ನೀವು ಗಿಡಗಳ ಜೊತೆ ಮಾತಾಡಿ ಅಂತ ಹೇಳಿ. ಜಗದೀಶ್ ಚಂದ್ರ ಬೋಸರು ಹೇಳಿದ್ದಾರೆ ಗಿಡಗಳಿಗೂ ಜೀವ ಇದೆ ಅಂತ ಹೇಳಿದ್ದಾರೆ, ಹೌದಲ್ವಾ? ನಾವು 5 ನಿಮಿಷ ಮಾತಾಡಿ, ಮಕ್ಕಳಿಗೆ ಈಗಲಿಂದ ಸಣ್ಣಿಂದ ಅದನ್ನು ಕಲ್ಟಿವೇಟ್ ಮಾಡಿ. 5 ನಿಮಿಷ ನೀವು ಗಿಡಗಳಿಗೆ ಮಾತಾಡಿ. ಮನೆಯಲ್ಲಿ ದೇವರಿಗೆ ಹೂ ತರುವಂಥದ್ದಿದೆ ಅಲ್ವಾ, ಅದನ್ನು ಮಗುವಿಗೆ ಜವಾಬ್ದಾರಿ ಕೊಡಿ. ಮಗು ಮಾತಾಡ್ತದೆ. ಮಗು ಹೋಗಿ ಹೋಗಿ ಓ ಚಂದ ಹೂ, ಎಷ್ಟು ಚಂದ ಇದ್ದೀಯಲ್ಲ ಅಂತೇಳಿ ಒಂದು ಅಪ್ರಿಸಿಯೇಷನ್ ಏನು ಯಾರಿಗೆ ಕೊಡ್ತದೆ ಕೇಳಿದರೆ ಗಿಡಕ್ಕೆ ಕೊಡ್ತದೆ ಅಥವಾ ಹೂವಿಗೆ ಕೊಡ್ತದೆ. ಮೋಸ್ಟ್ಲಿ ಅದಕ್ಕೆ ಗಿಡಕ್ಕೆ ಖುಷಿ ಆಗ್ಬೋದೇನೋ ಅಲ್ವಾ? ನಾವು ಹೇಳ್ಬೋದು ಗಿಡ ಮಾತಾಡ್ತದೆ, ಗಿಡ ನಡೆದಾಡ್ತದೆ ಅಂತ. ಗಿಡಕ್ಕೆ ಜೀವ ಇದೆ ಅಂತ ಹೇಳಿದ್ಮೇಲೆ ಗಿಡ ಕೂಡ ಬೆಳೀತದೆ, ಗಿಡ ಕೂಡ ನಮಗೆ ರೆಸ್ಪಾಂಡ್ ಮಾಡ್ತದೆ. ಅದು ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಪ್ರಾಣಿಗಳು ನಮ್ಗೆ ಎಷ್ಟೊಂದು ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತದೆ ಅಲ್ವಾ, ಅದೇ ರೀತಿಯಲ್ಲಿ ಗಿಡಗಳು ಕೂಡ ನಮಗೆ ರೆಸ್ಪಾಂಡ್ ಮಾಡ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಅಂಥ ಒಂದು ಹ್ಯಾಬಿಟನ್ನು ಮಕ್ಕಳಲ್ಲಿ ಕಲ್ಟಿವೇಟ್ ಮಾಡಿ. ಭಜನೆ ಅಥವಾ ಪ್ರಾರ್ಥನೆ, ಮೆಡಿಟೇಷನ್, ಗಿಡ ಇದು ಮಾಡುವಂಥದ್ದು. ನಮ್ಮ ಜೊತೆ ಅಡುಗೆ ಮಾಡುವಾಗ ಕರೀರಿ ಅವರಿಗೆ, ಇದು ನೋಡೋದು ಹೊಸ ರುಚಿ ಟ್ರೈ ಮಾಡುವ. ಯಾಕಂದರೆ ಖಾಲಿ ಮೊಬೈಲಲ್ಲಿ ನೋಡಿ ಅಮ್ಮ ಇದೊಂದು ಟ್ರೈ ಮಾಡಿ ಅಂತ ಹೇಳೋದಲ್ಲ. ಮಗು ಕರಿ, ಈ ಬಾ ಮಗ ನಾನೊಂದೇನೋ ಮಾಡ್ತೇನೆ, ನೀನು ನಂಗೆ ಹೆಲ್ಪ್ ಮಾಡು ಅಂತೇಳಿ ಹೊಸ ರುಚಿಗಳನ್ನು ಟ್ರೈ ಮಾಡಿಸಿ. ಆ ರೀತಿಗೆ ಮಕ್ಕಳನ್ನು ಕಾನ್ಫಿಡೆನ್ಸಿಗೆ ತಗೊಳ್ಳಿ. ಸ್ಕೂಲಲ್ಲಿ ಕೂಡ ಹಾಗೇನೆ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ಪೇರೆಂಟ್ಸ್ಗಳು, ಮೇಡಮ್ ಮೊಬೈಲನ್ನು ತುಂಬ ನೋಡ್ತಾರೆ, ಇದನ್ನು ನೋಡ್ತಾರೆ, ಅದನ್ನು ನೋಡ್ತಾರೆ ಅಂತ ಹೇಳ್ತಾರೆ. ಮೊನ್ನೆ ಒಂದು 2-3 ಮಕ್ಕಳ ಜೊತೆಗೆ ಮಾತಾಡಿದೆ. ಅಪ್ಪ ಒಂದು ಸ್ವಲ್ಪ ವಯೋವೃದ್ಧರಾಗಿದ್ದಾರೆ, ಅವರಿಗೆ ಇನ್ನೊಂದು ಹೆಂಡತಿ ಇದ್ದಾರೆ, ಅವರು ಬೇರೆ ಒಂದು ಇದರಲ್ಲಿದ್ದಾರೆ. ಇವನಿಗೆ ಇಲ್ಲಿ ಏನು ಕೇಳಿದರೆ ಲಂಗು ಲಗಾಮ್ ಇಲ್ಲ. ಇವನ ಲಂಗು ಲಗಾಮ, ಇವನ ಫೇವ್ರೇಟ್ ಯಾರು ಕೇಳಿದರೆ ಈಗ ಮೊಬೈಲ್. ಟೀಚರ್ ಮೊಬೈಲ್ ನೋಡ್ತಾನೆ, ಹೇಳಿದ್ದು ಕೇಳೋದಿಲ್ಲ. ಆಗ ನಾನು ಕರೆದೆ, ನೋಡು ಮಗ, ನೀನು ಮೊಬೈಲ್ ನೋಡ್ತೀಯ, ಎಲ್ಲ ನೋಡ್ತೀಯ, ಹೌದು, ನಿನಗೆ ಮುಂದೆ ಜೀವನ ಇಷ್ಟೇ, ನಿನಗೆ ಮೊಬೈಲ್ ನೋಡಿಕೊಂಡೇ ಕೂತ್ಕೊಳ್ತೀಯ. ಅಪ್ಪ ದೂರ ಇದ್ದಾರೆ ಹೇಳ್ತಿ, ಅಪ್ಪ ಫ್ಯಾಮಿಲಿ ನೋಡೋದೆಲ್ಲ ಹೇಳ್ತಿ ಅಲ್ವಾ? ಹಾಗಾದರೆ ಈ ಅಮ್ಮನಿಗೆ ಉಬ್ಬಾಸ ಹೇಳ್ತಿ, ದಮ್ಮ ಹೇಳ್ತಿ, ಅಮ್ಮನ ನೋಡಬೇಕಾದವ್ರು ಯಾರು? ನಾನು ಟೀಚರ್. ಹಾಗಾದರೆ ನೀವು ಮೊಬೈಲನ್ನೇ ಕೂತ್ಕೊಂಡ್ರೆ ನಿಮಗೆ ಮೊಬೈಲಲ್ಲಿ ಜೀವನದಲ್ಲಿ ಎಂತ ಸಿಗ್ತದೆ, ಹಣ ಸಿಗ್ತದೆ ಅಂತ ಕೇಳಿದೆ ನಾನು. ಇಲ್ಲ ಟೀಚರ್. ಹಾಗಾದರೆ ನೀನೇನು ಮಾಡಬೇಕು? ಟೀಚರ್ ನಂಗೊಂದು ಕೆಲಸ ಮಾಡಬೇಕು ಮುಂದೆ. ಹೌದಾ, ನಿಮಗೊಂದು SSLC ಸರ್ಟಿಫಿಕೇಟ್ ಅಂತ ಬೇಕಲ್ವಾ? ನಂಗೆ ಫಾರಿನಿಗೆ ಹೋಗಬೇಕು. ಫಾರಿನಿಗೆ ನಿನಗೆ SSLC ಸರ್ಟಿಫಿಕೇಟ್ ತಗೊಂಡು ಒಂದು ITA ಅಥವಾ ಒಂದು ಡಿಪ್ಲೊಮಾ ಮಾಡಿದರೆ ಒಳ್ಳೆಯ ಕೆಲಸ ಸಿಗ್ತದೆ. ಇಲ್ಲದಿದ್ದರೆ ಫಾರಿನಿಗೆ ಹೋಗ್ತಾರೆ ಮಗ, ಅಲ್ಲಿ ಮಾಲಿಯಾಗಿಯೋ, ಹೋಟೆಲ್ಗಳಲ್ಲಿ ಸರ್ವರ್ ಆಗಿಯೋ, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಡ್ರೈವರಿಗೂ ಕೆಲಸ ಮಾಡಬೇಕು. ಒಳ್ಳೆ ಸ್ಯಾಲ್ರಿ ಇರೋದಿಲ್ಲ. ಫಾರಿನಲ್ಲಿ ಇದ್ದೆ ಅಂತ ಹೇಳಲಿಕ್ಕೆ ಮಾತ್ರ ಆಗ್ತದೆ. ಒಂದು ಒಳ್ಳೆ ಕಲ್ತ್ಕೊಂಡು ಹೋದರೆ ನಿಂಗೊಂದು ಒಳ್ಳೆ ಒಂದು ಜಾಬ್ ಆಗ್ತದೆ ಅಲ್ಲಿ. ಆಗ ನಿನ್ನ ಫ್ಯಾಮಿಲಿ ನಿನ್ನಷ್ಟು ಚೆನ್ನಾಗಿ ಮಾಡಿ ನೋಡ್ಬೋದಲ್ಲ ಅಂತ ಹೇಳಿದಾಗ, ಹೌದು ಟೀಚರ್, ನಾನು ಹಾಗೆ ಮಾಡಬೇಕು. ಹಾಗಾದರೆ ನಾನು ಎಂತ ಮಾಡಬೇಕು? ಎಂತ ಮಾಡಬೇಡ, ಮೊಬೈಲ್ ಕಡಿಮೆ ಮಾಡು, ಅಮ್ಮನನ್ನು ಚೆನ್ನಾಗಿ ನೋಡ್ಕೋ, ದೇವರಿಗೆ ಪ್ರಾರ್ಥನೆ ಮಾಡು, ಚೆನ್ನಾಗಿ ಓದು, SSLC ಪಾಸ್ ಆಗ್ತಿ, ITA ಮಾಡು, ಡಿಪ್ಲೊಮಾ ಮಾಡು, ನನ್ನಿಂದ ಏನು ಹೆಲ್ಪ್ ಆಗ್ತದೆ ನಾನು ನಿಮಗೆ ಮಾಡ್ತೇನೆ. ಖಂಡಿತವಾಗಿ ನೀನು ಹೋಗಿ ಒಂದು ಒಳ್ಳೆ ಜಾಬಿಗೆ ಸೇರು, ನಿನ್ನ ಫ್ಯಾಮಿಲಿ ಚೆನ್ನಾಗಿ ನೋಡು, ನನಗೇನು ರಿಟರ್ನ್ಸ್ ಬೇಡ. ನಿನ್ನ ಫ್ಯಾಮಿಲಿ ನೋಡ್ಕೊಂಡಾಗ ನಿನ್ನ ಅಮ್ಮ ಒಂದು ದುವಾ ಕೊಡ್ತಾರಲ್ವ, ಆಶೀರ್ವಾದ ಮಾಡ್ತಾರಲ್ಲ, ಅದೇ ಆಶೀರ್ವಾದ ನನಗೆ ಸಾಕಂತ ಹೇಳಿದೆ. ಮೊನ್ನೆಯಿಂದ ಟೀಚರ್ ನಾನು ಓದ್ತಾ ಇದ್ದೇನೆ, ಸಾಕಲ್ಲ ಸರ್ ಇಷ್ಟೇ? ಖಂಡಿತ ನಿಮ್ಮ ಒಂದು ಬದುಕಿನಲ್ಲಿ ಸಾರ್ಥಕತೆ ಅನ್ನುವಂಥದ್ದು ಸಾಕಲ್ಲ, ಇಷ್ಟೇ ಸಾಕಲ್ಲ. ಅವನೊಂದು ಒಳ್ಳೆ ಜಾಬ್ಗಲ್ಲಿ ಹೋದ ಅಂತ ಹೇಳಿದರೆ ನಂಗೆ ಅಷ್ಟೇ ಸಾಕು, ಬೇರೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಕೆಲವೊಮ್ಮೆ ಮಕ್ಕಳಿಗೆ, ಟೀಚರ್ ಬರ್ಡೇಗೆ ನಿಮಗೆ ನಾವು ಕೇಕ್ ಕಟ್ ಮಾಡೋ, ಗಿಫ್ಟ್ ಕೊಡು ಅಂತೇಳಿ ಹೇಳ್ತಾರೆ. ಮಗ, ನೀನು ಒಂದು ಒಳ್ಳೆ ಜಾಬಿಗೆ ಹೋಗಿ 4 ಜನರ ಬಾಯಲ್ಲಿ ಇವನು ಈ ಶಾಲೆಯಲ್ಲಿ ಕಲ್ತವನು ಅಂತ ಹೇಳಿ ಒಳ್ಳೆದು ನಿಂದೊಂದು ಬ್ಯಾನರು ಅಥವಾ ಏನೋ ಒಂದು ಹಾಕಿದಾಗ ಒಳ್ಳೆ ಸಂಸ್ಕಾರ ಅಂತ ಹೇಳಿದರೆ ಉಂಟಲ್ಲ, ಅದು ನನಗೆ ನೀನು ಕೋಟಿ ರೂಪಾಯಿ ಕೊಟ್ಟಷ್ಟು ಒಂದು ರಿಟರ್ನ್ಸ್. ನನಗೆ ಶಿಕ್ಷಕ ವೃತ್ತಿಯಲ್ಲಿ ನಾವೇನು ಅಪೇಕ್ಷೆ ಮಾಡೋದಿಲ್ಲ ಸರ್, ರಿಸಲ್ಟ್, ಒಳ್ಳೆ ಕ್ಯಾರೆಕ್ಟರ್ ಬಿಟ್ಟು ನಾವೇನು ಅಪೇಕ್ಷೆ ಮಾಡೋದಿಲ್ಲ ಅಷ್ಟೇ. ನಾಡ್ದು ಈ ಶಾಲೆಯಲ್ಲಿ ಕಲ್ತಿದ್ದ ಈ ಟೀಚರ್ ಸ್ಟೂಡೆಂಟ್ ಅಂತ ಹೇಳಿದರೆ ಸರ್ ದೊಡ್ಡ ಸರ್, ನಮ್ಗೆ ಅದೆಷ್ಟು ದೊಡ್ಡ ಆನರ್ ಅಂತ ಹೇಳಿದರೆ, ಎಷ್ಟೋ ದೊಡ್ಡ ಸನ್ಮಾನ ಮಾಡಿದರೂ ಕೂಡ ನಮಗೆ ಶಿಕ್ಷಣದಲ್ಲಿ ತುಂಬ ಪ್ರಶಸ್ತಿಗಳಲ್ಲಿ ಸಿಗ್ಬೋದು. ಬಟ್ ನಂಗೆ ಆ ಟೀಚರ್ ಕಲಿಸಿದ್ದು, ಆ ಟೀಚರಿಂದ ನಾನು ಇವತ್ತು ಹೀಗಿದ್ದೇನೆ ಅಂತ ಹೇಳಿದ್ರೆ ಸರ್, ದೊಡ್ಡ ಯಾವ ಪ್ರಶಸ್ತಿ ಕೊಡೋದು ನಮ್ಗೆ ಲೆಕ್ಕಕ್ಕಿಲ್ಲ ಅನಿಸುತ್ತೆ ಸರ್, ಅಲ್ವಾ ಸರ್? ಅದರ ಎದುರಿಗೆ ಈಗ ತುಂಬ ಮಕ್ಕಳಿದ್ದಾರೆ, ತುಂಬ ಮಕ್ಕಳು ನೆನಪು ಮಾಡ್ಕೊಳ್ತಾರೆ, ಟೀಚರ್ ನೀವು ಆವತ್ತು ಹೊಡೆದ್ರಿ, ಆವತ್ತು ಬೈದ್ರಿ, ಆವತ್ತು ಹೇಳಿದ್ರಿ ಟೀಚರ್, ಅದರಿಂದಾಗಿ ನಾನು ಇವತ್ತು ಇಲ್ಲಿದ್ದೇನೆ ಅಂತ ಹೇಳಿದರೆ ಸರ್, ಅದಕ್ಕಿಂತ ಒಂದು ದೊಡ್ಡ ಆನರ್ ಯಾವುದೇ ಇಲ್ಲ ನಮಗೆ. ಮ್ಯಾಮ್, ಈಗ ಮತ್ತೊಂದು ಕೇಳೋದಾದ್ರೆ, ನಿಮ್ಮ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಮಕ್ಕಳಿಗೆ ಸೂತ್ರ ಮತ್ತು ಸನ್ನೆಗಳ ಮುಖೇನವಾಗಿ ಮಕ್ಕಳಿಗೆ ಸುಲಭವಾಗಿ ಪಾಠವನ್ನ ಅರ್ಥೈಸೋದು. ಹೌದು ಸರ್. ಈ ರೀತಿಯಾದಂತಹ ಒಂದು ಕಲ್ಪನೆ ಹೇಗೆ ಬಂತು ನಿಮ್ಗೆ ಅನ್ನುವಂಥದ್ದು? ಏನು ಕೇಳಿದರೆ,
ಸಮಾಜ ವಿಜ್ಞಾನ ನಿಮಗೆ ಗೊತ್ತಿದೆ, ಅಗೆದಷ್ಟು ಇನ್ನಷ್ಟು ಸಿಗುವಂಥದ್ದು. ಸಮಾಜ ವಿಜ್ಞಾನವೇ ಹೆಚ್ಚಾಗಿ ನಮ್ಮ ಹಿಸ್ಟ್ರಿ ಅಥವಾ ಇತಿಹಾಸಕ್ಕೆ ಹೋದಾಗ ಎಲ್ಲೆಲ್ಲೋ ಹೋಗಿ ಮುಟ್ತೇವೆ. ಬಹಳಷ್ಟು ಪರಿಕಲ್ಪನೆಗಳು ನಮ್ಮ ಸಮಾಜ ವಿಜ್ಞಾನದಲ್ಲಿ ತುಂಬಿದೆ. ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ವಿಶೇಷತೆ ಆಗಿರಬೇಕು. ಈಗ ಕನ್ನಡದಲ್ಲಿ ಪದ್ಯ ಹಾಡಿ ಕಂಠಪಾಠ ಮಾಡಿಸೋ ನೀವು ಕೇಳಿದ್ದೀರಿ, ಅಥವಾ ಗಣಿತದಲ್ಲಿ ಸೂತ್ರವನ್ನು ಕೇಳಿದ್ದೀರಿ. ನನಗನ್ಸಿತ್ತು ಯಾಕೆ ನಮ್ಮ ಸಮಾಜ ವಿಜ್ಞಾನದಲ್ಲಿ ತೆಗೆದುಕೊಂಡು ಬರಬಾರ್ದು ಅಂತೇಳಿ. ಕೇವಲ ಪಾಠದೊಟ್ಟಿಗೆ ನಮಗೆ ವಿನೋದ ಕೂಡ ಇರಬೇಕು. ಮಕ್ಕಳಿಗೆ ಸ್ವಲ್ಪ ಕಾಮಿಡಿ ಅಂತೇಳಿ ಹೇಳ್ತೇವಲ್ವಾ, ಕಾಮಿಡಿ ಕೂಡ ಇರಬೇಕು. ಇಲ್ಲ ಒಂದೇ ಸಮನೆಗೆ ನಾವು ಪಾಠ ಮಾಡ್ತಾ ಇದ್ದರೆ ಮಕ್ಕಳಿಗೂ ಬೋರ್ ಆಗ್ತದೆ. ಹಾಗಾಗಿ ನಿಮಗೆ ಕೇಳ್ತೇನೆ, ಕಾಮು ನಮ ಮಂಕೋ ತುಚೆ ಏವಿ ಪಾಹ ಕೋ, ಏನಾಯಿತು? ನಿಮ್ಗೇನೋ ಒಂದು ಜಾಪನೀಸ್ ಭಾಷೆ ಅಥವಾ ಚೈನೀಸ್ ಭಾಷೆ ಕೇಳಿದಾಗಿದ್ದಿರ್ಬೋದಲ್ವಾ? ಏನಿಲ್ಲ ಅದು ನಮ್ಮ ಭಾರತದ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯಲ್ಲಿರುವಂಥ ಬಂದರುಗಳ ಹೆಸರು ಹೇಳಿದ್ದು ನಿಮಗೆ ನಾನು. ಕಾಮು ನಮ ಮಂಕೋ ಕಾಂಡ್ಲಾ, ಕಾ ಮುಂಬೈ, ನ ನವಶೇವಾ, ಮರ್ಮಗೋವಾ, ಮಂಗಳೂರು, ಕೊಚ್ಚಿನ್. ಕಾಮೋ ನಮ ಮಂಕೋ ತುಚೆ ಏವಿ ಪಾಹಾ ಕೋ ತುತುಕುಡಿ, ಚೆ ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರದೀಪ್, ಹಾಯ್ಡಿಯಾ, ಕೋಲ್ಕತ್ತಾ. ಸುಲಭವಾಗಿ ಕಲೀಲಿಕ್ಕಾಗಲಿಲ್ಲ ನಿಮಗೆ? ಹೇಳಿದಾಗ ಏನಿದು ಅಂತೇಳಿ ಆಗ್ತದೆ. ಆದರೆ ಅದು ನಿಮ್ಗೆ ಏನಾಗ್ತದೆ ಕೇಳಿದರೆ ಸುಲಭವಾಗಿ ಕಲೀಲಿಕ್ಕಾಗ್ತದೆ. ಇನ್ನೊಂದು, ನಾವು ಹೇಗೆ ಪಾಠ ಮಾಡ್ತೇವೆ ಅಂತ ಕೇಳಿದರೆ, ಪ್ರಪಂಚದ ಈಗ ನಮ್ಮ ಭಾರತದ ಅತಿ ಉದ್ದವಾದ ವಿವಿಧೋದ್ದೇಶ ಅಣೆಕಟ್ಟು ಹೀರಾಕೂಡ್. ಹೇಳುವಾಗಲೇ ಏನಾಯ್ತು ಹೇಳಿ? ಏನಾಯಿತು? ಉದ್ದ ಮಾಡಿ ಹೇಳಿಲ್ವಾ? ಈ ಥರದ ಒಂದು ಟ್ರಿಕ್ಸನ್ನು ಫಾಲೋ ಮಾಡೋದು ಸರ್. ಈ ಥರ ಟ್ರಿಕ್ಸ್ ಫಾಲೋ ಮಾಡಿದಾಗ ಅವರಿಗೆ ಏನಾಗ್ತದೆ ಕೇಳಿದ್ರು, ಒಂದು ನಮ್ಮ ಪಾಠದ ಆಕರ್ಷಣೆ ಆಗ್ತದೆ, ಇನ್ನೊಂದು ಪಾಠದ ಬಗ್ಗೆ ಅವರಿಗೆ ಹೆಚ್ಚಿನ ಒಲವು ಬರ್ತದೆ, ಇನ್ನೊಂದು ಸುಲಭವಾಗಿ ಪ್ರಶ್ನೆಗಳನ್ನು ನೆನಪಿಟ್ಕೊಳ್ತಾರೆ. ಸಮಾಜದಲ್ಲಿ ತುಂಬ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನೆಲ್ಲ ನೆನಪಿಟ್ಕೊಳ್ಳಿ ಕಷ್ಟ. ಕೆಲವೊಂದು ನಾಟಕದ ರೂಪದಲ್ಲಿ ಮಾಡ್ತೇವೆ, ಕೆಲವೊಂದು ಸನ್ನೆಗಳ ರೂಪದಲ್ಲಿ, ಕೆಲವೊಂದು ಸೂತ್ರಗಳ ರೂಪದಲ್ಲಿ. ಉದ್ಯಮಗಾರಿಕೆ ಗುಣಲಕ್ಷಣಗಳು ಅಂತ ಇದೆ, ಅತಿ ಹೆಚ್ಚಾಗಿ ರಿಪೀಟೆಡ್ ಆಗುವಂಥ ಪ್ರಶ್ನೆ. ನಿಮ್ಗೆ ಗೊತ್ತಿದೆ, ನಮ್ಮ ಕ್ಲಾಸ್ ರೂಮಲ್ಲಿ ಬುದ್ಧಿವಂತರು ಇರ್ತಾರೆ, ಕಲಿಕೆಯಲ್ಲಿ ಹಿಂದುಳಿದವರು ಇರ್ತಾರೆ, ಆವರೇಜ್ ಸ್ಟೂಡೆಂಟ್ಸ್ಗಳು ಕೂಡ ಇರ್ತಾರೆ. ಹಾಗಾಗಿ ಎಲ್ಲರಿಗೆ ಮುಟ್ಟುವಾಗೆ ಕೆಲವೊಂದು ಸೂತ್ರಗಳನ್ನು ಮಾಡಿರ್ತೇವೆ, ಕೆಲವೊಂದು ಸನ್ನೆಗಳನ್ನು ಮಾಡಿರ್ತೇವೆ. ಉದಾಹರಣೆಗೆ ಉದ್ಯಮಗಾರಿಕೆ ಗುಣಲಕ್ಷಣಗಳು ಅಂತಿದೆ ಒಂದು. ಫಸ್ಟ್ ಪಾಯಿಂಟ್ ಐಡಿಯಾ ಅಂತ ಹೇಳಿದಾಗ ನಾವು ಯಾವತ್ತು ಕಾರ್ಟೂನಲ್ಲಿ ಒಂದು ಬಲ್ಬ್ ಹೊತ್ತಿಸ್ತೇವಲ್ಲ, ಐಡಿಯಾ ಅಂತ ಹೇಳಿದಾಗ ಹೀಗೆ ಮಾಡೋದು. ಫಸ್ಟ್ ಪಾಯಿಂಟ್ ಸೃಜನಾತ್ಮಕ, ಹೊಸತಾಗಿ ಒಂದು ಪಾಯಿಂಟ್ ಸರ್. ಅದಕ್ಕೆ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡುವುದು, ನಾಯಕತ್ವ, ಗುರಿ ಮುಟ್ಟುವುದು, ಗುಂಪು ಕಟ್ಟುವುದು, ವಚನಬದ್ಧತೆ, ಇದೆಲ್ಲ ಮಾಡಿದಾಗ ಇದು ಆಕ್ಷನ್ಗಳು. ಇದನ್ನು ಆಕ್ಷನ್ ಮಾಡಿದಾಗ ಸುಲಭವಾಗಿ ಸರ್ 5 ನಿಮಿಷದಲ್ಲಿ ಒಂದು ಪ್ರಶ್ನೆಯನ್ನು ಕಲಿತಾರೆ. 5 ನಿಮಿಷ. ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾರೆ ಹೇಳ್ತೇನೆ ಸರ್. ಪ್ರತಿ ಸಲ ಅವ್ರಿಗೆ ಏನ್ ಮಾಡ್ತಾ ಕೇಳಿದ್ರೆ ಫಸ್ಟ್ ಪಾಯಿಂಟ್ ಹೇಳ್ತೇನೆ. ಈಗ ನೋಡಿ ಮಕ್ಕಳೇ, ಉದ್ಯಮಗಾರಿ ಗುಣಲಕ್ಷಣಗಳು, ಸೃಜನಾತ್ಮಕ ಒಂದ್ಸಲ ಹೇಳ್ತೇನೆ, ಎರಡನೇದು ಕ್ರಿಯಾತ್ಮಕ, ನಾಯಕತ್ವ, ಗುರಿ ಮುಟ್ಟುವುದು, ವಚನಬದ್ಧತೆ, ಆಮೇಲೆ ನಷ್ಟ ಪರಿಹಾರ ಒಂದ್ಸಲ ನಾನು ಮಾಡಿರ್ತೇನೆ. ಎರಡನೇ ಸಲಕ್ಕೆ ಪುನಃ ಮಕ್ಕಳೇ ಹೇಳ್ತಾರೆ ಸೃಜನಾತ್ಮಕ, ಕ್ರಿಯಾತ್ಮಕ, ಗುರಿ ಮುಟ್ಟುವುದು, ನಾಯಕತ್ವ. ಹೀಗೆ ಒಂದು 5-6 ಸಲ ನಾನು ಅದನ್ನು ಡ್ರಿಲ್ ಮಾಡಿಸಿದಾಗ ಆಮೇಲೆ ಅವ್ರಿಗೆ ಅದೊಂದು ಕಾನ್ಸಿಕ್ವೆನ್ಸ್ ಇರ್ತದೆ. ಆ ಕಾನ್ಸಿಕ್ವೆನ್ಸ್ ಪ್ರಕಾರ ಅವರೇನು ಮುಂದೆ ಏನು ಮಾಡ್ತಾರೆ, ಈಗ ನೀವು ಹೇಳ್ತೀರಾ ಅಂತ ಕೇಳಿದಾಗ ಅವರೇ ಶುರು ಮಾಡ್ತಾರೆ ಸೃಜನಾತ್ಮಕ, ಕ್ರಿಯಾತ್ಮಕ, ನಾಯಕತ್ವ, ಗುರಿ ಮುಟ್ಟುವುದು, ವಚನಬದ್ಧತೆ, ನಷ್ಟ ಪರಿಹಾರಕ್ಕೆ ಸಿದ್ಧಂತ ಅವರೇ ಮಾಡ್ತಾರೆ 5 ನಿಮಿಷದಲ್ಲಿ. ಇಲ್ಲದಿದ್ದರೆ ನಾವು ಸಾಧಾರಣವಾಗಿ ಪಾಠ ಹೇಗೆ ಓದ್ತೇವೆ, ಸೃಜನಾತ್ಮಕ, ಕ್ರಿಯಾತ್ಮಕ, ಗುರಿ ಮುಟ್ಟುವುದು, ನಾಯಕತ್ವ ಅಂತ ಹೀಗಲ್ವ ನಾವು ಮಗ್ಗಪ್ ಮಾಡುವಂಥದ್ದು. ಅವಶ್ಯಕತೆ ಇಲ್ಲ. ಅವ್ರಿಗೆ ಇಂಟ್ರೆಸ್ಟಿಂಗು ಆಯಿತು, ಆ ಪ್ರಶ್ನೆನ ನೆನಪಲ್ಲಿ ಕೂಡ ಇಟ್ಕೊಳ್ತಾರೆ. ಅಂದ್ರೆ ಉದಾಹರಣೆಯ ರೂಪದಲ್ಲಿ ಮಕ್ಕಳಿಗೆ ಅರ್ಥೈಸುವಂತ, ಸನ್ನೆ ಆಕ್ಷನ್ಸ್ ಸನ್ನೆಯ ರೂಪದಲ್ಲಿ ಮಾಡಿಟ್ಕೊಳ್ಳುವಂಥದ್ದು. ಅದು ಸುಲಭವಾಗಿ ತುಂಬ ಟಚ್ ಆಗ್ತದೆ. ಅದು ಎಲ್ಲ ಮಕ್ಕಳಿಗೆ ತುಂಬ ಟಚ್ ಆಗ್ತದೆ. ಪ್ಲಸ್ ಅವ್ರಿಗೆ ಈಗಕ್ಕೆ ಮಾತ್ರ ಅಲ್ಲ, ಈ ಕಾನ್ಸೆಪ್ಟು ಪರೀಕ್ಷೆ ಬರ್ದಾದ ಮೇಲೆ ಕೂಡ ನನಗೆ ಯಾವತ್ತರ ರೋಡ್ ಮೇಲೆ ಸಿಗ್ತಾರಲ್ಲ, ಸಿಕ್ಕಿದಾಗ ಮಕ್ಕಳು ಮಾಡ್ಲಿಕ್ಕುಂಟು. ಹೀಗೆ ಆ ರೀತಿಯೆಲ್ಲ ಮಾಡ್ಲಿಕ್ಕುಂಟು ಮಕ್ಕಳು.
ಹಾಗೆ ಎಣಿಸಿ. ಸಂದರ್ಭ ಹೇಗೆ ಅನಿಸ್ತದೆ? ಓಹ್, ಎಂತ ಖುಷಿ, ಎಂತ ಖುಷಿ. ಮಕ್ಕಳು ಇನ್ನೊಂದು ಈಗ ಅದು ತೆಗೆದಿದ್ದಾರೆ, ಭಾರತ ಮತ್ತು ಅಮೆರಿಕ ಸಂಬಂಧ ಅಂತ ಇತ್ತು. ಭಾರತ ಮತ್ತು ಅಮೆರಿಕ ಸಂಬಂಧ, ಭಾರತ ಮತ್ತು ಅಮೆರಿಕ ಸಂಬಂಧ, ಅತಿ ದೊಡ್ಡ ಪ್ರಜಾತಂತ್ರ ದೇಶ, ಪಂಚವಾರ್ಷಿಕ ಯೋಜನೆ ನೆರವು. ಅತಿ ದೊಡ್ಡ ಪ್ರಜಾತಂತ್ರ ದೇಶ, ಪಂಚವಾರ್ಷಿಕ ಯೋಜನೆ ನೆರವು. ಯಾವ ಪದ್ಯ? ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ರೀತಿಯಾಗಿ ಸರ್ ಮಕ್ಕಳಿಗೆ ಕನೆಕ್ಟ್ ಆಗುವಂಥದ್ದು. ಆ ಮಕ್ಕಳಿಗೆ ಈಗಲೂ ಕೂಡ ನೆನಪಿರ್ತದೆ. ಟೀಚರ್ ನಿಮ್ಮ ಪದ್ಯ ಆಗದ್ದು. ಅವರಿಗೆ ಮದುವೆಗೆ ಮಕ್ಕಳ ಜೊತೆಗೆ ಬರ್ತಾರೆ, ಟೀಚರ್ ನಿಮ್ಮ ಪದ್ಯ ಆಗದ್ದು. ಇದು ತುಂಬ ಲಾಸ್ಟ್ ಲಾಂಗ್ ಇರ್ತದೆ. ನಾವು ಪಾಠದಲ್ಲಿ ಹೇಳಿ ಹೇಳಿ ಬರೆಸಿ 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 ಕೆಲವೊಮ್ಮೆ ಮಾಡ್ತೇವೆ. ಆದರೆ ಇಂಥದ್ದೆಲ್ಲ ಸೂತ್ರಗಳನ್ನು, ಇಂಥ ರಾಗಗಳನ್ನು, ಇಂಥ ಆ್ಯಕ್ಷನ್ಗಳನ್ನು ಪ್ರಯೋಗ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿರ್ತದೆ. ಹಾಗಾಗಿ ಮಕ್ಕಳಿಗೆ ಅದು ತುಂಬ ಟಚ್ ಆಗ್ತದೆ. ಹಾಗೆ ಅವ್ರ ಜೊತೆ ಮಕ್ಕಳ ಜೊತೆ ಮಕ್ಕಳಾಗಿರ್ತೇನೆ ನಾನು ಆ ಸಮಯದಲ್ಲಿ. ನಿಮ್ಮ ಒಂದು ಸ್ಟೂಡೆಂಟ್ಸ್ ಈಗ ಪಾಸ್ ಔಟ್ ಆದವರು, ಈ ರೀತಿಯಾದಂತಹ ಕ್ಲಾಸ್ ಅಲ್ಲಿ ಇದ್ದವರು, ಅವ್ರಿಗೆ ಹೇಗೆ ಅನ್ನಿಸ್ತದೆ ಮ್ಯಾಮ್? ಅವರು ಏನ್ ಹೇಳ್ತಾರೆ? ಅವ್ರು ಅದೇ ಹೇಳ್ತಾರೆ, ನೀವು ಆ ದಿವಸ ಮಾಡಿದ್ದು ತುಂಬ ಹೆಲ್ಪ್ ಆಯಿತು. ಮತ್ತೆ ನಮಗೆ ಸಾಧಾರಣ ಸರ್ ಒಂದು 18 ವರ್ಷ ಅನುಭವ ಇದ್ದ ಕಾರಣ ತುಂಬ ಪುನರಾವರ್ತಿತ ಪ್ರಶ್ನೆಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಟ್ಟಿರ್ತೇವೆ. ಅಂಥ ತುಂಬ ಪುನರಾವರ್ತನೆಗೊಳ್ಳುವಂಥ ಕ್ವಶನ್ಗಳಿಗೆ ನಾವು ಹೆಚ್ಚು ಫೋಕಸ್ ಮಾಡಿ ಅಂಥದಕ್ಕಿಂತ ಡ್ರಿಲ್ ವರ್ಕ್ಗಳನ್ನು ಮಾಡಿರ್ತೇವೆ. 35 ಮಾರ್ಕ್ ಮಕ್ಕಳಿಗೆ ಸಿಗಬೇಕು ಅನ್ನುವಂಥದ್ದು. ಸುಭಾಷ್ ಚಂದ್ರ ಬೋಸರದ್ದು ಒಂದು ನಾಟಕ ಇದೆ. ಏನಿಲ್ಲ, ನಾನು ಚಲಿಸುವಂಥ ಆ್ಯಕ್ಷನ್ಗಳು. ಫಸ್ಟ್ ಡೋರ್ ಓಪನ್ ಮಾಡಿ ಒಳಗೆ ಬರ್ತೇನೆ ನಾನು ಕ್ಲಾಸ್ ರೂಮ್ ಒಳಗೆ ಬರುವಾಗ ಅದಕ್ಕೆ ಒಂದು ಪಾಯಿಂಟ್, ಇಂಟು ಪಾಯಿಂಟಿಗೆ ಅದಕ್ಕೆ ಒಂದು ಪಾಯಿಂಟ್. ನೆಕ್ಸ್ಟ್ ಒಳಗೆ ಬರುವಾಗ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಪಾಯಿಂಟ್. ಹಾಗೆ ಪ್ರತಿಯೊಂದು ನಾನು ನಡ್ಕೊಂಡು ಬರೋ ಒಂದು ಸ್ಟೆಪ್ಪಿಗೆ ಒಂದು ಪಾಯಿಂಟ್. 1-2 ದಿವಸ ನಾನು ಮಾಡಿಸಿದ್ರೆ ಸಾಕು ಸರ್, ಸಾಕು. 3ನೇ ದಿವಸ ನಾನು ಅಲ್ಲಿ ಬಂದು ನಿಲ್ಲುವಾಗಲೇ ನೇತಾಜಿ ಎಂದು ಪ್ರಸಿದ್ಧ, ಈಚೆ ಸಮಾಜವಾದಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದರು. 3ನೇದು ಜರ್ಮನಿಗೆ ಹೋದರು, ಆಜಾದ್ ಹಿಂದ್ ರೇಡಿಯೋ ಭಾಷಣ ಮಾಡಿದರು. 1 ಸ್ಟೆಪ್ ಮುಂದೆ ಜರ್ಮನಿಗೆ ಹೋಗಿ ಹಿಟ್ಲರನ್ನ ಭೇಟಿ ಮಾಡಿದರು. ಆಮೇಲೆ ಓಡಿಕೊಂಡು ಬಂದು ನಾನು ಟೇಬಲ್ನ ಹಿಂದೆ ಅಡಗಿಕೊಳ್ಳುವುದು, ಗೃಹ ಬಂಧನದಲ್ಲಿ ಇರಿಸಿದರು. ಅಲ್ಲಿಂದ ನಾನು ತಪ್ಪಿಸಿಕೊಂಡಾಗ ಆಕ್ಷನ್ ಮಾಡುವಂಥದ್ದು, ಅಲ್ಲಿಂದ ತಪ್ಪಿಸಿಕೊಂಡು ಆಕ್ಷನ್ ಮಾಡಿದ ಅದಕ್ಕೊಂದು ಪಾಯಿಂಟ್. ಹಾಗೆ ಮಾಡಿ ಲಾಸ್ಟ್ಗೆ ಈಚೆ ಬರುವಾಗ ನಾನು ಕಿಟಕಿಗೆ ಬಂದು ನಾನು ಹೀಗೆ ಮಾಡಿದರೆ ಸಾಕು. ವಿಮಾನ ಅಪಘಾತದಲ್ಲಿ ಮಾಡಿದರು. ಸುಭಾಷ್ ಚಂದ್ರ ಬೋಸರ 4 ಮಾರ್ಕಿನ ಪ್ರಶ್ನೆ. ಅದು ಈಗಲೂ ಕೂಡ ನೆನಪಿರ್ತದೆ ಮಕ್ಕಳಿಗೆ. ತುಂಬ ರಿಪೀಟೆಡ್ ಆದಂಥ ಕ್ವಶನ್. ಟೀಚರ್ ಬಂದ ಕೂಡಲೇ ಎಕ್ಸಾಮ್ ಬಂದು, ಟೀಚರ್ ನಿಮ್ಮ ಸುಭಾಷ್ ಚಂದ್ರ ಬೋಸ್ ಬಂದಿತ್ತಲ್ಲ, ನಿಮ್ಮ ಆ್ಯಕ್ಷನ್ ಬಂದಿತ್ತಲ್ಲ. ಅದು ಹೇಳುವಾಗ ಅವ್ರದ್ದು ಮುಖದಲ್ಲಿ ಒಂದು ನಗು ಇರ್ತದಲ್ಲ ಸರ್, ಅದು ಇರ್ತದಲ್ಲ, ಅದು ವಿದೌಟ್ ಯಾವುದೇ ಒಂದು ಏನೇ ಕೇಳಿದರೆ ಕಲ್ಮಶ ಇಲ್ಲದಂಥ ನಗು. ನೀವು ಹೇಳಿಕೊಟ್ಟದ್ದು ಬಂತು, ನಿಮ್ಮ ಆ್ಯಕ್ಷನು ನನಗೆ ಹೆಲ್ಪ್ ಆಯಿತು ಅಂತ ಹೇಳ್ತಾರಲ್ಲ, ಅದು ತುಂಬ ಖುಷಿ ಆಗ್ತದೆ. ನಾನು ಮಾಡಿದಕ್ಕೊಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತ್ತು ಅಂತ ಹೇಳಿ ಆಗ್ತದೆ. ಅದಲ್ಲದೆ ತುಂಬ ಹಿಂದಿನ ಮಕ್ಕಳು ಕೂಡ ಹೇಳ್ತಾರೆ, ನಾವು ಬೇರೆ ಬೇರೆ ಶಾಲೆಗಳಿಗೆ ಕೂಡ ಹೋಗ್ತೇವೆ, ಕೆಲವು ಸೋಷಿಯಲ್ ಟೀಚರ್ಸ್ ಇಲ್ಲದ ಶಾಲೆಗಳಲ್ಲಿ ಕರೆಸಿದಾಗ ಇಂಥ ಆ್ಯಕ್ಷನ್ಗಳನ್ನು ಹೇಳಿಕೊಡ್ತೇವೆ. ಆ್ಯಕ್ಷನ್ಗಳನ್ನು ಹೇಳಿಕೊಟ್ಟ ಮೇಲೆ ಒಂದು ದಿವಸ ಅಕಸ್ಮಾತಾಗಿ ನಾನು ಬಿಸಿರೋಡೆಲ್ಲ ನಡ್ಕೊಂಡು ಹೋಗ್ತಾರೆ. ಈಗ ಕೊಡಂಗಿ ಶಾಲೆಗೆ ಹೋಗಿದ್ದೆ, ಅದೇ ರೀತಿ ಕಳಸಲ್ ನಂದವರ ಶಾಲೆ ಕೂಡ ಹೋಗಿದ್ದೆ. ನೀವು ಹೇಳಿಕೊಟ್ಟು ಸುಭಾಷ್ ಚಂದ್ರ ಬೋಸ್ ಬಂದಿತ್ತು, ನಿಮ್ಮ ಆ್ಯಕ್ಷನ್ ನನಗೆ ತುಂಬ ಹೆಲ್ಪ್ ಆಯಿತು, ನಿಮ್ಮ ಸೂತ್ರ ನನಗೆ ಹೆಲ್ಪ್ ಆಯಿತು ಅಂತ ಹೇಳ್ತಾರಲ್ಲ, ತುಂಬ ಖುಷಿ ಆಗ್ತದೆ. ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತದೆ. ಅಂದ್ರೆ ಮ್ಯಾಮ್, ಇದು ನಿಮ್ಮ ಬೋಧನಾ ದಿನಗಳಲ್ಲಿ ಮೊದಲು ಇದೇ ರೀತಿಯಾಗಿ ಮಾಡ್ತಾ ಇದ್ರಾ ಅನ್ನುವಂಥದ್ದು? ಸ್ಟಾರ್ಟಿಂಗಿಗೆ ಆ ರೀತಿಯದ ಮಾಡ್ತಾ ಇರಲಿಲ್ಲ. ಯಾಕಂದರೆ ಆಗ ನಮಗೆ ಈಗಿನ ಥರ ನಿಮಗೆ ಮಳೆ ರಾಜ್ಯಗಳು ಆ ಥರ ಎಲ್ಲ ಇರಲಿಲ್ಲ. ಆಗ ತುಂಬ ಮಕ್ಕಳು ಕೂಡ ಕೇಳ್ತಾ ಇದ್ರು. ಮಕ್ಕಳನ್ನ ನಾವು ಮೊಬೈಲ್ ಇನ್ನೊಂದೆಲ್ಲ ಇರಲಿಲ್ಲಲ್ಲ, ಅವ್ರು ನಮಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ರು, ಅವ್ರು ನಮಗೆ ಪ್ರತಿಯೊಂದು ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ರು. ಈಗಿನ ಮಕ್ಕಳನ್ನು ಸ್ವಲ್ಪ ನಾವು ಅಟೆನ್ಷನ್ ಗ್ರ್ಯಾಬ್ ಮಾಡೋದು ಸ್ವಲ್ಪ ಕಷ್ಟ. ತುಂಬ ಚಂಚಲ ಮನಸ್ಸಿನವ್ರು ಈಗಿನ ಮಕ್ಕಳು. ಮೊಬೈಲಿಂದಾಗಿ ಎಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಪಾಠ ಕೇಳಲಿಕ್ಕೆ ತುಂಬ ಹೊತ್ತಾಗೋದಿಲ್ಲ, ಚಂಚಲ ಮನಸ್ಸು. ಅಂಥ ಚಂಚಲ ಮನಸ್ಸರವರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಇದೊಂದು ಸುಲಭ ಉಪಾಯ. ಅಂದ್ರೆ ಯಾವಾಗಿನ ದಿನಗಳಿಂದ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು? ಸಾಧಾರಣವಾಗಿ ಒಂದು 10 ವರ್ಷ ಆಯ್ತು. 17 ವರ್ಷ, 18 ವರ್ಷ ಸರ್ವಿಸ್ ಆದ್ರೂ ಕೂಡ ಒಂದು 10 ವರ್ಷ ಆಯ್ತು. ಇಂಥಗಳನ್ನ ಹೊಸತನಕ್ಕೆ ನಾವು ಮಾಡುವಂಥದ್ದು. ಯಾಕೆ ಹೇಳಿದ್ರೆ ದಿವಸ ಮಾಡಿದ ಪದಾರ್ಥಕ್ಕೆ ಬೋರ್ ಆಗ್ತದೆ, ದಿವಸ ಮಾಡಿದ ಪಲ್ಯಕ್ಕೆ ಬೋರ್ ಆಗ್ತದೆ. ಹೊಸ ರುಚಿಯನ್ನು ಬಯಸ್ತೇವೆ ನಾವೇ ಅಲ್ವಾ? ಹಾಗಾಗಿ ನಾವು ಕೂಡ ದಿವಸ ಏನೋ ಒಂದು ಮಾಡ್ತೇವೆ. ಮಕ್ಕಳಿಗೆ ಕೂಡ ದಿವಸ ಅದೇ ಮಾಡ್ತಾರೆ, ಹಾಗೆ ಬರ್ತಾರೆ. ಇವತ್ತೊಂದು ಸೂತ್ರ ತಂದಿದ್ದೇನೆ ಅಂತ ಹೇಳುವಾಗ ಸೂತ್ರವಾ ಕಲಿಯುವ ಅದನ್ನು ಅಂತೇಳಿ ಒಂದು ಹುಮ್ಮಸ್ಸು ಬರ್ತದೆ ಮಕ್ಕಳಿಗೆ. ಹಾಗಾಗಿ ನಮ್ಮ ಬೋಧನಾ ವೃತ್ತಿ ಇದರಲ್ಲಿ ಕೂಡ ನಾವು ಒಂದು ಹೊಸತನವನ್ನು ಅಳವಡಿಸಿಕೊಳ್ಬೇಕು. ಇಂಥದಕ್ಕೆಲ್ಲ ನಾವು ಮಾರು ಹೋಗ್ತಾ ಇದ್ದೇವೆ. ವಿಶೇಷವಾಗಿ ಇದಕ್ಕೆ ನೀವು ಯಾವ ರೀತಿಯಾದಂಥ ಒಂದು ತಯಾರಿಯನ್ನು ಮಾಡ್ಕೊಳ್ತೀರಾ? ಇದಕ್ಕೆ ನಾನು ಅಂತ ಕೇಳಿದರೆ
ಅತಿ ಸುಲಭದ ಪಾಯಿಂಟ್ಗಳು, ನಮಗೆ ಸಮಾಜದಲ್ಲಿ 4 ಮಾರ್ಕಿದಕ್ಕೆ 8 ಪಾಯಿಂಟ್ಗಳು ಬೇಕಾಗ್ತದೆ ದೊಡ್ಡ ಪ್ರಶ್ನೆಗಳಿಗೆ. 8ರಿಂದ 9 ಪಾಯಿಂಟ್ಗಳಿಗೆ ನಾನು ಸುಲಭ ಮಾಡಿಕೊಂಡು ಒಂದು ಪಾಯಿಂಟ್ಗಳನ್ನು ತಯಾರು ಮಾಡ್ಕೊಳ್ತೇನೆ. ನಾನೇ ತಯಾರು ಮಾಡಿಕೊಂಡು ಅದನ್ನು ಏನು ಮಾಡೋದು ಕೇಳಿದ್ರೆ ಮೇಲೆ ಕೆಳಗೆ ಮಾಡುವಂಥದ್ದು. ಮಕ್ಕಳಿಗೆ ರಿದಮ್ ಬರಬೇಕು. ಉದಾಹರಣೆಗೆ ಕೇಂದ್ರ ಸರ್ಕಾರದ ತೆರಿಗೆಯಿತರ ಆದಾಯ ಅಂತ ಒಂದು ಪ್ರಶ್ನೆ ಇದೆ. ಸಾರಿನ ಅಭಾವಿ, ನೀವು ಮಧ್ಯಾಹ್ನ ಊಟ ಮಾಡುವಾಗ ಸಾರು ನಿಮಗೆ ಅಭಾವ ಆಯಿತು. ಸಾರಿನ ಅಭಾವಿ ಅನ್ನುವಂಥದ್ದು ಸೂತ್ರ ಸಾರ್ವಜನಿಕ ಉದ್ಯಮ ಗಳಿಸುವ ಆದಾಯ, ರಿಸರ್ವ್ ಬ್ಯಾಂಕಿಂದ ಬರುವಂಥ ಲಾಭ, ನಾಣ್ಯ ಮತ್ತು ಟಂಕಸಾಲೆಗಳಿಂದ ಬರುವಂಥ ಲಾಭ, ಅ ಅಂದರೆ ಅಂಚೆ ಮತ್ತು ದೂರವಾಣಿ, ಸಾರಿನ ಬಾ ಅಂದರೆ ಭಾರತೀಯ ರೈಲ್ವೆ, ವಿ ಅಂದರೆ ವಿವಿಧ ಶುಲ್ಕ ಮತ್ತು ದಂಡಗಳು. ಸಾರಿನ ಅಭಾವಿ ಇದನ್ನು ಕಲಿಸುವಾಗ ಅವರಿಗೆ ಮನಮುಟ್ಟುವಂತೆ, ಮತ್ತು ಅದನ್ನು ನಮಗೆ ಪಾಠ ಪುಸ್ತಕದಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಏರು ಕ್ರಮದಲ್ಲಿ ಕೊಟ್ಟಿರ್ತಾರೆ. ನಾನು ಅದಕ್ಕೊಂದು ರಿದಮ್ಯಾಟಿಕ್ ಆಗಿ ಒಂದು ಫಾರ್ಮ್ ಮಾಡ್ಕೊಳ್ತೇನೆ, ಸಾರಿನ ಅಭಾವಿ ಅಂತ ಹೇಳ್ಕೊಂಡು. ಮತ್ತೊಂದು, ನಿಮ್ಮ ಶಾಲೆಯಲ್ಲಿ ನೀವು ಆಂಗ್ಲ ಮಾಧ್ಯಮವನ್ನು ಆರಂಭ ಮಾಡ್ತೀರಾ, ಈ ಒಂದು ಕಲ್ಪನೆ ಹೇಗೆ ಬಂತು ಅನ್ನುವಂಥದ್ದು? ಸರ್, ಇದೊಂದು ಕಲ್ಪನೆ ನನ್ನ ಒಂದು ಕನಸಿನ ಕೂಸು ಅಂತೇಳಿ ಹೇಳ್ಬೋದು. ನಾನು ಮತ್ತು ನನ್ನ ಶಾಲೆಗೆ ಸ್ಟಾರ್ಟಿಂಗ್ ಸೇರಿದಂತಹ ಪೂರ್ಣಿಮಾ ಮೇಡಮು, ಉಮಾ ಮೇಡಮು 3 ಜನ ಕೂಡ ಇದ್ದೆವು. ಅದರಲ್ಲಿ ನಾನು ಮತ್ತು ಪೂರ್ಣಿಮಾ ಜಾಸ್ತಿಯಾಗಿ ನಾವು ಆಂಗ್ಲ ಮಾಧ್ಯಮದಲ್ಲಿ ಪಾಠ ಮಾಡಿ ಬಂದವರು. 1 ವರ್ಷ ನಾನು ಹೇಳಿದ್ದೆ ಅಲ್ಲ ಸೇವೆಗೆ ಸೇರೋ ಮೊದಲು, ಆ ಸಮಯದಲ್ಲಿ ನಾವು ಹೇಳ್ತಿದ್ದು ನಮ್ಮ ಮಕ್ಕಳಿಗೆ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಸಿಗಬೇಕು. ಯಾಕಂದರೆ ಕಾಂಪಿಟೇಟಿವ್ ಇದು PUC ಗೆ ಹೋಗ್ತಾರೆ, ಸೈನ್ಸ್ ತಗೊಳ್ತಾರೆ, ಪಾಪ ಕಷ್ಟ ಆಗ್ತದೆ ಅವರಿಗೆ. ಹೆಚ್ಚಿನ ಕಾನ್ಸೆಪ್ಟ್ಗಳೆಲ್ಲ ಇಂಗ್ಲೀಷಲ್ಲಿ ಹೇಳುವಾಗ ಇವರಿಗೆ ಏನಾಗ್ತದೆ ಕೇಳಿದ್ರೆ ಎಲ್ಲ ತಲೆ ಮೇಲಿಂದ ಹಾರಿ ಹೋಗ್ತದೆ. ತುಂಬ ಹುಷಾರು ಮಕ್ಕಳಿದ್ರು, ತುಂಬ ಬುದ್ಧಿವಂತ ಮಕ್ಕಳಿದ್ರು ನಮ್ಮಲ್ಲಿ. ಆ ಸಮಯದಲ್ಲಿ ನಾವು ಹೇಳ್ತಿದ್ದೆ, ಈ ಮಕ್ಕಳಿಗೊಂದು ಆಂಗ್ಲ ಮಾಧ್ಯಮ ಕಳಿಸುವಷ್ಟು ತಾಕತ್ತಿಲ್ಲ ಮನೆಗೆ. ಹಾಗಾಗಿ ಇಂಥ ಮಕ್ಕಳಿಗೊಂದು ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು, ಅದು ನಮ್ಮ ಪೊಳಲಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಿಗಬೇಕಂತ ಹೇಳ್ತಿದ್ದೆವು. ಆ ಸಮಯಕ್ಕೆ ಸರಿಯಾಗಿ DDP ಆಫೀಸಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಂಥ ರಾಧಾಕೃಷ್ಣ ಸರ್ ಅವರು ಬಂದರು ನಮ್ಮ ಶಾಲೆಗೆ. ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅವರ ಹತ್ರ ಕೂಡ ನಮ್ಮ ಇದು ವಿಷಯವನ್ನು ಹೇಳಿದಾಗ ಸರ್ ಅದಕ್ಕೆ ಕಾರ್ಯಪ್ರವೃತ್ತರಾದರು. ಕೂಡಲೇ 1 ವರ್ಷದಲ್ಲಿ ಏನು ಮಾಡಿದ್ರು ಕೇಳಿದರೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭವಾಯಿತು. ಈಗ 5-6 ಬ್ಯಾಚ್ಗಳಾಗಿದೆ. 5-6 ಬ್ಯಾಚ್ಗಳಾಗಿದೆ ಅಂತ ಹೇಳಿದರೆ ಎಷ್ಟು ಖುಷಿ ಆಗ್ತದೆ ಕೇಳಿದರೆ, ಅದರಲ್ಲಿ ಕಲಿತ ಮಕ್ಕಳು PUC ಸೈನ್ಸ್ ತಗೊಂಡಾಗ ಅವ್ರಿಗೆ ಏನಾಯ್ತು ಕೇಳಿದರೆ ಬಹಳಷ್ಟು ಈಸಿ ಆಯಿತು. ನೀವು ಕೇಳ್ಬೋದು, ನೀವು ಕನ್ನಡ ಮೀಡಿಯಮಲ್ಲಿ ಪಾಠ ಮಾಡಿದ ಶಿಕ್ಷಕರು ನೀವು ಹೇಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತಾರೆ ಕೇಳಿದಾಗ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತವಳು ನವೋದಯದಲ್ಲಿ, ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲಿ ಬೋಧನೆ ಮಾಡಿದವಳು. ಫಸ್ಟಿಗೆ ಇಲ್ಲಿ ಬಂದಾಗ ನಾವು ಏನಾಯಿತು ಕೇಳಿದರೆ ನೀರಿನಿಂದ ತೆಗೆದ ಮೀನಂತಾಯಿತು. ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತದ್ದು, ಇಂಗ್ಲೀಷ್ ಮೀಡಿಯಮಲ್ಲಿ ಬೋಧನೆ ಮಾಡಿದ್ದು, ಆಟೋಮೆಟಿಕ್ಕಾಗಿ ಕನ್ನಡದಲ್ಲಿ ಪಾಠ ಮಾಡುವಂಥದ್ದು. ಆದರೆ ಯಾವಾಗ ಇಂಗ್ಲೀಷ್ ಮೀಡಿಯಂ ಸಿಕ್ಕಿತ್ತು ಬಹಳ ಖುಷಿಯಾಯಿತು. ಮಕ್ಕಳಿಗೆ ನಮ್ಮಿಂದ ಇನ್ನೊಂದಷ್ಟು, ಆಗಲೂ ನಾವು ಪಾಠ ಮಾಡಿದ್ದೇವೆ ಇಲ್ಲ ಹೇಳಿಲ್ಲ, ನಮ್ಮನ್ನು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಿದ್ದೆವು. ಈಗ ಇದು ಇಂಗ್ಲೀಷ್ ಮೀಡಿಯಂ ಸಿಕ್ಕಿದಾಗ ನಮ್ಮನ್ನು ನಂಬಿಕೊಂಡು ಬಂದಿರ್ತಾರೆ. ನೀವು ನಂಬಲಿಕ್ಕಿಲ್ಲ ಸರ್, ನಮ್ಮ ಶಾಲೆಯಲ್ಲಿ ಎಷ್ಟೋ ಜನ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಮತ್ತು ಪ್ರೈಮರಿ ಟೀಚರ್ಗಳು ಮಕ್ಕಳು ಕೂಡ ನಮ್ಮಲ್ಲಿ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂತ ಕೇಳಿದರೆ, ನಮ್ಮ ಮೇಲಿನ ಭರವಸೆಯಿಂದ, ನಮ್ಮ ಶಾಲೆ ಮೇಲಿನ ಭರವಸೆಯಿಂದ. ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಂಥ ಮಕ್ಕಳು, ಒಳ್ಳೊಳ್ಳೆ ಸೆಂಟ್ರಲ್ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳನ್ನು ಕೂಡ ತೆಗೆದು ನಮ್ಮ ಶಾಲೆಗೆ ಹಾಕಿದ್ದಾರೆ ಅಂತ ಹೇಳಿದರೆ, ನೀವು ಎಣಿಸಿ ಸರ್, ನಮ್ಮ ಶಾಲೆ ಬಗ್ಗೆ ನೀವೇ ಆಲೋಚನೆ ಮಾಡ್ಬೋದು. ಹಾಗಾಗಿ ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಿದೆವು. ನಾವು ಕೆಲವರು ಹೇಳಿದರು, ಫೇಲ್ಯೂರ್ ಆಗ್ತೀರಿ ನೀವು, ನಿಮಗೆ ಆಗಲಿಕ್ಕಿಲ್ಲ ಅಂತ ಹೇಳಿದರು. ಖಂಡಿತ ನಮ್ಗೆ ಅದೊಂದು ಬರ್ಡನ್ ಆಗಲಿಲ್ಲ, ಫೇಲ್ಯೂರ್ ಆಗಲಿಲ್ಲ, ಸಕ್ಸಸ್ಸಿನತ್ತ ದಾಪುಗಳನ್ನು ಹಾಕ್ತಾ ಇದ್ದೇವೆ. ಇವತ್ತಿಗೆ ಸರ್ ಪೊಳಲಿ ಹೈಸ್ಕೂಲಲ್ಲಿ ಅಂತ ಹೇಳಿದರೆ ಮಾರ್ಚಿಂದ ನಮ್ಮ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ನಮ್ಮ ಶಾಲೆಯಲ್ಲಿ ಇದು ತಗೊಳ್ಳಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೇವೆ. ಯಾಕಂತ ಹೇಳಿದರೆ ಒಳ್ಳೆಯ ಮಕ್ಕಳು ನಮ್ಮ ಶಾಲೆಗೆ ಬರಬೇಕು, ಅವರ ಭವಿಷ್ಯ ಉಜ್ವಲ ಆಗಬೇಕು, ಅವರು ಒಳ್ಳೊಳ್ಳೆಯ ಆಫೀಸ್ಗಳಲ್ಲಿ ಅವರ ಹುದ್ದೆಯನ್ನು ಅಲಂಕರಿಸಬೇಕು, ಡಾಕ್ಟರ್ಸ್ಗಳಾಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು. ಯಾವ ಶಾಲೆಯಿಂದ ಕಲ್ತಿದ್ದಿ ಅಂತ ನಾಡಿದ್ದು ಇಂಟರ್ವ್ಯೂ ಕೊಡಬೇಕಾದ್ರೆ ನಾನು ಸರ್ಕಾರಿ ಪ್ರೌಢಶಾಲೆ ಪೊಳಲಿಯಲ್ಲಿ ಕಲ್ತದ್ದು ಅಂತ ಹೇಳಬೇಕು. ಆ ಒಂದು ಉದ್ದೇಶದಿಂದಾಗಿ ಇಂಗ್ಲೀಷ್ ಮೀಡಿಯಮನ್ನು ಮಾಡಿದ್ದೇವೆ. ತುಂಬ ಸಕ್ಸಸ್ಸನ್ನು ಕಂಡಿದ್ದೇವೆ. ಬಹಳಷ್ಟು ಆರ್ಥಿಕ ಸೌಲಭ್ಯ ಇಲ್ಲದಂಥ ಮಕ್ಕಳಿಗೆ ಆಶಾ ದೀಪವಾಗಿದ್ದೇವೆ, ದಾರಿ ದೀಪವಾಗಿದೆ ಅನ್ನುವಂಥ ಒಂದು ತುಂಬ ಹೆಮ್ಮೆ ನಮಗಿದೆ. ಮ್ಯಾಮ್, ಈಗ ನಿಮ್ಮ ಒಂದು ಬದುಕಿನಲ್ಲಿ ನಿಮಗೆ ನೇಷನ್ ಬಿಲ್ಡರ್ ಅಂತ ಒಂದು ಅವಾರ್ಡ್ ಸಿಗ್ತದೆ, ಇದರ ಬಗ್ಗೆ ಹೇಳಿ ಮ್ಯಾಮ್. ರೋಟರಿ ಆ್ಯನ್ಸ್ ಕ್ಲಬ್ ಮಂಗಳೂರು ಅವರು ಸವಿತಾ ಶೆಟ್ಟಿ ಮೇಡಮ್ ಇದ್ದಾರೆ. ಅವರು ಏನು ಮಾಡಿದೆ ಕೇಳಿದರೆ, ಅವರ ಹತ್ರ ಶಿವಾನಿ ಮೇಡಮ್ ಅಂತ ಕೂಡ ಇದ್ದಾರೆ. ಇನ್ನೊಂದು ಹೇಳ್ತೇನೆ ಸರ್ ಅದರ ಬಗ್ಗೆ, ರೋಟರಿ ಕ್ಲಬ್ ಬಂಟ್ವಾಳ ಅವರು ನಮ್ಮ ಶಾಲೆ ಬೆನ್ನೆಲುಬು ಸರ್. ಯಾಕಂತ ಕೇಳಿದರೆ, ನಮ್ಮ ಶಾಲೆಗೆ
ಅವ್ರು ತುಂಬ ಸಹಾಯ ಮಾಡಿದ್ದಾರೆ. ಅಲ್ಲಿ ಒಂದು ಮೆಂಬರ್ ಸರ್ ಶಿವಾನಿ ಮೇಡಮ್ ಅಂತೇಳಿ, ಶಿವಾನಿ ಮೇಡಮ್ ರೆಫರ್ ಮಾಡ್ತಾರೆ. ಹೀಗಂತ ಒಂದು ರಂಜಿತಾ ಟೀಚರ್ ಅಂತ ಇದ್ದಾರೆ ಪೊಳಲಿಯಲ್ಲಿ, ಮಕ್ಕಳ ಹತ್ರ ಬಂದು ಒಂದು ಸರ್ವೆ ಮಾಡಿಸ್ತಾರೆ. ಇಷ್ಟು ಟೀಚರ್ಗಳ ಬಗ್ಗೆ ನಿಮ್ಗೆ ಏನು ಇಷ್ಟ ಅಂತೇಳಿ ಅವ್ರಿಗೆ ಮಾರ್ಕ್ಸ್ ಕೊಡಿ ಅಂತೇಳಿ. ಏನು ಹೇಳಿದ್ ಕೇಳಿದ್ರೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು, ಮಕ್ಕಳು ಚೂಸ್ ಮಾಡಿದ್ದು ನನ್ನನ್ನು. ಯಾರೋ ಒಂದು ಊಹಾಪೋಹಗಳನ್ನು ಅಥವಾ ಒಬ್ಬರ ಮೇಲೆ ಇನ್ಫ್ಲುಯೆನ್ಸ್ ಅಂತೇಳಿ ಅಲ್ಲ, ಮಕ್ಕಳಿಂದವೇ ಕ್ವಶನರಿ ಕೊಟ್ಟು ಮಕ್ಕಳಿಂದವೇ ಏನು ಮಾಡಿರ್ತಾರೆ, ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇದೊಂದು ಏನು ಕೇಳಿದ್ರೆ ಭಾಗ್ಯ ನನಗೂ ಹೊಂದಿದೆ. ಅವರಿಂದ ನೇಷನ್ ಬಿಲ್ಡರ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದೊಂದು ಬಹಳ ಸಂತೋಷ ಇದೆ. ಯಾಕಂದರೆ ಅದೇ ಕೊಟ್ಟ ಮೇಲೆ ಭಾರ ಜಾಸ್ತಿ ಆಯಿತು. ಯಾಕಂದರೆ ನಮ್ಮನ್ನೊಬ್ಬರು ಗುರುತಿಸೋರು ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಇನ್ನಷ್ಟು ಅವ್ರು ಗುರುತಿಸಿದ್ದಕ್ಕೆ ನಂಗೆ ಇನ್ನಷ್ಟು ಪ್ರತಿಫಲವನ್ನು ನಾನು ಕೊಡಬೇಕು, ಇನ್ನಷ್ಟು ಹೆಚ್ಚು ಕೆಲಸವನ್ನು ಮಾಡಬೇಕು ಅನ್ನೋದು ಭಾರ ನನ್ನ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಸರ್, ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ನಾನೀಗ ತರಗತಿಯಲ್ಲಿ ಒಂದೊಂದು ವಿದ್ಯಾರ್ಥಿ ಕೂಡ ಒಂದೊಂದು ಪ್ರತಿಭೆ ಅನ್ನುವಂಥದ್ದು ಇರ್ತದೆ. ಈ ಪ್ರತಿಭೆಯನ್ನು ಹೊರತೆಗಲಿಕ್ಕೆ ನೀವು ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ತಗೊಳ್ತೀರಾ ಅನ್ನುವಂಥದ್ದು? ಅವರಿಗೆ ಬಂದ ಕೂಡಲೇ ನಾವು ಫಸ್ಟ್ 1-2 ಕ್ಲಾಸ್ ಏನು ಮಾಡ್ತೇವೆ ಕೇಳಿದರೆ ಮಾತಾಡಿಸಿ ಅವರ ಬಗ್ಗೆ ಕೇಳಿಕೊಳ್ಳುವಂಥದ್ದು. ಇಲ್ಲಿ ನಾವು ಮಕ್ಕಳ ಪ್ರತಿಭೆಗಳ ಜೊತೆಗೆ ಅವರ ಮನೆಯ ಪರಿಸ್ಥಿತಿಯನ್ನು ಕೂಡ ನಾವು ಅವಲೋಕನ ಮಾಡ್ತೇವೆ. ಕೆಲವು ಮನೆಯಲ್ಲಿ ಸಿಂಗಲ್ ಪೇರೆಂಟ್ ಇರ್ತಾರೆ, ಕೆಲವು ಮನೆಯಲ್ಲಿ ಪೇರೆಂಟ್ಸೇ ಇಲ್ಲದವರು ಇರ್ತಾರೆ. ಅವ್ರು ಬೇರೆ ಬೇರೆ ಕಡೆಗಳ ಒಂದು ಇದರಲ್ಲಿ ಆಸಕ್ತಿ ಇರ್ತದೆ. ಅವನಿಗೆ ಪಾಪ ಡ್ರಾಯಿಂಗಲ್ಲಿ ಅಥವಾ ಇನ್ನೊಂದರಲ್ಲಿ ತುಂಬ ಆಸಕ್ತಿ ಇರ್ಬೋದು, ಅವನಿಗೆ ಅಂಥ ಪೂರಕ ವಾತಾವರಣ ಇಲ್ಲದಿರ್ಬೋದು. ಹಾಗಾಗಿ ಅವನ ಪ್ರತಿಭೆಯನ್ನು ತಿಳಿದುಕೊಳ್ಳೋರ ಜೊತೆಗೆ ಅವನ ಮನೆಯ ಒಂದು ಪರಿಸರವನ್ನು ನಾವು ಅಧ್ಯಯನ ಮಾಡ್ತೇವೆ, ಅವನ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ತೇವೆ. ಆಗ ಮಾಡಿಕೊಂಡಾಗ ಅವನಿಗೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇರ್ತದೆ. ಅವನೊಂದು ಉತ್ತಮ ಭಾಷಣಕಾರ ಆಗಿರ್ಬೋದು, ಅವನಿಗೆ ಮನೆಯಲ್ಲಿ ಸೌಲಭ್ಯ ಇಲ್ಲ, ಮನೆಯಲ್ಲಿ ಅವನಿಗೆ ಪ್ರೋತ್ಸಾಹಿಸೋರಿಲ್ಲ. ಅಂಥ ಮಕ್ಕಳನ್ನು ನಾವು ತುಂಬ ಗುರಿ ಮಾಡಿಕೊಂಡು ಅವರಿಗೆ ಬೇಕಾದಂಥ ಪೂರಕ ಸಾಮಗ್ರಿಗಳನ್ನು ಕೊಡ್ತಾ ಹೋಗ್ತೇವೆ. ಆಟೋಟ ಸ್ಪರ್ಧೆಗಳಾಗಿರ್ಬೋದು ಅಥವಾ ನಿಮ್ಮ ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು, ಅಂಥ ಮಕ್ಕಳನ್ನು ಮುಂದೆ ತೆಗೆದುಕೊಂಡು ಬರ್ತೇವೆ. ಭಾಷಣ ಮಾಡಲಿಕ್ಕೆ ಅಥವಾ ಯುವ ಸಂಸತ್, ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸ್ ಅಂಥ ಒಂದು ವಿಷಯಗಳಿಗೇನು ಕ್ವಿಜ್. ಈಗ ಉದಾಹರಣೆಗೆ ಲಾಸ್ಟ್ ಇಯರ್ 1-2 ಮಕ್ಕಳಿದ್ರು, ಪ್ರಣಾಮ್ ಮತ್ತು ರಿತೇಶ್. ಅವರಿಗೆ ತುಂಬ ಕ್ವಿಜ್. ನಾನು ಪಾಠ ಮಾಡುವಾಗ ಸಮಾಜ ಶಿಕ್ಷಕಿ ನಿಮ್ಗೆ ಗೊತ್ತಿದೆ, ಸಂವಿಧಾನ ಪಾಠ ಮಾಡಬೇಕಾದ್ರೆ ತುಂಬ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕಾಗ್ತದೆ. ಆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತುಂಬ ಮಾತಾಡ್ತಿರ್ತೇವೆ. ಕೇಳಿದಾಗ ಗೊತ್ತಿಲ್ಲ, ಪೇಪರ್ ಓದು. ಇವತ್ತಿನ ಪೇಪರಲ್ಲಿ 2ನೇ ಪೇಜ್ 3ನೇ ಪೇಜ್ ಬಂದಿದೆ, ಹೋಗಿ ಓದು ಅಂತ ಹೇಳಿದ ಕೂಡಲೇ ಆ ಮಕ್ಕಳು ಹೋಗಿ ಅದಕ್ಕೆ ಓದ್ತಾ ಇದ್ರು. ಓದಿ ತುಂಬ ಅದರ ಬಗ್ಗೆ ಅವರಿಗೆ ಏನೋ ಕೇಳಿದ್ರೆ ಅದೆಲ್ಲ ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅಂತ ನಿಮ್ಗೆ ಗೊತ್ತಿದೆ. ಪ್ರಚಲಿತ ವಿದ್ಯಮಾನಗಳು ಹೆಲ್ಪ್ ಆಗೋದೇ ರಸಪ್ರಶ್ನೆಗೆ ಆಗ್ತಾ ಇತ್ತು. ಅವರು ಓದ್ತಾ ಇದ್ರು, ರಸಪ್ರಶ್ನೆಗಳನ್ನು ತುಂಬ ಅಟೆಂಡ್ ಮಾಡ್ತಾ ಇದ್ರು. ಒಂದ್ಸಲ ಜೆಮ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಬಂಟ್ವಾಳದಲ್ಲಿ. ಅಲ್ಲಿ ನಮ್ಮ ಆತ್ಮೀಯರಾದಂಥ ಒಬ್ಬ ಅಬ್ದುಲ್ ರಜಾಕ್ ಸರ್ ಅಂತಿದ್ದಾರೆ. ರಜಾಕ್ ಸರ್ ಫೋನ್ ಮಾಡಿ, ನೋಡಿ ನಿಮ್ಮ ಶಾಲೆಯಿಂದ ಕ್ವಿಝಿಗಿದ್ರೆ ಕೊಡಿ ಅಂತ ಹೇಳಿದರು. ಸರ್ ದೂರ ಅಲ್ಲ ಸರ್ ಅಂತ ಹೇಳಿದೆ. ಎಂತ ಆಗೋದಿಲ್ಲ ಮೇಡಮ್ ನೋಡಿ ಅಂತೇಳಿ ಹೇಳಿದರು. ಕಡೆಗೆ 1-2 ದಿವಸ ಹಿಂದಿನ ದಿವಸ ಕೊಟ್ಟದ್ದು, ನಾನು ಹೆಸರು ಕೊಟ್ಟದ್ದು ಮಕ್ಕಳಿಗೆ ಹೇಳಿದ್ದು, ನೋಡಿ ಮಕ್ಕಳಿಗೆ ಜೆಮ್ ಪಬ್ಲಿಕ್ ಸ್ಕೂಲಲ್ಲಿ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಇದೆ, ಹೋಗಿ ಅಂತ ಹೇಳಿದೆ. ರಿತೇಶ್ ಮತ್ತು ಪ್ರಣಮ್ಮ ನೋಡಿ ಒಂದು ಸ್ವಲ್ಪ ಪ್ರಚಲಿತ ವಿದ್ಯಮಾನಗಳಿಗೆ ಹೆಚ್ಚು ಕಾನ್ಸೆಪ್ಟ್ ಕೊಡಿ, ಒಂದು ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿದೆ. ನೀವು ನಂಬಲಿಕ್ಕಿಲ್ಲ ಸರ್, ಮಕ್ಕಳು ಕ್ವಿಝಲ್ಲಿ ಕೇಳಿದಂಥ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೆ ಅವರು ಆನ್ಸರ್ ಕೊಟ್ಟರು. ಫಸ್ಟ್ ತಗೊಂಡು ಬಂದರು ತಾಲೂಕು ಮಟ್ಟದ ಒಂದು ಸ್ಕೂಲ್ ಹಾಯ್ಸ್ಟ್ ಮಾಡ್ತಿರುವಂಥ ದಶಮಾನೋತ್ಸವಕ್ಕೆ ಅವ್ರು ಹಾಯ್ಸ್ಟ್ ಮಾಡ್ತಿರುವಂಥ ಕ್ವಿಝ್. ಫಸ್ಟ್ ಪ್ಲೇಸ್ ಗೌರ್ಮೆಂಟ್ ಸ್ಕೂಲ್, ಸೆಕೆಂಡ್ ಪ್ಲೇಸ್ ಪ್ರೈವೇಟ್ ಸ್ಕೂಲ್. ಹೆಚ್ಚಾಗಿ ಏನಾಗಿರ್ತದೆ, ಫಸ್ಟ್ ಪ್ಲೇಸ್ ಪ್ರೈವೇಟ್ ಸ್ಕೂಲ್ ಇರ್ತದೆ, ಸೆಕೆಂಡ್ ಪ್ಲೇಸ್ ಗೌರ್ಮೆಂಟ್ ಸ್ಕೂಲ್ ಇರ್ತದೆ. ಇದು ಫಸ್ಟ್ ಪ್ಲೇಸ್ ಗೌರ್ಮೆಂಟ್ ಸ್ಕೂಲ್. ರಾತ್ರಿ ಫೋನ್ ಬಂತು ನನಗೆ ರಜಾಕ್ ಸರ್ದು, ಮೇಡಮ್ ನಮ್ಮ ಕ್ವಶನ್ ಪೇಪರ್ ಏನಾದರೂ ನಿಮಗೆ ಲೀಕ್ ಆಗಿದೆ ಅಂತ ಕೇಳಿದರು. ಸರ್ ಇಲ್ಲ ಅಲ್ಲ ಸರ್ ಅಂತ ಹೇಳಿದೆ. ಎಂತ ಮೇಡಮ್ ನಿಮ್ಮ ಮಕ್ಕಳು ಎಲ್ಲ ಪ್ರಶ್ನೆಗೆ ಆನ್ಸರ್ ಕೊಟ್ಟದ್ದ? ನಿಮ್ಮ ಮಕ್ಕಳು ಎಲ್ಲ ಪ್ರಶ್ನೆಗೆ ಆನ್ಸರ್ ಕೊಟ್ಟದ? ಎಂಥ ಒಂದು ದೊಡ್ಡ ಭಾಗ್ಯ ಸರ್ ನಮಗದು. ಅಂದರೆ ಮಕ್ಕಳಿಗೆ ನಾವೊಂದು ಸ್ವಲ್ಪ ಹೇಳಿದ್ದು, ಮಕ್ಕಳು ಅದರ ಬಗ್ಗೆ ಸ್ಟಡಿ ಮಾಡಿದ್ರು, ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರು. ಈ ರೀತಿಯಾಗಿ ನಾವು ಮಕ್ಕಳು ಏನೇನು ಮಾಡ್ತೇವೆ ಕೇಳಿದ್ರೆ ಪ್ರೋತ್ಸಾಹ ಮಾಡ್ತಾ ಹೋಗ್ತೇವೆ. ಮೊನ್ನೆ ಸಿಕ್ಕಿದ್ದಾಗೆ PUC ಮಾಡ್ತಾ ಇದ್ದೇನೆ, ಟೀಚರ್ ತಾಲೂಕು ಲೆವೆಲಲ್ಲಿ ಫಸ್ಟ್ ಬಂದೆ, ಇದು ನಮ್ಮ ಸ್ಕೂಲ್ ಲೆವೆಲಲ್ಲಿ ಫಸ್ಟ್ ಬಂದೆ, ಇನ್ನಾಡಿದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಇದೆ. ಹೋಗು ಮಾರಯ್ಯ, ಕಲಿ ಕ್ವಿಝಿಗೆ ನೀನು ಬರಬೇಕು. ಆ ನನ್ನ ಹೆಸರು ನೆನ್ಪಿಟ್ಕೊಳ್ತಾನಲ್ಲ, ಅದು ತುಂಬ ಖುಷಿ ಆಗ್ತದೆ. ಬಂದು ಹೇಳ್ತಾನೆ, ಅದರಲ್ಲಿ ಬಂದೆ ಟೀಚರ್, ಕ್ವಿಝಲ್ಲಿ ಬಂತು, ಬಿಡಬೇಡ, ಕ್ವಿಝ್ ಯಾವತ್ತು ಕಪ್ ನಮ್ಮದೇ ಆಗಿರಬೇಕು, ಕಪ್ ನಿಮ್ಮದೇ ಆಗಿರಬೇಕು, ನನ್ನ ಮಕ್ಕಳದೇ ಆಗಿರ್ಬೇಕಂತ ನಾನು ಹೇಳುದು. ಅಂದ್ರೆ ಒಂದು ಮಕ್ಕಳ ಕಲಿಕೆಯ ಜೊತೆಗೆ ಅವರ ಪ್ರತಿಭೆ ಅನಾವರಣ ಬೇಕು ಸರ್, ಎರಡೂ ಬೇಕು. ಕಲಿಕೆ ಪಠ್ಯೇತರ ಖಾಲಿ ಪಾಠ್ಯವಸ್ತು ಬೇಕಾಗ ಮಾತ್ರ ಅಲ್ಲ, ಪಠ್ಯವಸ್ತು ಮಾತ್ರ ಇದೆ ಸರ್, ಬಾವಿ ಒಳಗೇನೆ ಕಪ್ಪೆ ಹಾಕ್ತಾರೆ.
ಆ ಬಾವಿ ಒಳಗಿನ ಮಾತ್ರ ಅವರಿಗೆ ಸರೌಂಡಿಂಗ್ಸ್ ಗೊತ್ತಿರ್ತದೆ. ಪಠ್ಯೇತರ ಚಟುವಟಿಕೆ ನೀವು ಮಕ್ಕಳನ್ನು ಎಕ್ಸ್ಪೋಸ್ ಮಾಡಿದಾಗ ಅವ್ರೇನಂತ ಕೇಳಿದರೆ ಸಮುದ್ರದ ಮೀನಿನ ಥರ ಆಗಿರ್ತಾರೆ. ಎಲ್ಲ ವಿಷಯ ಗೊತ್ತಾಗ್ತದೆ ಅವರಿಗೆ, ಪ್ರತಿಯೊಂದು ಕೂಡ ವಿಷಯ ಗೊತ್ತಾಗ್ತದೆ, ಪ್ರತಿಯೊಂದು ವಿಷಯ ಗೊತ್ತಿರಬೇಕು. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಕೇವಲ ಪಠ್ಯ ಪುಸ್ತಕದಿಂದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದಿಲ್ಲ. ಪಠ್ಯ ಪುಸ್ತಕ, ಪಠ್ಯೇತರ ಚಟುವಟಿಕೆ, ಆಟೋಟ ಸ್ಪರ್ಧೆಗಳು, ರಸಪ್ರಶ್ನೆಗಳು, ನೃತ್ಯ, ಮತ್ತೊಂದು ಇನ್ನೊಂದು ಶೈಕ್ಷಣಿಕ ಪ್ರವಾಸ, ಪ್ರತಿಯೊಂದು ಕೂಡ ಏನಾಗ್ತದೆ ಕೇಳಿದರೆ ಒಂದು ಮನುಷ್ಯ ವಿದ್ಯಾರ್ಥಿ ಪರಿಪೂರ್ಣವಾಗಿ ಡೆವಲಪ್ ಆಗಬೇಕಿದ್ರೆ ಇದೆಲ್ಲ ಅಂಶಗಳು ಬೇಕಾಗ್ತದೆ ಅನ್ನೋದು ನನ್ನ ಭಾವನೆ. ಈಗ ಸರ್ಕಾರದ ಕೆಲವು ನಿಯಮಗಳು ಅನ್ನುವಂಥದ್ದು, ನಿಮಗೆ ದಿನಂಪ್ರತಿ ಮಕ್ಕಳ ಅಟೆಂಡೆನ್ಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಇರುವಂಥದ್ದು, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ಮ್ಯಾಮ್? ಮಕ್ಕಳಿಗೆ ಕಲಿಸುವ ಒಂದು ಕಡೆ ಆದ್ರೆ ಇಲ್ಲಿ ಮಕ್ಕಳ ಅಟೆಂಡೆನ್ಸ್ ಅನ್ನ ಅಪ್ಲೋಡ್ ಮಾಡುವಂಥದ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸರ್ವರ್ ಅಥವಾ ನಮಗೆ ನೆಟ್ವರ್ಕ್ ದೊಡ್ಡ ಒಂದು ಸಮಸ್ಯೆ. ಈಗ ಪಾಠ ಮಾಡುವಂಥದ್ದು, ಈಗ ನಾವು ಪಾಠ ಮಾಡಿಕೊಂಡು ಓಡಿ ಬಂದು ನೋಡೋದು ಬಿಸಿ ಇದೆಯಾ ಅಂತ ನೋಡುದು, ಇಲ್ಲದಿದ್ರೆ ಅಲ್ಲಿ ಒಂದು ತಿರುಗ್ತಾ ಇರ್ತದೆ, ಅಪ್ಲೋಡ್ ಆಗ್ತಾ ಇರ್ತದೆ. ನೋಡಿಕೊಂಡು ಸರಿ, ಯಾಕಂದ್ರೆ ಸರ್ಕಾರದ ಸೇವೆಯಲ್ಲಿ ಇದ್ದ ಮೇಲೆ ಸರ್ಕಾರ ಹೇಳುವಂಥ ಎಲ್ಲ ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ. ಆಗುದಿಲ್ಲ ಹೇಳಲಿಕ್ಕಿಲ್ಲ ಸರ್, ಯಾಕಂದ್ರೆ ಮಾಡಬೇಕು. ಅವರು ಕೂಡ ಜವಾಬ್ದಾರಿ, ಅವರು ಕೂಡ ನಮ್ಮಿಂದ ಯಾಕೆ ಅಂಶಗಳನ್ನು ತಗೊಳ್ತಾರೆ ಕೇಳಿದರೆ ಅವರು ಕೂಡ ಆನ್ಸರೇಬಲ್. ಈಗ ಮೊಟ್ಟೆಗೆ ನಿಮ್ಗೆ ಗೊತ್ತಿದೆ, ಅಜಿಂ ಪ್ರೇಮ್ಜಿ ಫೌಂಡೇಶನಿಂದ ಕೂಡ ಮೊಟ್ಟೆಯನ್ನು ಕೊಡ್ತಾರೆ. ಅವರು ಕೂಡ ಅಜಿಂ ಪ್ರೇಮ್ಜಿ ಫೌಂಡೇಶನ್ಗೆ ಆನ್ಸರೇಬಲ್. ನಮಗೆ ಫಸ್ಟಿಗೆ ಏನಾಗ್ತದೆ ಕೇಳಿದರೆ ಹ್ಯಾಕ್ಟಿಕ್ ಆಗ್ತದೆ, ಬಹಳ ನಮ್ಮ ಮೇಲೆ ಒತ್ತಡ ಇದ್ದಂತ ಆಗ್ತದೆ. ಆದರೆ ನಾವೇನ ಮಾಡಬೇಕಾಗ್ತದೆ ಕೇಳಿದರೆ ಅದು ಮಾಡಬೇಕಾಗ್ತದೆ, ನಾವು ಮಾಡಲೇಬೇಕು. ಸರ್ವರ್ ಇರಲಿ, ಸರ್ವರ್ ಇಲ್ಲದೇ ಇರಲಿ, ರಾತ್ರಿ ಹೊತ್ತಿರಲಿ ಅಥವಾ ಹಗಲಿನ ಹೊತ್ತಿರಲಿ, ನಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಸರ್ಕಾರದ ಅಂಕಿಅಂಶಗಳು ಅಥವಾ ಆನ್ಲೈನಲ್ಲಿ ಏನೆಲ್ಲ ನಾವು ಫೀಡ್ ಮಾಡಬೇಕು, ಮೊಟ್ಟೆ ಲೆಕ್ಕ ಆಗಿರ್ಬೋದು, ಸ್ಯಾಟ್ಸ್ಗಳಾಗಿರ್ಬೋದು, ಎಫ್ಎಗಳಾಗಿರ್ಬೋದು, ಈಗ ಹೊಸತದ ಬಂದಿರುವಂಥ ಕಾನ್ಸೆಪ್ಟ್ LB ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಬೇಕಾಗ್ತದೆ. ನಾವು ಅದನ್ನೆಲ್ಲ ಅಲ್ಲಗೆಳೆಯುವಾಗೆ ಇಲ್ಲ. ನಾವು ಹೇಗೆ ನಮ್ಮ ಮೇಲಿನ ಹೈಯರ್ ಅಥಾರಿಟಿಗಳಿಗೆ ಆನ್ಸರೇಬಲು, ನಮ್ಮ ಡಿಪಾರ್ಟ್ಮೆಂಟಿನ ಮೇಲಾಧಿಕಾರಿಗಳು ಕೂಡ ಕನ್ಸರ್ನ್ ಮಿನಿಸ್ಟ್ರಿಗೆ ಆನ್ಸರೇಬಲ್ ಆಗಿರ್ತಾರೆ. ಮಿನಿಸ್ಟರ್ಗಳು ಕೂಡ ಚೀಫ್ ಮಿನಿಸ್ಟರ್ ಹಾಗೆ ಹಂತ ಸರಪಳಿಯಾಗಿ ಅವರೆಲ್ಲರೂ ಕೂಡ ಅವರ ಮೇಲಿನ ಅಧಿಕಾರಿಗಳಿಗೆ ಆನ್ಸರೇಬಲ್ ಆಗಿರ್ತಾರೆ. ಸುಖವೋ ಕಷ್ಟವೋ ಏನಾಗಿರ್ಬೋದು, ನಮ್ಮ ಕೊಟ್ಟಿರುವಂಥ ಕೆಲಸಗಳನ್ನು ನಾವು ನಿಯತ್ತಿಂದ ಮಾಡಲೇಬೇಕಾಗಿರ್ತದೆ. ಮ್ಯಾಮ್, ಈಗ ನೀವು ಇಂಗ್ಲಿಷ್ ಪಾಠವನ್ನು ಕೂಡ ಮಾಡುವುದರಿಂದ ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕೂಡ ತುಂಬಾ ಕಷ್ಟ ಆಗಿರ್ತದೆ ಮಾತನಾಡುವಂಥದ್ದು. ಇತರ ವಿದ್ಯಾರ್ಥಿಗಳ ಜೊತೆ ಅವರು ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡುವಂಥದ್ದು, ಇದು ಯಾವ ರೀತಿಯಾದಂಥ ಎಫೆಕ್ಟ್ ಇದು ಬೀಳ್ತದೆ ಅನ್ನುವಂಥದ್ದು ಇಂಗ್ಲಿಷ್ ಕಲೀಲಿಕ್ಕೆ ಮಕ್ಕಳು? ಈಗ ನಮ್ಮದು ತುಳುನಾಡು, ನಿಮ್ಗೆ ಗೊತ್ತಿದೆ, ತುಳು ಬಗ್ಗೆ ಅಪಾರ ಗೌರವ ಇದೆ. ಈ ಮಕ್ಕಳಿಗೆ ನಾವು ಹೇಳ್ತೇವೆ ತುಳು ಬೇಕು, ತುಳು ಭಾಷೆ ಬೇಕು, ಕನ್ನಡ ಬೇಕು. ಆದರೆ ನೀವು ನಾಡಿದ್ದು ಕಾಂಪಿಟೇಟಿವ್ ಜಗತ್ತಿಗೆ ಹೋದಾಗ ನಿಮ್ಮ ಇಂಗ್ಲೀಷನ್ನು ಮಾತಾಡ್ತಾರೆ. ನೀವು ಎಲ್ಲೋ ಹೋಗಿ ನೀವು ಬೇರೆ ನಮ್ಮ ಮಾತೃಭಾಷೆಯನ್ನು ಬೇರೆಲ್ಲೋ ಮಾತಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ನೀವು ಖಾಲಿ ಇದೊಂದೇ ಊರಲ್ಲಿ ಇರುವುದಿಲ್ಲ, ನಾಡ್ದು ಯಾವ್ಯಾವುದೋ ಊರಿಗೆ ಹೋಗ್ತೀರಿ, ಅಲ್ಲಿಗೆ ಹೋದಾಗ ನಮಗೆ ಬೇರೆ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ಬರೆದಿದ್ದರೂ ಸಾಧಾರಣವಾಗಿ ಹೆಚ್ಚಾಗಿ ಪ್ರಚಲಿತದಲ್ಲಿರುವಂಥ ಹಿಂದಿ ಮತ್ತು ಇಂಗ್ಲೀಷನ್ನು ಕಲಿಬೇಕಾಗ್ತದೆ ನೀವು ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಪೂರಕ ವಾತಾವರಣವನ್ನು ಕೂಡ ಮಾಡಿಕೊಡ್ತೇವೆ. ಇಂಗ್ಲೀಷ್ ಸ್ಟೋರಿ ಬುಕ್ಗಳನ್ನು ಓದಿ, ಕ್ಲಾಸ್ ರೂಮ್ಗಳಲ್ಲಿ ಕೂಡ ನಾವು ಇಂಗ್ಲೀಷನ್ನು ಹೆಚ್ಚಾಗಿ ಮಾತಾಡ್ತೇವೆ. ಪ್ಲಸ್ ತಪ್ಪಾದರೂ ಸರಿ ತೊಂದರೆ ಇಲ್ಲ, ನೀವು ಮಾತಾಡಿ. ಪ್ರಯತ್ನವೇ ಮಾಡದಿದ್ರೆ ನಿಮಗೆ ಕಷ್ಟ ಆಗ್ತದೆ. ಆಮೇಲೆ ಒಮ್ಮೆಲೆ ನೀವು ಅಲ್ಲಿ ಹೋದಾಗ ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ನನಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಹಿಂಜರಿಮೆ ನಿಮಗೆ ಬರ್ತದೆ. ಹಾಗಾಗಿ ಆದಷ್ಟು ನೀವು ಟ್ರೈ ಮಾಡಿ, ತಪ್ಪಾದರೂ ತೊಂದರೆ ಇಲ್ಲ, ಆದಷ್ಟು ನೀವು ಟ್ರೈ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇವೆ. ಆಮೇಲೆ ಗ್ರಾಮರಲ್ಲಿ ಮಾಡುವಾಗ ಕೂಡ ಹಾಗೇನೆ, ಫಸ್ಟ್ ನೀವು ಇಂಗ್ಲೀಷ್ ಮಾತಾಡುವ ಒಂದು ಕ್ವಶನನ್ನು ಕೇಳಬೇಕಾದ್ರೆ ಯು ಹ್ಯಾವ್ ಪೆನ್ನಾ ಅಂತ ಕೇಳಬೇಡಿ. ನಾವು ಒಂದು ಫ್ರೇಮಿಂಗ್ ಕ್ವಶನ್ ಮಾಡುವಾಗಲೇ ಹೇಳ್ತೇನೆ ನೋಡಿ, ಫ್ರೇಮಿಂಗ್ ಯಾವತ್ತು ಕ್ವಶನ್ ಪ್ರಾರಂಭ ಆಗುವಂಥದ್ದು ಡಿಡ್ ಅಥವಾ WH ಕ್ವಶನಿಂದ ಪ್ರಾರಂಭ ಆಗ್ತದೆ. ಡೂ ಯು ಹ್ಯಾವ್ ಎ ಪೆನ್ ಅಂತ ಕೇಳಿ, ಪೆನ್ ಹ್ಯಾವಾ ಅಂತ ಕೇಳಬೇಡಿ. ಡೂ ಯು ಹ್ಯಾವ್ ಎ ಪೆನ್, ಸರಳ ವಾಕ್ಯಗಳನ್ನು ನಾವು ಅವರಿಗೆ ಹೇಳ್ಕೊಡ್ತಾ ಹೋಗ್ತೇವೆ. ಆಗ ಅವ್ರು ಏನು ಮಾಡ್ತಾರೆ ಕೇಳಿದರೆ ಅದನ್ನು ಮಾತಾಡ್ತಾರೆ, ಸರಳ ವಾಕ್ಯವನ್ನು. ಹ್ಯಾವ್ ಪೆನ್ನಾ ಅಥವಾ ಪೆನ್ ಹ್ಯಾವಾ ಅಂತ ಕೇಳೋ ಬದಲಿಗೆ ಡೂ ಯು ಹ್ಯಾವ್ ಪೆನ್ನಿಗೆ ಬರ್ತಾರೆ ಅವರು. ಆ ರೀತಿಗೆ ಮಕ್ಕಳಿಗೆ ನಾವೇನು ಮಾಡ್ತೇವೆ ಕೇಳಿದರೆ ಪ್ರೋತ್ಸಾಹ ಮಾಡ್ತೇವೆ ಅಥವಾ ಮೋಟಿವೇಟ್ ಮಾಡ್ತೇವೆ. ಹೋಗುವಾಗ, ನಡೆದುಕೊಂಡು ಹೋಗುವಾಗ, ಬೆಳಿಗ್ಗೆ ಅಥವಾ ಇವತ್ತಿಂದ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನಾಯ್ತಲ್ಲ ಅದನ್ನು ನೀವು ಮಾತಾಡಬೇಕು, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಬೇಕು. ಇಂಗ್ಲೀಷ್ನಲ್ಲಿ ಶೇರ್ ಮಾಡಿ, ತಪ್ಪಾದರೆ ತೊಂದರೆ ಇಲ್ಲ. ಅಟ್ಲೀಸ್ಟ್ 4 ಇಂಗ್ಲೀಷ್ ಪದಗಳು ನಿಮ್ಮ ಬಾಯಲ್ಲಿ ಬರ್ತದೆ. ಬೆಳಿಗ್ಗೆ ಬರ್ತೀರಿ, ಬರುವಾಗ ಕೂಡ ನೀವು ನಮ್ಮ ಗದ್ದೆಯಿಂದ ಬರುವಂಥದ್ದು, ನಮ್ಮ ಶಾಲೆಗೆ ಬರುವಾಗ ನೀವು ಗದ್ದೆಯಲ್ಲಿ ಬರುವಾಗ ಏನು ತಿಂದೆ, ಏನು ಮಾಡಿದೆ ಅಂತ ಅಬ್ಸಲ್ಯೂಟ್ಲಾಗಿ ನೀವು ಖಂಡಿತವಾಗಿ ಕೇಳೇ ಇರ್ತೀರಿ, ಏನು ತಿಂದಿ ಅಂತೇಳಿ. ಅದನ್ನು ಕೇಳುವುದನ್ನೇ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ.
ಏನು ಬ್ರೇಕ್ಫಾಸ್ಟ್ ತಿಂದೆ, ವಾಟ್ ಯು ಹ್ಯಾವ್ ಟುಡೇ, ಅಥವಾ ವಾಟ್ ಡಿಡ್ ಯು ಈಟ್ ಟುಡೇ ಅಂತ ಕೇಳಿ. ಅದು ಸಾಕಾಗ್ತದೆ. ಒಂದೆರಡು ಶಬ್ದಗಳಿಂದ ಏನಾಗ್ತದೆ ಕೇಳಿದರೆ ಪದ ಪದ ಬಳಸಿಗೆ ನಾವು ಏನಾಗುವಂಥದ್ದು, ಭಾಷೆ ಆಗುವಂಥದ್ದು. ಈ ರೀತಿಯಾಗಿ ನೀವು ಮಾತಾಡಿ ಅಂತ ಮಕ್ಕಳಿಗೆ ನಾವು ಮೋಟಿವೇಟ್ ಮಾಡ್ತೇವೆ. ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಮುಂಬರುವ ಶಿಕ್ಷಕರಿಗೆ ನೀವು ಏನೊಂದು ಕಿವಿ ಮಾತನ್ನು ಹೇಳ್ತೀರಿ ಅನ್ನುವಂಥದ್ದು? ಮುಂಬರುವ ಶಿಕ್ಷಕರಿಗೆ ನಮ್ಮ ಶಿಕ್ಷಣ ವೃತ್ತಿ ತುಂಬ ಪವಿತ್ರವಾದಂಥ ವೃತ್ತಿ. ನೀವು ಕೆಲವೊಮ್ಮೆ ಇಷ್ಟ ಇದ್ದು ಬರ್ತೀರೋ ಅಥವಾ ಇಷ್ಟ ಇಲ್ಲದೆ ಒತ್ತಡದಲ್ಲಿ ಬರ್ತೀರೋ ಗೊತ್ತಿಲ್ಲ. ಈ ಒತ್ತಡದಿಂದ ಬಂದ್ರಿ ಅಥವಾ ಯಾವುದಕ್ಕೆ ಬಂದರೆ ಗೊತ್ತಿಲ್ಲ, ಬಟ್ ಶಿಕ್ಷಣ ವೃತ್ತಿಗೆ ಬಂದ ಮೇಲೆ 100% ಡೆಡಿಕೇಶನ್ ಇರಿ. ಯಾಕಂತ ಕೇಳಿದರೆ ನಮ್ಮನ್ನು ನಂಬಿ ಪೇರೆಂಟ್ಸ್ ಅವರು ನಮ್ಮ ಹತ್ರ ಮಕ್ಕಳನ್ನು ಬಿಟ್ಟಿರ್ತಾರೆ. ನೀವು ಫುಲ್ ಅವರಿಗೆ ಏನು ಕೊಡಬೇಕು ಹೇಳಿದರೆ ನ್ಯಾಯವನ್ನು ಕೊಡಬೇಕು. ಯಾಕಂತ ಹೇಳಿದರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಯಾವುದೋ ಒಂದು ಪೇರೆಂಟ್ಸ್ ನಮ್ಮ ಮೇಲೆ ಹಾಕಿದ್ದಾರೆ ಅಂತಿದ್ದರೆ ಆ ಮಕ್ಕಳಿಗೆ ನಮ್ಮ ಸಂಪೂರ್ಣವಾದ ಡೆಡಿಕೇಶನ್, ಮಕ್ಕಳ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಅವರ ರಿಸಲ್ಟ್ ಆಗಿರ್ಬೋದು, ಅದು 3 ವರ್ಷ ನನ್ನ ಕೈಯಲ್ಲಿರ್ತದೆ. ನನ್ನ ಕೈಯಿಂದ ಆ ಮಗು ಅನ್ನುವಂತಹ ಅಥವಾ ವಿದ್ಯಾರ್ಥಿ ಅನ್ನುವಂತಹ ಒಂದು ಜೇಡಿ ಮಣ್ಣಿನ ಆಕೃತಿಗೆ ಎಷ್ಟು ನನ್ನಿಂದ ಶೇಪ್ ಕೊಡ್ಲಿಕ್ಕಾಗ್ತದೋ ಅಷ್ಟು ನಾನೇನು ಕೊಡಬೇಕಾಗ್ತದೆ ಕೇಳಿದರೆ ಶೇಪ್ ಕೊಡಬೇಕಾಗ್ತದೆ. ಅದು ನಾವು ಮಾಡಲೇಬೇಕಾಗ್ತದೆ. ಇಲ್ಲದಿದ್ದರೆ ನಾಡಿದ್ದು ನಾವು ನಮ್ಮ ಮರಣದ ನಂತರ ಅಥವಾ ನಮ್ಮ ನೆಕ್ಸ್ಟ್ ಜೀವಿತ ಅವಧಿಯ ನಂತರ ನಾವೊಂದು ಲೆಕ್ಕ ಕೊಡಬೇಕಾಗಿರ್ತದೆ. ಅಲ್ಲಿಗೆ ನಾವು ಲೆಕ್ಕ ಕೊಡುವಂಥ ಒಂದು ಕೆಲಸ. ಯಾಕಂದ್ರೆ ನಾವು ತಿನ್ನುವಂಥ ಸಂಬಳಕ್ಕೆ ಸರಿಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಮಗು ನಮ್ಮನ್ನು ನಂಬಿರ್ತದೆ. ಹಾಗಾಗಿ ಆ ಮಗುವಿಂದ ಇನ್ ರಿಟರ್ನ್ಸ್ ನಾವೇನೋ ಸಂಬಳವನ್ನು ಪಡೆದಿರ್ತೇವೋ ಆ ಮಗುವಿಗೆ ನಾವು ಸಂಪೂರ್ಣವಾಗಿ ಅವರಿಗೆ ನಮ್ಮನ್ನು ನಾವು ದಾರ ಎರೆದು ಯಾವುದೇ ಒಂದಾಗಿರ್ಬೋದು. ನಿಮಗೆ ಕೆಲವು ಮಕ್ಕಳು ತುಂಬ ಬಡತನದಿಂದ ಬಂದಿರ್ತಾರೆ. ಆ ಮಕ್ಕಳ ಫೀಸ್ ಕಟ್ತೇವೆ ನಾವು. ಏನೋ ಟೀಚರ್ ನಮ್ಮ ಹತ್ರ ಇಲ್ಲ ದುಡ್ಡು, ಅದನ್ನು ಕೊಡ್ತೇವೆ. ಅದರಿಂದ ಸ್ವಲ್ಪ ಕೊಟ್ಟಾಗೆ ನಮ್ಮಿಂದ ಏನೂ ಖಾಲಿ ಆಗೋದಿಲ್ಲ. ಬಟ್ ಆ ಮಗುವಿಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತದೆ, ಮಗುವಿಗೆ ನಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗ್ತದೆ. ಮಗು ಖಂಡಿತವಾಗಿ ಕಲಿಯುವುದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತದೆ. ಇದರ ಮಿಡ್ಲಲ್ಲಿ ಒಂದು ಹೇಳ್ತೇನೆ ನಾನು. ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೂಲಭೂತ ಸೌಕರ್ಯಗಳು ಭಾಳಷ್ಟು ಕಡಿಮೆ ಇರ್ತದೆ. ನಾವು ಆದಷ್ಟು ಸಂಘ ಸಂಸ್ಥೆಗಳಿಂದ ಹೆಚ್ಚಾಗಿ ಬೇಡ್ತೇವೆ, ನನಗೆ ಗೌರ್ಮೆಂಟ್ ಕೆಲಸ ಇದೆ, ನನಗೆ ಸಾಕಷ್ಟು ಸಂಬಳ ಇದೆ, ನನಗೆಲ್ಲ ಇದೆ. ಆದರೆ ನಮ್ಮ ಶಾಲೆಗೆ ಬರುವಂತಹದ್ದು ಅನುದಾನಗಳು ಬಹಳಷ್ಟು ಕಡಿಮೆ ಇರ್ತದೆ, ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕಡಿಮೆ ಇರ್ತದೆ. ಬಹಳಷ್ಟು ಸಂಘ ಸಂಸ್ಥೆಗಳಿಂದ ನಾವೇನು ಮಾಡ್ತೇವೆ ಕೇಳಿದರೆ ಬೇಡ್ತೇವೆ. ರೋಟರಿ ಕ್ಲಬ್ ಬಂಟ್ವಾಳ ನಮಗೆ ಬಹಳಷ್ಟು ಸಹಾಯ ಮಾಡಿದೆ. ಅದೇ ರೀತಿಯಾಗಿ ರಾಮಕೃಷ್ಣ ತಪೋವನ ಪೊಳಲಿ ಅವರು ಕೂಡ ನಮಗೆ ಬಹಳಷ್ಟು ಸಹಾಯ ಮಾಡ್ತಾರೆ. ಯಾರೇ ಒಬ್ಬರು ಬರಲಿ ಅವ್ರ ಹತ್ರ ಕೇಳೋದು, ನಮ್ಮ ಶಾಲೆಗೆ ಎಂತ ಕೊಡ್ತೀರಿ, ಆಸೆ ನನಗೆ ಬೇಡ ಏನು ಕೂಡ ಕೊಂಡೋಗ್ಲಿಕ್ಕೆ ಮನೆಗೆ, ನಮ್ಮ ಶಾಲೆಗೆ ಅಂತ ಕೊಡ್ತೀರಿ. ಆ್ಯನ್ಸ್ ಕ್ಲಬ್ ಅಂತ ನಾನು ಹೇಳಿದಲ್ಲ, ಇನ್ನರ್ ವೀಲ್ ಕ್ಲಬ್ ಅಂತ ಹೇಳಿದೆ ಅಲ್ವಾ, ಅವ್ರ ಹತ್ರ ಕ್ಲಬ್ಬಲ್ಲಿ ಕೇಳಿದಾಗ ಅವ್ರು ಏನು ಮಾಡಿದ್ರು ಕೇಳಿದರೆ, ಮೇಡಮ್ ನಮಗೆ ಬೇರೆ ಏನು ಕೊಡಲಿಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಲ್ಯಾಪ್ಟಾಪ್ಗಳನ್ನು ಕೊಡ್ಬೋದೇನೋ ಅಂತ ಹೇಳಿದರು. ಕೊಡಿ ಮೇಡಮ್, ಒಂದಲ್ಲ ಎರಡಲ್ಲ ಲ್ಯಾಪ್ಟಾಪ್, ಎಷ್ಟು ಕೊಡ್ತೀರಿ ಅಷ್ಟು ಕೊಡಿ ನಮಗೆ. ಯಾಕಂತ ಕೊಟ್ಟದ ಆ ಲ್ಯಾಪ್ಟಾಪ್ಗಳು ಏನೇ ಕೊಡ್ತೀವಲ್ಲ ಮಕ್ಕಳಿಗೆ ನಾವು ಇದು ಮಾಡ್ತೇವೆ. ಈಗೇನು ಗೊತ್ತೇ ನಿಮಗೆ, ಪ್ರತಿಯೊಂದಕ್ಕೂ ನಮಗೆ ಕಂಪ್ಯೂಟರ್ ಅನ್ನುವಂಥದ್ದು ಬೇಕಾಗಿರ್ತದೆ. ಮಕ್ಕಳಿಗೆ ಕಂಪ್ಯೂಟರ್ ಬೋಧನೆ ನಮ್ಮ ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂತ ಹೇಳಿದರೆ 10 ಲ್ಯಾಪ್ಟಾಪ್ಗಳಿದೆ, 10 ಡೆಸ್ಕ್ಟಾಪ್ಗಳಿದೆ. ಇದೆಲ್ಲ ಸಿಕ್ಕಿದಾಗ ಮಕ್ಕಳು ಪರಿಪೂರ್ಣರಾಗ್ತಾರಲ್ವ. ಯಾಕಂದರೆ ಕಂಪ್ಯೂಟರ್ ಯುಗ, ಪ್ರತಿಯೊಂದಕ್ಕೂ ಕೂಡ ಕಂಪ್ಯೂಟರ್ ಬೇಕಾಗ್ತದೆ. ಎಲ್ಲವನ್ನು ಕೂಡ ನಾವು ಪ್ರತಿಯೊಂದು ಡೋನರ್ಸ್ಗಳ ಹತ್ರ, ದಾನಿಗಳ ಹತ್ರ ಬೇಡ್ತಾ ಇರ್ತೇವೆ. ನನಗಲ್ಲ, ನನ್ನ ಶಾಲೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ. ನನ್ನ ಮಕ್ಕಳಿಗೆ ನಮ್ಮ ಶಾಲೆಗೆ ಬಂದ ಮೇಲೆ ಪ್ರತಿಯೊಂದು ಸಿಗಬೇಕು. ನೀವು ನಂಬ್ತೀರಿ ಇಲ್ಲ ಗೊತ್ತಿಲ್ಲ ಸರ್, ನಮ್ಮ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲ್ಗಳಂತೆ ಬಿಲ್ಡಿಂಗ್ ಇದೆ, MRPL ಅವ್ರು ಕೊಟ್ಟಿರುವಂಥದ್ದು. ಪ್ರತಿಯೊಂದು ಕ್ಲಾಸ್ ರೂಮ್ಗಳಲ್ಲಿ ಪ್ರೊಜೆಕ್ಟರ್ ಇದೆ. 3 ಕಡೆ ವೈಫೈ ಫಿಕ್ಸ್ ಮಾಡಿದ್ದೇವೆ. ಎಲ್ಲ ಕಡೆ ಕೂಡ ಸ್ಮಾರ್ಟ್ ಕ್ಲಾಸ್ ಆಗಿ ನಾವೆಲ್ಲವನ್ನು ಕೂಡ ಪವರ್ ಪಾಯಿಂಟ್, ಯೂಟ್ಯೂಬ್ ಅಥವಾ ಗೂಗಲಲ್ಲಿ ತೋರಿಸ್ಕೊಂಡೆ ಮಕ್ಕಳಿಗೆ ನಾವು ಪಾಠ ಮಾಡ್ತೇವೆ. ಎಲ್ಲ ಹೇಳ್ತಾರೆ, ನಿಮ್ಮದು ಪಾಶ್ ಶಾಲೆಯ, ಗೌರ್ಮೆಂಟ್ ಸ್ಕೂಲ್ಗಳ ಥರ ಇಲ್ಲ, ಪ್ರೈವೇಟ್ ಸ್ಕೂಲ್ಗಳ ಥರ ಇದೆ ಅಂತ ಹೇಳ್ತಾರೆ. ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಸೆಡ್ಡು ಹೊಡಿತಿದ್ದೇವೆ. ಹಾಗಾಗಿ ಎಷ್ಟೋ ಪ್ರೈವೇಟ್ ಸ್ಕೂಲ್ ಅಕ್ಕಪಕ್ಕದಲ್ಲಿ ತುಂಬ ಪ್ರೈವೇಟ್ ಸ್ಕೂಲ್ಗಳಿದೆ, ಅಲ್ಲಿಂದ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ಅಂತ ಇದ್ದರೆ ನೀವು ಆಲೋಚನೆ ಮಾಡಿ ಸರ್. ನನ್ನ ಸರ್ಕಾರಿ ಪ್ರೌಢಶಾಲೆ ಪೊಳಲಿ ಇದು ಯಾವ ಮಟ್ಟದಲ್ಲಿದೆ ಅಂತ ನೀವು ಆಲೋಚನೆ ಮಾಡಿ. ತುಂಬ ಹೆಮ್ಮೆ ಆಗ್ತದೆ. ಸರ್ಕಾರಿ ಪ್ರೌಢಶಾಲೆ ಪೊಳಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಸಮಾಜಮುಖಿಯನ್ನಾಗಿ ಮಾಡಿದೆ. ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು A1 ಗಜೆಟೆಡ್ ಆಫೀಸರ್ ಆಗಿದ್ದಾರೆ. ಇವತ್ತು ಕೂಡ ಆ ಹಮ್ಮು ಬಿಮ್ಮು ಇಲ್ಲದೆ ನನ್ನ ಟೀಚರ್ ಅಂತ ಮಾತಾಡ್ತಾರೆ, ಬಂದು ಅಪ್ಪಿಕೊಳ್ತಾರೆ. ತುಂಬ ಖುಷಿ ಆಗ್ತದೆ. ಅದೊಂದು ಭಾಗ್ಯ. ಈಗಲೂ ಕೂಡ ಮಕ್ಕಳು ಪ್ರತಿಯೊಂದು ಮದುವೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮಾರಂಭ ಆಗಿರ್ಬೋದು, ಅಥವಾ ಅವರಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ನಾನು ಟೀಚರ್ ಏನು ತಗೊಳ್ಬೇಕು, ಇದು ತಗೊಂಡೆ, ಇದರಿಂದ ಮುಂದೆ ನಾನು ಎಲ್ಲಿ ಹೋಗಬೇಕು, ಕೆರಿಯರ್ ಗೈಡೆನ್ಸ್
ಅದನ್ನು ಕೂಡ ಇವತ್ತಿಗೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ, ಟೀಚರ್ ನೀವು ಆ ದಿವಸ ಕಲಿಸಿಕೊಟ್ಟ ಗ್ರಾಮರ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಪ್ಯಾಸಿವ್ ವಾಯ್ಸ್ ಇವತ್ತಿಗೂ ನೆನಪಿದೆ ಅಂತೇಳಿ ಹೇಳ್ತಾರೆ. ಅದೆಲ್ಲ ನಾವು ಏನು ಮಕ್ಕಳಿಗೆ ನಾವು ನೀಡಿದ್ದೇವಲ್ಲ ಅದು ಇವತ್ತಿಗೆ ನೆನಪಿದೆ ಅಂತ ಹೇಳ್ತಾರಲ್ಲ, ಅದು ನಮಗೆ ಏನು ಸಿಗ್ತದೆ ಕೇಳಿದರೆ ಅವರ ಮೂಲಕವಾಗಿ ಸಿಗ್ತಿರುವಂತಹ ಗಿಫ್ಟ್, ಅವರ ಮೂಲಕವಾಗಿ ಸಿಕ್ಕಿರುವಂಥ ಗಿಫ್ಟ್. ನಾವು ಎಣಿಸ್ತೇವೆ ಇವತ್ತು ಪ್ಯಾಸಿವ್ ವಾಯ್ಸ್ ಮಾಡಿದ್ದೇವೆ, ಡೈರೆಕ್ಟ್ ಸ್ಪೀಚ್ ಮಾಡಿದ್ದೇವೆ, ಕ್ವೆಶನ್ ಟ್ಯಾಗ್ ಮಾಡಿದ್ದೇವೆ, ನಾಳೆ ದಿವಸ ಮಕ್ಕಳ ಎಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ ಅಂತೇಳಿ ಹೇಳ್ತೇವೆ. ಆದರೆ ಅವ್ರು ಯಾವಾಗ ಹೈಯರ್ ಎಜುಕೇಷನ್ಗೆ ಹೋಗ್ತಾರೋ ಅಥವಾ ಯಾವಾಗ ಇಂಗ್ಲೀಷನ್ನು ಮಾತಾಡ್ತಾರೋ ಅಥವಾ ನಾವೇನು ಕಲಿಸಿದ್ದೇವೋ ಅವರ ವಾಸ್ತವಕ್ಕೆ ತೆಗೆದುಕೊಂಡು ಬರ್ತಾರೋ, ರಿಯಲ್ ಲೈಫಿಗೆ ತೆಗೆದುಕೊಂಡು ಬರ್ತಾರೋ, ಆಗ ಅವರಿಗೆ ಅದೆಲ್ಲ ಆಗ ಎಲ್ಲ ಅವರಿಗೆ ನಮ್ಮ ನೆನಪಾಗ್ತದೆ. ಅದು ತುಂಬ ಖುಷಿ ಆಗ್ತದೆ ಅದೆಲ್ಲ ವಿಷಯಗಳು. ನಿಮ್ಮ ಒಂದು ಅನುಭವದ ಬೆಳಕಿನಲ್ಲಿ ತುಂಬಾನೇ ವಿಷಯವನ್ನ ಹಂಚಿಕೊಂಡ್ರೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ನನಗಿಂತ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಸರ್, ಇಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದೀರಿ ನೀವು. ನಿಮ್ಮ ಟೀಮ್ ಅಭಿಮತಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಮ್ಯಾಮ್, ನಿಮ್ಮ ಒಂದು ಅನುಭವವನ್ನ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ವೀಕ್ಷಕರಿಗೆ ಮುಟ್ಟಿಸುವಂತದ್ದು. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಇದಾಗಿತ್ತು ಗುರುಭ್ಯೋ ನಮಃ ಕಾರ್ಯಕ್ರಮದಲ್ಲಿ ರಂಜಿತಾ ರಾಜೀವ್ ಅವರ ಅನುಭವದ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.